பரவாயில்ல ஆரம்பிச்சிருக்கிற வாங்க இதெல்லாம் சொல்லுங்க. ಇವತ್ತಿನ ಭಾಷಣ ಕೂಡ ಮಾಲೆ ಮಣಿವಣ್ಣ ಪಾಶಗಳನ್ನು ಹಾಡ್ತಾ ಇದ್ವಿ. ಈ 5 ಪಾಶರ ಭಗವಂತನ ನಾರಾಯಣಾಯ ಅನ್ನುವಂತ ಹೇಳುವಂತಹ ವಿಶೇಷವಾದ ಭಾಷೆಗಳು. ಆಯ ಅನ್ನೋದು ಮುಂದಿನ ಇದಕ್ಕೆ ಬರುತ್ತೆ, ಭಗವಂತನಿಗೆ ಅನ್ನೋದು ಮುಂದೆ ಬರುತ್ತೆ. ಎಲ್ಲವನ್ನೂ ಇದು ತೋರಿಸ್ಕೊಡ್ತಾರೆ. ನನ್ನೇ ಅರ್ಥ ಆಗಿರ್ತದಲ್ಲಿ ಅದರಲ್ಲಿ ಮೇಲಯಾರ್ ಶೈವನಗಳು ಅಂತ ಮಾರ್ಗ ನೀರಾಳವಾಯಿತು. ಮೇಲಯಾರ್ ಶೈವನಗಳು ಅನ್ನೋದಕ್ಕೆ ಅದಕ್ಕೆ ನಾವು ನೋಡ್ಕೊಳ್ತಾ ಇದ್ವಿ. ಅದನ್ನು ಏನಪ್ಪ ಅವರು ಮೇಲಯಾರ್ ಭಗವಂತ ಕೇಳ್ತಾನಂತೆ, ನೀನು ಹೇಳ್ತಿರುವಂಥ ವ್ರತ ಯಾವ ವೇದದಲ್ಲೂ ಇರೋಲ್ಲ, ಯಾವುದರಲ್ಲೂ ಇರೋಲ್ಲ, ನಾನು ಎಲ್ಲೂ ಕೇಳಿಲ್ಲ ಅಂದ್ಬಿಟ್ಟು ಹೇಳಿದಾಗ ಆಗ ಅವ್ರು ಹೇಳ್ತಾರಂತೆ, ಇದು ನಮ್ಮ ಕುಲಪುರೋಹಿತರಾದ ಧೌಮ್ಯರು, ಅವರು ಧೌಮ್ಯರೇ ಹೇಳಿದ್ದಾರೆ. ಇದು ಭಾಗವತದಲ್ಲಿ ಕೂಡ ಬಂದಿದೆ, ಅದ್ರ ಮುಂದೆ ಕಥೆ ಅದು. ಅದರಲ್ಲಿ ಕಾತ್ಯಾಯನಿ ವ್ರತ ಅಂತಿದೆ, ಅದನ್ನ ಹೇಳ್ತಾರೆ. ಅದಕ್ಕಿಂತ ಹೆಚ್ಚಾಗಿ ಕಾಂತ ಮಾರ್ಗಶೀರ್ಷ ಮಹಾತ್ಮೆಯಲ್ಲಿ ನೀನೇ ಹೇಳಿದಾಗೆ ಬಂದಿದೆ. ನಮ್ಮವ್ರಿಗೆಲ್ಲ ಇದೆಲ್ಲ ಮಾಡೋಕ್ಕೆ ನೀನೇ ಹೇಳಿದಾಗೆ, ಅವರನ್ನ ನಾವು ಆಚರಣೆ ಮಾಡಿದಾಗೆ ಎಲ್ಲವನ್ನೂ ಹೇಳಿದೆ. ಈ ಹೇಗೆ ಹೇಳ್ತೀಯ ನೀನು ಅಂದ್ಬಿಟ್ಟು ಹೇಳ್ತಾರಂತೆ. ಅದಕ್ಕೆ ಅವ್ರು ಹೇಳ್ತಾರಂತೆ, ಯಾವುದು ಅಂದರೆ ಎಲ್ಲ ಪರೀಕ್ಷೆ ಮಾಡೋಕ್ಕೆ ಬರೋಣ ಅಷ್ಟೇ, ಇವಾಗ ಹೇಗಿದೆ ಅಂತ. ಶ್ರುತಿ ಮತ್ತು ಸ್ಮೃತಿನಲ್ಲಿ ಯಾವುದು ಬಂದಿಲ್ವೋ ಅದನ್ನು ಆಚರಣೆ ಮಾಡೋದು ಅಷ್ಟು ಸರಿ ಇಲ್ಲ ಅನ್ನೋದು ಅರ್ಥದಲ್ಲಿ ಹೇಳ್ತಾನಂತೆ. ಆಗ ಅವ್ರು ಹೇಳ್ತಾರೆ, ಶ್ರುತಿ ತಾನೇ ಹೇಳ್ತೀಯ, ಆಪಸ್ತಂಭರು ಧರ್ಮಸೂತ್ರವನ್ನು ಬರೀತಾರೆ. ಧರ್ಮಸೂತ್ರವನ್ನು ಬರೀಬೇಕಾದ್ರೆ ಅವ್ರು ಹೇಳ್ತಾರೆ, ಅದಕ್ಕೆ ಅವರ ಧರ್ಮಸೂತ್ರದೊಳಗೆ
ಅಥ ಧರ್ಮಾನ್ ವ್ಯಾಖ್ಯಾಸ್ಯಾಮ ಶುರು ಮಾಡ್ತಾರೆ. ಧರ್ಮವನ್ನು ವ್ಯಾಖ್ಯಾನ ಮಾಡ್ತೀನಿ ಶುರು ಮಾಡ್ತಾರೆ. ಏನಪ್ಪ ಧರ್ಮ ಅಂತ ಹೇಳ್ತಾರೆ, ಧರ್ಮಜ್ಞ ಸಮಯ ಪ್ರಮಾಣ. ಧರ್ಮ ಅಂದ್ರೆ ಧರ್ಮಜ್ಞರ ಸಮಯ ಅಂದ್ರೆ ಅನುಷ್ಠಾನ. ಧರ್ಮ ಏನ್ ಪ್ರಮಾಣ ಅಂದ್ರೆ ಧರ್ಮಜ್ಞ ಸಮಯ ಪ್ರಮಾಣ. ಇಂಥ ಹಿರಿಯರು ಶ್ರೀಗಳು ಮತ್ತೆ ಅವರು ಆಚರಣೆ ಮಾಡುವಂತಹ ಅನುಷ್ಠಾನ ಇದೆಯಲ್ಲ ಅದೇ ಪ್ರಮಾಣ. ವೇದಾಶ್ಚ ನಾವು ಹೇಳ್ತಾರೆ, ವೇದವೂ ಸಹ ಅಂತ. ವೇದವೂ ಮೊದಲು ಹೇಳಿಲ್ಲ, ಧರ್ಮಜ್ಞ ಸಮಯ ಪ್ರಮಾಣ, ಆಮೇಲೆ ವೇದಾಶ್ಚ, ವೇದವೂ ಸಹ ವೇದದಿಂದ ಬಂದಿದ್ದು. ಅಂದರೆ ನಮ್ಗೆ ಅರ್ಥ ಆಗೋದ್ರಿಂದ ನಮ್ಮ ಹಿರಿಯರು ಯಾರಿದಾರ ಆಚರಣೆ ಮಾಡ್ತಾರೋ ಅದೇ ನಮಗೆ ಬಹಳ ಮುಖ್ಯವಾದದ್ದು ಅಂದ್ಬಿಟ್ಟು ಹೇಳ್ತಾರೆ. ಕಡೆಗೆ ಅವನು ಏನು ಪರವಾಗಿ ಇವರೆಲ್ಲ ಇದರಲ್ಲಿರೋದು ಎಲ್ಲ ನೋಡಿದ್ರೆ ನಂದು ಹೋಗೋದಿರೋದು ಏನು ಗೊತ್ತಿಲ್ಲ ಅಂದ್ರೆ ಏನೇನೋ ಹೇಳ್ತಿರಲ್ಲ, ವಾಪಸ್ ನಮ್ಮ ಧರ್ಮಸೂತ್ರಗಳು ಹೇಳ್ತಾ ಇರಲಿಲ್ಲ, ಸ್ಕಾಂದ ಪುರಾಣ ಹೇಳ್ತಿರೋ ಅಂತಾರೆ. ಅಷ್ಟ್ಯಾಕೆ ನೀನೇ ಹೇಳಿದಿಲ್ಲ ಅಂತ. ನಾನು ಹೇಳಿದ್ದೀನಿ, ಅವಾಗ ನೀನೇ ಹೇಳಿದ್ದಿಲ್ಲ. ಗೀತೆಯಲ್ಲಿ ಏನು ಹೇಳಿದ ನೀನು ಅಂತಾರೆ. ನಾನೇನು ಹೇಳಿದ್ದೀನಿ ಗೀತೆಯಲ್ಲಿ ಅಂತ ಬೇಕು ಅಂತ. ಅದಕ್ಕೆ ಹೇಳ್ತಾನೆ, ಯಜ್ಞಾಚರಿತಿ ಶ್ರೇಷ್ಠ ಆದರೆ ತದೇವೇತೋ ಇತರೋ ಜನ ಸಯತ್ ಪ್ರಮಾಣಂ ಕುರುತೆ ಲೋಕಸ್ತನಮ ಬರ್ತದೆ ಅಂತ ನೀನೇ ಹೇಳಿದೆಯಲ್ಲ ಅಂದ್ಬಿಟ್ಟು ಅಂತ. ನೀವು ತುಂಬ ತಿಳ್ಕೊಂಡ್ಬಿಟ್ಟಿದ್ದೀರಾ ಅಂತ ಹೇಳ್ತಾರೆ. ಅದರ ನೀನೇ ಹೇಳಿಲ್ಲಪ್ಪ, ಲೋಕದಲ್ಲಿ ಹಿರಿಯರು ಏನು ಆಚರಣೆ ಮಾಡ್ತಾರೋ ಅದು ಮಾರ್ಗವಾಗುತ್ತೆ. ಮನೇಲಿ ನಾವು ಯಾಕೆ ಹೇಳ್ತೀವಿ, ಹಿರಿಯರು ಒಳ್ಳೇದಾಗಿದ್ದರೆ ಮಕ್ಕಳು ಅದನ್ನೇ ಅನುಸರಣೆ ಮಾಡ್ತಾರೆ. ನಾವು ಸರಿಯಾಗಿಲ್ಲದೆ ಇದ್ರೆ ಮಕ್ಕಳನ್ನ ನೀವು ಸರಿಯಾಗಿರಿ ಅಂತ ಹೇಳಕ್ ಬರೋದಿಲ್ಲ. ಅದಕ್ಕೆ ಯಜ್ಞದಾಚರಣೆ ನಾವು ನಡ್ಕೊಟ್ಟಂತೆ ಮಕ್ಕಳು ಆಡ್ತಾರೆ. ಹಾಗಾಗಿ ನೀನೇ ಹೇಳಿದೆಯಲ್ಲ ಹಾಗಾಗಿ ಅಂತ ಹೇಳ್ತಾರಂತೆ. ಅದಕ್ಕೆ ಆಮೇಲೆ ನೀನು ಹೇಳಿದೆಯಲ್ಲ ಶ್ರುತಿಲಿ ಹೇಳಿಲ್ಲ ಅಂತ. ಶ್ರುತಿಲೂ ಹೇಳಿದೆ ಹೇಳ್ತೀವಿ ಅಂತ. ಹೌದಾ, ಶ್ರುತಿಲಿ ಹೇಳಿದೆ ಅಂತ ಹೇಳ್ತಾ ಹೌದು. ಅದಕ್ಕೆ ತೈತಿರೋಪನಿಷತ್ತಲ್ಲಿ ಬರುತ್ತೆ. ತೈತಿರೋಪನಿಷತ್ತಲ್ಲಿ ಆಚಾರ್ಯರು ಎಲ್ಲ ಮುಗಿದ ಮೇಲೆ ಅವರಿಗೆ ಎಲ್ಲ ಮುಗಿದ ಮೇಲೆ ಕಡೆಗೆ ಅವ್ರನ್ನ ಕರೀತಾರೆ. ಕರೆದ್ಬಿಟ್ಟು ತೈತಿರೋಪನಿಷತ್ತನ್ನು ಉಪದೇಶ ಮಾಡ್ತಾರೆ ಹೋಗೋ ಸಮಯದಲ್ಲಿ. ಆವಾಗಲೇ ಅದೇ ಸಹನಾಬಹುದು ಸಹನ ಹೇಳ್ಕೊಂಡು ಬರುವಾಗಾದರೆ ಕಡೆಗೆ ಹೇಳ್ತಾರೆ, ಒಂದು ವೇಳೆ ನಿನಗೆ ಯಾವುದಾದ್ರೂ ಅಂದರೆ ಎಲ್ಲ ಹೇಳಿದ್ದೀವಿ ಆದರೂ ಸಂದೇಹ ಬರ್ಬೋದು. ಒಂದು ವೇಳೆ ಸಂದೇಹ ಬಂತು ಅಂದರೆ ಹೇಳ್ತಾರೆ, ಯಾರು ಅನುಷ್ಠಾನ ಧರ್ಮಜ್ಞರಿರ್ತಾರೋ ಅವರನ್ನು ಹೋಗಿ ನೋಡು. ಅವರು ಯಾವ ಥರ ಮಾಡ್ತಾರೋ ಆ ಥರನೇ ಮಾಡು, ಅವ್ರು ಯಾವ ಥರ ನೋಡ್ತಾರೋ ಆ ಥರನೇ ಮಾಡ್ಬಿಟ್ಟು ಬರ್ತಾ ಇದ್ದಾರೆ. ಅಥ ಯದಿತೆ ಕರ್ಮ ವಿಜಿಗಿತ್ಸಾವಾಗುತ್ತೆ ವಿಜಿಗಿತ್ಸಾವಾಸ್ಯಾತ್. ಒಂದು ಜನ ಕರ್ಮದಲ್ಲಿ ಆಗಲಿ ಅನುಷ್ಠಾನದಲ್ಲಿ ವಿಚಿಕಿತ್ಸಾ ಏನಾದರೂ ಬಂದ ಅಂದರೆ, ಸಂದೇಹಗಳೇನಾದ್ರು ಬಂದ ಅಂದರೆ ಅದೇ ತತ್ರ ಬ್ರಾಹ್ಮಣ ಸಂಹರ್ಷಿಣಃ. ಎಲ್ಲಿ ಆಚರಣೆ ಮಾಡ್ತಾ ಇರ್ತಾರೋ ಋಷಿಗಳು ಇರ್ತಾರಲ್ಲ, ಆ ಹಿರಿಯರು ಮಾಡ್ತಾರೋ ಅವ್ರ ಹತ್ರ ಹೋಗು. ಯುಕ್ತ ಅಯುಕ್ತ, ಯಾವುದು ಯುಕ್ತ ಯಾವುದು ಅಯುಕ್ತ ಅಂತ ಅವರಿಂದ ತಿಳ್ಕೊಳ್ಳೋದು. ಅವರಿಂದ ಕೇಳೋದು ಬೇಡ, ಅವ್ರು ಆಚರಣೆ ಮಾಡೋದಲ್ಲೇ ತಿಳ್ಕೊಳ್ಳೋದು. ಅಲೂಕ್ಷ ಧರ್ಮ ಕಾಮಾಸ್ಯು, ಅವರು ಧರ್ಮವನ್ನು ಚೆನ್ನಾಗಿ, ಅಲೂಕ್ಷ ಅಂದರೆ ಜಾಲಾಡೋದು ಅಂತೀವಲ್ಲ, ಅಲೂಕ್ಷ ಎಲ್ಲವನ್ನು ಜಾಲಾಡಿ ತಿಳ್ಕೊಂಡಿರ್ತಾರೆ. ಅಲೂಕ್ಷ ಧರ್ಮ ಕಾಮಾಸ್ಯು ಅವರು ಇರ್ತಾರೆ. ಅದರಿಂದ ಏನು ಮಾಡೋದು ನೀನು, ಯಥಾತೆ ತತ್ತೇಷು ವರ್ತೇರನ್, ಅವ್ರು ಯಾವ ಥರ ನಡ್ಕೊಳ್ತಾರೋ ಆ ಥರ ನಡ್ಕೋ. ಆಮೇಲೆ ಯಥಾತೆ ತಥಾತೇಷು ವರ್ತೇತಾ, ಅವರು ನಡೆಯೋ ರೀತಿ ನಾವು ಏನು ಮಾಡ್ತಾರೋ ನೀವು ಅದನ್ನೇ ನಡ್ಕೋ. ಅದಕ್ಕೆ ಹೇಳ್ಬಿಟ್ಟು ಕಡೆ ಹೇಳ್ತಾರೆ, ದೇಶ ಆದೇಶ ದೇಶ ಉಪದೇಶ. ಇದೇನಪ್ಪ ನಾನು ಕೊಡಿ, ನೀವು ಕೊಡೋ ಆದೇಶ ಇದೇ ನನ್ನ ಉಪದೇಶ ಅಂದ್ಬಿಟ್ಟು ಕಡೆ ಹೇಳ್ತಾರೆ. ದೇಶ ವೇದೋಪನಿಷತ್, ವೇದ ಉಪನಿಷತ್ತಿನ ಸಾರನೇ ಇದೆ. ಏನು ಅಂದರೆ ಯಾರು ಅದ ಹೇಳ್ತಾರೆ ಅವರು, ಧರ್ಮ ಹೇಳ್ತಾರೆ ಧರ್ಮಜ್ಞ ಸಮಯ ಪ್ರಮಾಣ ಅನ್ನೋದು ಇದರಿಂದ ತಗೊಂಡು ಅವರು ಅದರ ಹಾಕಿದ್ದಾರೆ ಹಾಗೆ. ಆಮೇಲೆ ಇದು ಇದರಲ್ಲೂ ಬರುತ್ತೆ. ಇವನು ಯಕ್ಷ ಪ್ರಶ್ನೆಯಲ್ಲಿ ಧರ್ಮರಾಜನ್ನ ಯಕ್ಷ ಕೇಳ್ತಾನೆ. ಅವಾಗ ಏನಪ್ಪ ಧರ್ಮ ಏನು, ಧರ್ಮ ಅಂದರೆ ಏನು ಅಂತ ಕೇಳ್ತಾನೆ. ಆಗ ಹೇಳ್ತಾ ಅದಕ್ಕೆ ಅವನು ಅದೇ ಹೇಳ್ತಾನೆ, ಶಿಷ್ಟಾಚಾರವೇ ಪ್ರಧಾನ ಹೇಳ್ತಾನೆ. ಶ್ರುತಿರ್ವಿಭಿನ್ನ ಸ್ಮೃತಿರ್ವಿಭಿನ್ನ ನೈಕೋ ಋಷಿ ಮತ ಪ್ರಮಾಣಂ ಧರ್ಮಸ್ಯ ತತ್ವಂ ನಿಹಿತಂ ಗುಹಾಯಾಮ್. ಹೇಳ್ತಾರೆ ಕಡೆಗೆ ಮಹಾಜನೋ ಏನಗತಸ್ತಮಂತಹ. ಅವನು ಧರ್ಮರಾಯ ಹೇಳುವಂಥ ಮಾತು. ಅನೇಕ ಶ್ರುತಿಗಳಿದೆ, ಒಂದೇ ಶ್ರುತಿಯಲ್ಲಿ ಎಷ್ಟೊಂದು ಶಾಖೆಗಳಿದೆ. ಅದಕ್ಕೆ ಋಷಿಗಳು ಸ್ಮೃತಿಗಳು ವಿಭಿನ್ನವಾಗಿದೆ. ಅದರಿಂದ ಏನಾಗುತ್ತೆ, ಒಂದು ಕಡೆ ಹೇಳಿದ್ರೆ ಒಂದು ಕಡೆ ಸ್ವಲ್ಪ ವ್ಯತ್ಯಾಸಗಳು ಬರುತ್ತೆ. ಅದರಿಂದ ಅನೇಕ ಋಷಿಯ ಮತ, ಅನೇಕ ಋಷಿಗಳು ಅವರವರ ಮತವನ್ನು ಪ್ರಮಾಣ ಮಾಡಿದ್ದಾರೆ. ಅದನ್ನು ನಮಗೆ ತಿಳ್ಕೊಳ್ಳೋದು ಕಷ್ಟವಾಗುತ್ತೆ. ಧರ್ಮಸ್ಥ ತತ್ವ ನಿಹಿತ ಗುಹಾಯಂ, ಧರ್ಮದ ತತ್ವ ತಿಳ್ಕೊಳ್ಳೋದು ಬಹಳ ಕಷ್ಟ. ಏನು ಮಾಡಂದ್ರೆ ಮಹಾಜನೋ ಏನಗತಸ್ಕೆ ಗೆಲೆಯ ಏನಲ್ಲ ಅದನ್ನೇ ಅವಳು ತಗೊಂಡು ಮಾಡಿದ್ದಾರೆ. ಮಹಾಜನೋ ಏನಗತಸ್ಕೆ ಬಂತಹ, ಯಾವ ದಾರಿಯಲ್ಲಿ ನಡೆದರೋ ಅದನ್ನೇ ನೋಡಿಲ್ಲ. ಇದು ರಾಮಾಯಣದಲ್ಲಿ ನಮಗೆ ಬಂದಿದೆ.
ರಾಮ ಹೋಗ್ತಾ ಇರ್ತಾರೆ. ಹೋಗುವಾಗ ವಿಶ್ವಾಮಿತ್ರನ ಕೇಳ್ತಾನೆ, ಯಾವ ದಾರಿ ಹೋಗ್ಬೇಕು ಅಂತ ರಾಮ ಕೇಳ್ತಾನೆ. ರಾಮನಿಗೆ ಹೇಳ್ತಾರೆ, ಮಹಾಜನೋ ಏನ ಗತಸ್ಸಂತ, ನಮಗೆಲ್ಲರೂ ಯಾವ ದಾರಿ ಹೋಗ್ತಾ ಇದ್ರು ಆ ದಾರಿ. ಅದು ಪಾರಮಾರ್ಥಿಕವಾಗಿ ಪ್ರಶ್ನೆ. ಅದು ಯಾವ ರೂಟು ಅಂತಲ್ಲ, ಇವರು ಪಾರಮಾರ್ಥಿಕವಾಗಿ ಹುಟ್ಟುಕೊಟ್ಟು. ರಾಮ ಕೇಳಿದ್ರು ಪಾರಮಾರ್ಥಿಕವಾಗಿ, ಇವರು ಪಾರಮಾರ್ಥಿಕವಾಗಿ ಉತ್ತರ ಕೊಟ್ಟರು ಅವರಿಗೆ. ಮಹಾಜನೋ ಏನ ಗತಸ್ಸಂತ, ಅವರೇ ಮಹಾಜನ ಅನ್ಬೇಕಾದ್ರೆ ಋಷಿಗಳು ಅವರು ವಸಿಷ್ಠರು ಕಾಲಾಶರು ಅವರು ನೋಡ್ಕೊಂಡಿದ್ದಾರೆ. ಅವರ ದಾರಿನಲ್ಲಿ ಹೋಗ್ತಾ ಇರ್ತಾರೆ. ಆಮೇಲೆ ವೇದವಿತ್ತು, ಆಮೇಲೆ ಯಾರು ಧರ್ಮವನ್ನು ವೇದವಿತ್ತು ಯಾರು ಇರ್ತಾರೋ ಹೇಳ್ತಾರೆ, ಧರ್ಮಶಾಸ್ತ್ರ ರಥಾರೂಢ, ಅವರು ವೇದ ಖಡ್ಗ ಧರಾಧರ, ಅವರು ವೇದ ದ್ವಿಜಾರು, ಅವರು ಅಧ್ಯಯನ ಮಾಡಿ ತಗೊಂಡು ವೇದವನ್ನು ಖಡ್ಗವನ್ನು ಕಲಿಸಿದಾರಂತೆ. ಅವರು ಹಾಸಾರ್ಥ ಮಬಿಯರು, ಅವರು ಹಾಸ್ಯಕ್ಕಾಗಿ ಏನು ಹೇಳಿದ್ರು ಸಹ ಅದು ಸಹ ಧರ್ಮ ಪರಮ, ಅದು ಧರ್ಮ ಪರಮೋ ಧರ್ಮವಾಗುತ್ತೆ ಅನ್ಬಿಟ್ಟು ಅಂತ. ಹಾಗಾಗಿ ನಮ್ಮ ಧರ್ಮೀಯರು ಅವರು ಧರ್ಮಶಾಸ್ತ್ರಗಳಾಗಿದ್ದಾರೆ, ಅವ್ರು ಹೇಳಿದ್ದೇ ನಮ್ಮ ಪ್ರಮಾಣ ಅಂದ್ಬಿಟ್ಟು ಅಂತ. ಇದು ನೀನು ಗ್ರಾಮ್ಯ ಅಂದಲ್ಲ, ಇದು ಗ್ರಾಮ್ಯವಲ್ಲ, ಇದು ಅದ್ರ ಮೇಲೆ ಹೇಳ್ತಾರಂತೆ. ನೀನೇ ಹೇಳಿದೆ ಅಹಂ ಕೃತ ಅಹಂ ಯಜ್ಞಂ, ಎಲ್ಲವನ್ನೂ ನಾನೇ ಭೋಗಿಸ್ತೀನಿ ಅಂತ. ನಮ್ಮದು ವೈಷ್ಣವ ಯಾಗ, ನಾವು ಅಗ್ನಿಮುಖ ಮಾಡ್ತಾ ಇದ್ರು. ಅಗ್ನಿ ನಮ್ಮ ಇದನ್ನು ಮನಸ್ಸನ್ನೇ ಇದಾಗಿಟ್ಕೊಂಡು ಆವರಣೆಯಾಗಿ ಇಟ್ಕೊಂಡು ಭಕ್ತಿಯನ್ನೇ ಅದಕ್ಕೆ ದಾರಿ ಹೇಳ್ತಿದ್ದೀವಿ. ಅದೇ ಹವಿಸ್ಸು ಇಲ್ಲಿ ಭಕ್ತಿ ಇಲ್ಲಿ. ಅದನ್ನು ನೀನೇ ಹೋಗ್ತು ನೀನೇ ಹೇಳಿದೆಯಲ್ಲ, ಅದನ್ನು ನೀನೇ ಇದು ಮಾಡುವಂಥದ್ದು ಅಂತ. ಆಮೇಲೆ ಅದನ್ನು ಹೇಳ್ತಾರಂತೆ, ನೀನೇ ಹೇಳಿದೀಯ, ಏನು ಹೇಳಿದೀನಿ ಅಂತಾರಂತೆ. ರಸಾನ್ ದಾಸಸ್ಯ ಜಿಹ್ವಾಯಾಂ ಅಶ್ನಾಮಿ ಪ್ರಯತ್ನ ಅಂತ. ನನ್ನ ಭಕ್ತರು ಏನು ಕೊಡ್ತಾರೋ ಅವರ ಜಿಹ್ವೆ ಮೂಲಕ ಅದನ್ನು ಅಶ್ನಾಮಿ ಪ್ರಯತ್ನತಃ, ನಾನು ಅದನ್ನು ಸ್ವೀಕಾರ ಮಾಡ್ತೀನಿ. ಅದಕ್ಕೆ ತದಹಂ ಭಕ್ತ್ಯಂ ಅವಿರ್ತ ಮಾಡ್ತಾ ಇರ್ತಾರೆ. ಅದನ್ನು ನಾನು ಅಶ್ನಾಮಿ ಅಂತ ನೀನೇ ಹೇಳಿದೆಯಲ್ಲ, ನಾವು ಭಕ್ತಿಯಿಂದ ನಿನಗೆ ಪ್ರೀತಿಯಿಂದ ಭಕ್ತಿಯನ್ನು ಹವಿಸಲು ಕೊಡ್ತಾ ಇದ್ದೀವಿ. ಅದನ್ನು ನೀನು ಅಶ್ನಾಮಿ ಪ್ರಯತ್ನದ ಅನ್ನೋದಕ್ಕೆ ಒಂದು ತಮಾಷೆ ಹೇಳ್ತಾರೆ. ಕಷ್ಟಪಟ್ಟು ತಾನು ಮಾಡ್ಬೋದು ಅಂತ. ಯಾಕಂದರೆ ನಾವು ದೇವರಿಗೆ ಇಡಬೇಕಾದ್ರೆ ಒಂದು ಸ್ವಲ್ಪ ಉಪ್ಪು ಹಾಕಿರಲ್ಲ, ಒಂದು ಸ್ವಲ್ಪ ಉಪ್ಪು ಜಾಸ್ತಿ ಆಗಿರುತ್ತೆ, ಏನಾಗುತ್ತೆ ಪಾಪ ಪ್ರಯತ್ನದ ಕಷ್ಟಪಟ್ಟು ಸ್ವೀಕಾರ ಮಾಡ್ತಾನೆ. ಅದಕ್ಕೆ ಅಷ್ಟಾಮಿ ಪ್ರಯತ್ನದ ಅಂದರೆ ಇಷ್ಟಪಟ್ಟು ಅಂತ, ಪ್ರಯತ್ನದ ಅಂದರೆ ಕಷ್ಟಪಟ್ಟು ಅಂತ ಅಂದರೆ ಎಷ್ಟೋ ಸಲ ಆಗುತ್ತೆ. ಏನೋ ಉಪ್ಪು ಇಲ್ಲ, ಉಳಿಯಿಲ್ಲ, ಏನೂ ಇಲ್ಲ, ಎಷ್ಟೋ ಸಲ ನಾವು ಇದು ಆಗಿಲ್ಲ, ಬರೀ ನಾವೇ ಎಷ್ಟು ಥರ ಮಾಡ್ತೀವಿ. ಆಗಿರಲ್ಲ ಅಂದ್ಬಿಟ್ಟು ಬರೀ ಆ ಬೇಳೆನೇ ಇಟ್ಟು ಅವೆಲ್ಲ ಮಾಡ್ತೀವಿ. ಭಗವಂತನಿಗೆ ಮನಸ್ಸಿನಲ್ಲಿ ಎಲ್ಲ ಕೊಡೋದು, ಎಲ್ಲ ಮನಸ್ಸಿನಲ್ಲಿ ಮಂಡಿಗೆ ಕೊಡೋದು. ಅವನಿಗೆ ಮಾನಸಿಕ ಆರಾಧನೆ ಇಟ್ಬಿಟ್ಟಿದ್ದಾರೆ. ಆರಾಧ್ಯ ವಿಹಿನಿಕೆ ಯೋಮಾತ್ಮಗೆ ಮಾಯಾಪುರೆ ಹೃದಯ ಪಂಕಜ ಸನ್ನಿವಿಷ್ಟ ಶ್ರದ್ಧಾವಿಧಿ ವಿಮಲಚಿತ್ತ ಜಲಾಭಿಷೇಕೈ ನಿತ್ಯಂ ಸಮಾಧಿ ಕುಸ್ಮೈ ರಘುರದ್ಭವಾಯ ಸೌವರ್ಣೆ ಸ್ಥಾಲಿವರ್ಗೆ ಮಣಿಗಣಗಚಿದೆ ಭೋಗತಾಕ್ತಾನ್ ಸುಭಕ್ವಾನ್ ಭಕ್ತಾನ್ ಭೋಜ್ಯಾಂಶ ಲೇಹ್ಯಾನ್ ಪರಾಮದ ಅನ್ನೋ ನಂದಿದಾಯ ಅಂತ ಮನಸ್ಸಿನಿಂದ ಎಲ್ಲರೂ ಕೊಡ್ತೀವಿ. ಮನಸ್ಸಿನಲ್ಲಿ ಎಲ್ಲ ಮಟ್ಟಿಗೆ ನಮಗೆ ಪಾಪ ಎಲ್ಲ ತೋರಿಸೋದು, ಅದು ಎಲ್ಲವನ್ನೂ ಮನಸ್ಸಿನಲ್ಲಿ ಕೊಡ್ತೀವಲ್ಲ, ಅದೇ ಅವನಿಗೆ ಅದು ನಾವು ಮನಸ್ಸಿನಲ್ಲಿ ಕೊಡುವಂಥ ಇದು. ಹಾಗಾಗಿ ಅವ್ರು ಹೇಳ್ತಾರಂತೆ, ಅದರಿಂದ ಏನು ಸರಿ ವೇಂಡುವನ KTL ಅಂತ ಹೇಳ್ತಾರಂತೆ. ಅದಕ್ಕೆ ಆವಾಗ ಅವಳು ಇಲ್ಲಿ ಬೆಳೆದಲ್ಲ, ಇದರಲ್ಲಿ KTL ಅಂತ ಯಾಕೆ ಹೇಳ್ತೀಯ ಕೇಳ್ತೇವೆ ನಾವು ಹೇಳ್ತೀವಿ. ಅದಕ್ಕೆ ನೀನು ಸ್ವೀಕರಿಸ್ತೀಯ ನಮಗೆ ನಿನ್ನ ನಿನ್ನ ಭೋಗ್ಯ ಇದೆಯಲ್ಲ ಅದೇ, ಅದರಿಂದ KTL ಅಂತ ಹೇಳ್ಬೇಡ ನೀನು, ಅದಕ್ಕೆ ಕೇಳೋ. ಯಾಕಂದ್ರೆ ನೀನು ನಮಗೆ ಬಹಳ ಇಷ್ಟವಾದವನು ಅನ್ನೋದು ಅಂತ. ಆ ಇಷ್ಟ ಅನ್ನೋದಕ್ಕೆ ಅದನ್ನು ಹೇಳ್ತಾರಂತೆ. ಇಲ್ಲಿ ಏನೇನೆಲ್ಲ ಕಲ್ತ್ಕೊಂಡ್ಬಿಟ್ಟಿದಾರಲ್ಲ ನೀವು ಅಂತ. ಶಾಸನಾಂತದಲ್ಲಿ ಭೀಷ್ಮರು ಹಾಡಿದಾರಲ್ಲ, ಇಷ್ಟೋ ವಿಷಯ ಶಿಷ್ಟ ಶಿಷ್ಟ ಶಿಖಂಡಿ ನವಶೋವಶಃ ಅಂತ ಹೇಳಿದ್ದಾರೆ ಅಂತ. ಹೌದಾ, ಅದೇನು ಅಂತ ಅರ್ಥ ಕೇಳ್ತಾ ಅಂತದಕ್ಕೆ. ಇದಕ್ಕೆ ಶಂಕರ ಭಾಷೆಗೆ ಹೋಗಬೇಕು. ಅದ್ಭುತವಾದ ಶಂಕರ ಭಾಷೆ, ಇದಕ್ಕೆ ಭಾಳ ಅದ್ಭುತವಾಗಿ ಇಷ್ಟ ವಿಷಯ ಇದಕ್ಕೆ ಅದ್ಭುತವಾಗಿ ಮಾಡಿದೆ. ಅದಕ್ಕೆ ಅವ್ರು ಹೇಳ್ತಾರೆ ಇಷ್ಟ ಅಂತ ಏನು ಕೇಳ್ತಾರೆ. ಪರಮಾನಂದಾತ್ಮಕತ್ವೇನ ಪ್ರಿಯ ಇಷ್ಟ. ಆ ಭಗವಂತ ಅತ್ಯಂತ ಪ್ರಿಯನಾದ್ರಿಂದ ಅವನು ನಮಗೆ ಇಷ್ಟನಾದ್ರಿಂದ ಇಷ್ಟ. ಆ ಇಷ್ಟ ಅಂತ ಇನ್ನೊಂದಿದೆ. ಈ ಯಾಗವನ್ನು ಮಾಡ್ತೀವಲ್ಲ, ಯಾಗವನ್ನು ಮಾಡ್ತೀವಿ, ಆಮೇಲೆ ಅದಕ್ಕೆ ಇಷ್ಟಿ ಅಂತ ಹೆಸರು. ಇವತ್ತು ತಾಲಿಭಾಗ ಮಾಡೋದು ಒಂದು ಇಷ್ಟಿನೇ. ಇವತ್ತು ಪ್ರಥಮ ತಾಲಿಭಾಗ ಹೋಗಿ ಮಾಡಬೇಕು. ಆ ಇಷ್ಟಿ ಇದರಿಂದ ಇಷ್ಟಿಯಿಂದ ಇವ್ರು ತಗೊಳ್ಳೋದ್ರಿಂದ ಇಷ್ಟ. ಆ ಇಷ್ಟಿ ಯಾಗ ಅದರೆಲ್ಲ ಇನ್ನು ಸ್ವೀಕರಿಸ್ತಾ ಮಾಡ್ತಾನಲ್ಲ, ಅದರಿಂದ ನಮಗೆ ಅವನ ಪ್ರಿಯ ಇಷ್ಟ. ನಾವು ಕನ್ನಡ ತಮಿಳು ಇಷ್ಟನೇ ತುಂಬ ಇಷ್ಟ. ಆ ಇಷ್ಟು ಒಂದು ಆ ಇಷ್ಟಿಯಿಂದ ಯಜ್ಞೆಯಿಂದ ಇಷ್ಟ ಯಜ್ಞೇನ ಇಷ್ಟ ಇದೀವ. ಆ ಯಜ್ಞದಿಂದ ಅವನು ಸ್ವೀಕಾರ ಮಾಡೋದ್ರಿಂದ ಅವನು ಯಜ್ಞವೇ ಅವನಾದ್ರಿಂದ ಅದರಿಂದ ಇಷ್ಟ. ಆಮೇಲೆ ಅವರು ವಿಶಿಷ್ಟನ ಅವಿಶಿಷ್ಟ ಮಾಡ್ತಾರೆ. ಸರ್ವೇಷಾಂ ಅಂತರ್ಯಾಮಿತ್ವೇನ ಅವಿಶಿಷ್ಟ. ಅವನು ಅವಿಶಿಷ್ಟ ಅಂದರೆ ಶಿಷ್ಟ ಅವಿಶಿಷ್ಟ. ಅವಿಶಿಷ್ಟ ಅಂದರೆ ಎಲ್ಲರೂ ಅಂತರ್ಯಾಮಿ ಇರ್ತಾನಲ್ಲ, ಅದರಿಂದ ಅವಿಶಿಷ್ಟ.
ಆಮೇಲೆ ಅದಕ್ಕೆ ಹೇಳ್ತಾರೆ ಶಿಷ್ಟಾಹ ಇಷ್ಟಾಹ ಅದಂತ ವಿಶಿಷ್ಟ ಅಂತೆ. ಅಂದರೆ ಅವನಿಗೆ ಅತ್ಯಂತ ಶಿಷ್ಟರಿಗೆ ಅವನ ಭಕ್ತರೆಲ್ಲ ಅವನಿಗೆ ಇಷ್ಟವಂತೆ, ಅವನಿಗೆ ಶಿಷ್ಟಾಹ ಇಷ್ಟಾಹ ಅದರಿಂದ ಅವಿಶಿಷ್ಟವಂತೆ. ಅದರಿಂದ ನಾವು ಅದರ ಹೇಳ್ತಾರೆ, ನಾವು ನಿಮ್ಗೆ ಹೇಳ್ತಾರೆ ಶಿಷ್ಟಾಹ ಅದಂತ ಹೇಳ್ತಾರೆ. ಆಮೇಲೆ ಅದರಿಂದ ಶಿಷ್ಟೇಷ್ಟ. ಶಿಷ್ಟೇಷ್ಟ ಅಂದರೆ ಶಿಷ್ಟಾನಾಂ ವಿದುಷಾಂ ಇಷ್ಟಃ ಶಿಷ್ಟೇಷ್ಟ. ಶಿಷ್ಯರಲ್ಲಿ ಅತ್ಯಂತ ಪ್ರಿಯರಾಗಿರೋ ಯಾರು ಅಂತಾರೆ ಅವ್ರನ್ನ ಶಿಷ್ಟೇಷ್ಟ. ಅದರಿಂದ ಶಿಷ್ಟಾನಾಂ ವಿದುಷಃ. ಆಮೇಲೆ ಶಿಷ್ಟೈ ಇಷ್ಟಃ ಇತಃ ಪೂಜಿತವ. ಶಿಷ್ಟರು ಇವನನ್ನ ಇಷ್ಟವಾಗಿ ಪೂಜೆ ಮಾಡ್ತಾರ, ಅದರಿಂದ ಶಿಷ್ಟೇಷ್ಟ. ಎಂತ ಅದ್ಭುತವಾಗಿ ಮಾಡಿದ್ರು ಅದಕ್ಕೆ ಅಂದ್ಬಿಟ್ಟು ಅದರಿಂದ ನಿಮ್ಗೆ ಇಷ್ಟ ವಿಶಿಷ್ಟ ಎಲ್ಲರೂ ಆಗಿದೆಯಾ. ಆ ಶಿಖಂಡ ಅಂತಾರೆ. ಶಿಖಂಡ ಅಂದ್ರೆ ನವಿಲ್ಗಿರಿ, ಅದು ಕಪಾಲೋ ಲಂಕಾರೋಸ್ತೆ ಇದು ಶಿಖಂಡ. ಅವನು ಶಿಖಂಡ್ ಧರಿಸ್ಕೊಂಡಿರೋದು ಅವನಿಗೆ ಅಲಂಕಾರವಾಗಿರುತ್ತಂತೆ ಅವನಿಗೆ. ಅದರಿಂದ ಅವನು ಇದು ಶಿಖಂಡ ಅಂದ್ರೆ ನವಿಲಿಗೆ ಧರಿಸ್ಕೊಂಡಿದ್ದಾರೆ. ಅದಕ್ಕೆ ಹಂಗೆ ಯಥಾ ಅಂತ ಹೇಳ್ತಾರೆ. ಇದೆಲ್ಲ ಹೇಳ್ತಾರೆ ಯಾಕೆ ತೆಗಿತಾರೆ ಅಂದ್ರೆ ಅವಳು ಆಂಡಾಳು ಶಂಕರಾಚಾರ್ಯ ಮಾಡಿದ್ದಾರೆ. ಯಾಕಂದ್ರೆ ಯಥೋ ಗೋಪಾಲವೇಶಧರ ಮಾಡಿದ್ದಾರೆ. ಅದಕ್ಕೆ ಶಿಖಂಡ ಅನ್ನೋದು ಅವ್ತಲ್ತಾನೆ ಅವ್ನು ನವಿಲಿಗೆ ಇಟ್ಕೊಡೋದು. ಯಥಾ ಗೋಪಾಲವೇಶಧರ. ನೋಡ ನಿಮಗೇನೆ ಹೇಳಿದ್ದಾರೆ ಅವರು ಅಂದ್ಬಿಟ್ಟು ಅಂತ. ಆಮೇಲೆ ನೆಕ್ಸ್ಟ್ ಈಗ ಬರ್ತಾ ನಹುಷೋ ಅಂತ ಬರ್ತಲ್ಲ, ನಹುಶಾನಕ್ಕೆ ನಶ್ಯತಿ ಭೂತಾನಿ ಮಾಯಯ ಅಥವಾ ನಹುಷಃ. ಅದು ನಹ ಬಂಧನೆ ಅಂತ ಒಂದು ಅದರಿಂದ ನಹ ಬಂಧನೆಯಿಂದ ಬಂದಿರೋದು. ನಹ ಅನ್ನೋದು ಬಂಧನೆಯಿಂದ ನಶ್ಯತಿ. ನಶ್ಯತಿಯಿಂದ ಬಂಧ ಇರುತ್ತೆ. ಅದಕ್ಕೆ ನಶ್ಯತಿ ಭೂತಾನಿ ಮಾಯಯ ಅಥವಾ ನಹುಷ. ಎಲ್ಲರನ್ನೂ ನಿನ್ನ ಮಾಯೆಯಿಂದ ಬಂಧನ ಮಾಡಿದೆಯಲ್ಲ, ಅದರಿಂದ ನಹುಷ. ನಹುಷ ಅಂತ ಆ ನಹುಷ ಇಲ್ಲಿ ನಹ ಬಂಧನೆ ಅನ್ನೋ ಧಾತುವಿಂದ ಬಂದಿದ್ದು, ಅದರಿಂದ ನಹುಷಃ ಅಂದ್ಬಿಟ್ಟು. ಆಮೇಲೆ ಕಡೆಗೆ ವೃಷಃ ಅನ್ನುವಾಗ ಕಾಮಾನಾಂ ದರ್ಶನಾಶು ವೃಷಃ. ನಮ್ಮ ಏನು ಆಸೆಯನ್ನ ಧಾರೆ ವರ್ಷಣ ನಮ್ಮ ಏನೇನೋ ಆಸೆಯನ್ನು ಹಾಗೆ ಸುರಿಸ್ತಾನಂತೆ, ಮಳೆ ಬರದಾ ಇರ್ತಂತ. ಅದರಿಂದ ವೃಷಃ ಅಂದ್ಬಿಟ್ಟು ವೃಷಃ ಧರ್ಮ ಅಂದ್ಬಿಟ್ಟು ಅಂತ. ಅದು ಅವನ ಧರ್ಮವಾಗಿ ಇಟ್ಕೊಂಡಿದ್ದಾನಂತೆ. ಅದಕ್ಕೆ ಇಷ್ಟೋ ವಿಶಿಷ್ಟ. ಅದರಿಂದ ಇದು ಎಲ್ಲಿಂದ ನಿಮ್ಗೆ ಹೇಳಿದ್ರಿಂದ ಯಾತಕ್ಕೆ ಅವ್ನು ಕೇಳ್ತಾನಂತೆ. ಅವನು ಯಾತಕ್ಕೆ ನನ್ನ ಹತ್ರ ಬಂದೆ ಅಂದಾಗ, ನೀನು ಇಷ್ಟೋ ವಿಶಿಷ್ಟ ಶಿಷ್ಯ ಅಂತ ಹೇಳಿದಾರಲ್ಲ, ನೀನು ನಮಗೆ ಬಹಳ ಇಷ್ಟವಾದವನು, ನೀನೇ ಎಲ್ಲ ಅಂತರ್ಯಗಳು ಎಲ್ಲ ಬರ್ತದೆ, ಅಂತರ್ಯಾಮಿಯಾಗಿ ಇರೋದು ನೀನೇ, ಭಕ್ತರನ್ನ ಮಾಡಿದೆ, ಯಜ್ಞದಲ್ಲಿ ಹೋಗಿ ತಗೊಳ್ಳೋದು ನೀನೇ. ಹಾಗಾಗಿ ಆಮೇಲೆ ನಾವು ಕೇಳಿದ್ದೆಲ್ಲ ಕೊಡೋದ್ರಿಂದ ವರ್ಷ ಮಾಡೋದ್ರಿಂದ ನೀನೇ ಅಂದ್ಬಿಟ್ಟು ಆ ಧರ್ಮ ಅನ್ನುವಾಗ ಅದಕ್ಕೆ ಹೇಳ್ತಾರೆ. ಅದಕ್ಕೆ ಹಾಗಾಗಿ ಈ ಮೇಲೆಯ ಶೈವನ ಹೇಳಿ ಆಮೇಲೆ ಕೇಳ್ತಾನೆ, ಸರಿ ಆಯಿತು ನಿಮ್ಗೆ ಏನೇನು ಬೇಕು ಅಂತ ಕೇಳ್ತಾರೆ. ಅದಕ್ಕೆ ಜ್ಞಾನತೆ ಎಲ್ಲ ಗಡಂಗ ಮುರಲ್ವನ. ಇದಕ್ಕೆಲ್ಲ ಮುಂದೆ ಇದೆಲ್ಲ ಹೇಳಿದ್ದೀನಿ ಅಂತ ಸ್ವಲ್ಪ ಬೇಗ ಹೇಳ್ಕೊಂಡು ಹೋಗ್ತೀನಿ. ಅಂದರೆ ನಮಗೆ ಶಂಕರ ಪಾಂಚಜನ್ಯ ಅನ್ನೋದು ಪ್ರಣವ ಜ್ಞಾನ ಸ್ವರೂಪಿ. ಅದರಿಂದ ನಮಗೆ ಆ ಪಾಂಚಜನ್ಯ ಬೇಕು. ಪಾಂಚಜನ್ಯ ಇದ್ದಾರೆ ಪೋಲ್ವನ ಶಂಕಂಗಳು ಅಂತ ಹೇಳ್ತಾನಂತ. ಅವನು ಹೇಳ್ತಾನೆ ಯಾವ ಥರ ಇರಬೇಕು. ಶಂಕ ಸಘೋಷೋ ಧಾರ್ತರಾಷ್ಟ್ರಾಣ ಹೃದಯಾನಿ ವ್ಯಧಾರಯತೆ. ಧಾರ್ತರಾಷ್ಟ್ರನ ಶಂಕ ಊದ ತಕ್ಷಣ ಪಾಂಚಜನ್ಯ ಅವರು ಅದೆಲ್ಲ ಸೀಳೋಯ್ತಂತೆ ಅವರಿಗೆ. ಅದೇ ಪಕ್ಕದಲ್ಲಿದ್ದಾರೆ, ಅವ್ರು ಏನೋ ಗೊತ್ತಾಗಲೇ ಇರುವಂತೆ ಅವರಿಗೆ. ಅವ್ರು ಹೇಳ್ತಾರೆ ಆ ಥರದ್ದು ಶತ್ರುಗಳಿಗೆ ಆ ಥರ ಇರಬೇಕು, ನಮಗೆ ಇಬ್ಬಾಗಿರಬೇಕು, ಆ ಥರದ್ದು ಬೇಕು ಅಂತ ಅದಕ್ಕೆ. ಆಮೇಲೆ ಅದು ಬಿಡುಕು ಅನ್ನೋದು ಜ್ಞಾನ ಸಂಕೇತ. ಅವ್ನು ಹೇಳ್ತಾನಂತೆ ಅನುಮಾನ ತೆರೆದು ಒಂದೇ ಪಾಂಚಜನ್ಯ, ಅದನ್ನು ಹೇಗೆ ನೀವು 5 ಲಕ್ಷ ಜನ ಇದ್ದರೆ 5 ಲಕ್ಷ ಕೊಡೋದು ಒಂದು ಹೇಗೆ ಕೊಡೋಕ್ಕಾಗುತ್ತೆ ಅಂತ ಹೇಳ್ತಾರಂತೆ. ಅಮೆಝಾನಲ್ಲಿ ಆರ್ಡರ್ ಕೊಡು. ಇವಾಗಲ್ಲಿ ಬಾಂಬೆನಲ್ಲಿ ಒಂದು ಉಳ್ಳಾಲ ಸಿದ್ಧಿ ಅಸೋಸಿಯೇಷನ್ ಇದೆ, USC ಅಂತ. ಅದಕ್ಕೆ ಅವರು ನಕಲು ಮಾಡೋದ್ರಲ್ಲಿ ಪ್ರಪಂಚದಲ್ಲಿ ಅವ್ರು ಬಿಟ್ಟರೆ ಯಾರೂ ಇಲ್ಲ. ಡೂಪ್ಲಿಕೇಟ್ ಅದು ಹಾಗೆ ನಕಲು ಮಾಡ್ಬಿಡ್ತಾರೆ, ನೋಡೋಕ್ಕೆ ಹಾಗೆ ಇರುತ್ತೆ. ಮೇಡ್ ಇನ್ USA ಅಂತ ಹಾಕ್ತಾರೆ. ಉಳ್ಳಾಲ ಸಿದ್ಧಿ ಅಸೋಸಿಯೇಷನ್ ಅಂತ ಬ್ಯಾಂಕಲ್ಲಿ ಇರ್ಬೇಕಾದ್ರೆ ನಾವು ನೋಡ್ತೀವಿ, ಏನು ಮೇಡ್ ಇನ್ USA ಅದು ಅವರು ಎಲ್ಲದಲ್ಲೂ ಇವರು ಅದು ಪಂಜಾಬೀಸು ನಕಲು ಮಾಡೋದಲ್ಲಂತೆ. ಅವರು ನಿನ್ನ ಶಂಕವನ್ನು ಮಾರಿಟ್ಟಿರ್ತಾರೆ, ಅಮೆಝಾನ್ ಅವ್ರು ಇರ್ತಾರೆ, ಕೊಟ್ಟರೆ ಆರ್ಡ್ರ್ ಕೊಟ್ಟರೆ ಎಲ್ಲ ಬರುತ್ತೆ ನಮಗೆ ಅಂದ್ಬಿಟ್ಟು ಅಂತ ಹೇಳ್ತಾರಂತೆ. ಅದಕ್ಕೆ ಆಮೇಲೆ ಅಲ್ಲದೆ ಅದು ಇದರಲ್ಲಿ ಮಾಡ್ಬೇಕಾದ್ರೆ ಪ್ರಣವ ಸ್ವರೂಪಿ ಇವನಿಗೂ ಸಹ ಧ್ರುವನಿಗೆ ಒಂದು ಸಲ ಕಪೋದ ತಡವಿದಾಗ ಅವನಿಗೆ ಜ್ಞಾನ ಬಂದು ಹಾಕ್ತಾನೆ. ಇವನಿಗೂ ಸಹ ಪ್ರಹ್ಲಾದನಿಗೂ ಕೊಡ್ತಾನೆ. ಹಾಗಾಗಿ ನಮಗೆ ಅದು ಬೇಕು, ಜ್ಞಾನ ಸಂಕೇತವಾದ ಇದೆಲ್ಲ ಬೇಕು ನಮಗೆ. ಭಗವದ್ಭಾಗವತ ವಿರೋಧಿಗಳನ್ನೆಲ್ಲ ಶಂಕ ಶಬ್ದ ಓಡಿಸ್ಬಿಡುತ್ತೆ, ನಮಗೆ ಅದರ ಸ್ಪರ್ಶದಿಂದ ಜ್ಞಾನ ಬರುತ್ತೆ. ಅದರಿಂದ ನಮಗೆ ಆ ಶಂಕ ಬೇಕು ಅಂತ ಹೇಳ್ತಾನಂತೆ. ಅವನು ಮಾತಾಡೋಕ್ಕೆ ಬಿಡೋದಿಲ್ಲ ಅವನಿಗೆ. ನಾವು ಹೇಗೆ ಘಂಟಾನಾದವನ್ನು ಮಾಡ್ತೀವೋ ಆರಾಧನದಲ್ಲಿ, ಅದಕ್ಕೆ ಪ್ರತಿರೂಪವಾಗಿ ಗಂಟ ಇಟ್ಕೊಂಡಿದ್ದೀವಿ ನಾವು. ಅದಕ್ಕೆ ಗಂಟೆಯನ್ನು ಭಗವಂತನ ಕಪಾಟ್ ತೆಗಿಬೇಕಾದ್ರೆ ಗಂಟೆಯನ್ನು ಮಾಡಿ ಯಾವುದಾದ್ರು ದುಷ್ಟಶಕ್ತಿಗಳಿದ್ರೆ ಅದೆಲ್ಲ ನಿರಸನವಾಗುತ್ತೆ. ಭಗವಂತನಿಗೆ ಏನೂ ಆಗೋದಿಲ್ಲ, ಅವನಿಗೆ ಯಾವ ದುಷ್ಟಶಕ್ತಿ, ನಮಗೆ ಆ ದುಷ್ಟಕ್ಕೆ ನಿರಸನವಾಗುತ್ತೆ ಅಷ್ಟೇ. ಅದಕ್ಕೆ
ಅದರಿಂದ ಅದು ಪ್ರಣವರೂಪ ಬೇಕು ಅಂದ್ಬಿಟ್ಟು ಅಂತ. ಅದು ಇನ್ನೊಂದು ದೇವಸ್ಥಾನದಲ್ಲೆಲ್ಲ ಶಂಖವನ್ನು ಓದೋರು. ಈಗ ದೊಡ್ಡ ದೊಡ್ಡ ದೇವಸ್ಥಾನ ಇಟ್ಕೊಂಡು ಎಲ್ಲ ಕಡೆ ಇಟ್ಕೊಂಡಿಲ್ಲ. ಆ ಶಂಖವನ್ನು ಓದಿದ್ರೆ ಭಗವಂತ ಉತ್ಸವ ಹೊರಡ್ತು ಅಂತ. ಈಗ ಜೋರಾಗಿ ಇದು ಮಾಡ್ತಾರೆ, ಜಾಗಟೆ ಇದೆಲ್ಲ ಡೈರಿ ಎಲ್ಲ ಮಾಡ್ತಾರೆ. ಹಿಂದಿನ ಕಾಲದ ಶಂಖ ಊಟ ಅಂದರೆ ಉತ್ಸವ ಹೊರಟು ಅಂತ. ಊರಲ್ಲಿ ಇರೋರಿಗೆ ಉತ್ಸವ ಹೊರಟು ದೇವರು ಬರ್ತಾ ಇದ್ದಾರೆ ಅಂದ್ಬಿಟ್ಟು ಸಂಕೇತ ಅದಕ್ಕೆ ಅಂತ. ಆಮೇಲೆ ಕೊಯ್ಪಾಗರಿ ಏನವೆ ಅಂದ್ಬಿಟ್ಟು ಅಂತ ನಮಗೆ ಬೇಕಾದಂಥ ಉಡಯವನೆ ಇದು. ಅದಲ್ಲದೆ ಅದಕ್ಕೆ ನಮಗೆ ಬದುಕು ಬೇಕಾದಂಥ ಅರ್ಶಿನ ಕುಂಕುಮ ಹಣ್ಣು ಹೂವು ಅದೆಲ್ಲ ಅದು ಕೂಡ ಅದೆಲ್ಲ ಕೊಡಬೇಕು ಅಂದ್ಬಿಟ್ಟು ಅಂತ. ಆಮೇಲೆ ಸರಿ ಅವನು ಹೇಳ್ತಾನಂತೆ, ಆಯಿತು ಆಮೇಲೆ ಇನ್ನೇನೋ ಹೇಳಿ ಮೊದಲು ಅಂದ್ಬಿಟ್ಟು ಅಂತ ನನಗೆ. ಅದಕ್ಕೆ ಅವನು ಹೇಳ್ತಾನಂತೆ, ನೀನು ನನಗೆ ಕೊಡುವಂತಿರಲಮ್ಮ, ಹೇಗೆ ನಾನು ಕೊಡೋದು ಈ ಒಂದು ಶಂಕ ಇರೋದು ಅಂತ. ನೀನು 16,000 ಜನದಲ್ಲಿ ಏಕಕಾಲದಲ್ಲಿ ಚಕ್ರಧಾರಿಯಾಗಿದ್ದೆ ತಾನೆ, ಅವಾಗ ಎಲ್ಲಿ ಬಂತು ಶಂಕ? 14,000 ಶಂಕ ಬರಲಿಲ್ವಾ? ಇನ್ನೊಂದು 5 ಲಕ್ಷ ಮಾಡೋ ನೀನು ಮಾಯಾಗಿ ನೀನು. ಹಾಗಾಗಿ ಇದನ್ನು ನಿಂಗೇನು ನೀವು ಸತ್ಯ ಸಂಕಲ್ಪ, ನೀನು ನನ್ನ ಸಂಕಲ್ಪ ಮಾಡಿದ್ರೆ 5 ಕೋಟಿನೂ ಬಂದು ನಿಂತ್ಕೊಡುತ್ತೆ. ಅದೆಲ್ಲ ನನಗೆ ಗೊತ್ತಿಲ್ಲ ಬೇಕು ಅಂತಕ್ಕಂಥ. ಆಮೇಲೆ ಶಾಲಾ ಪೆರಂಪರೆಯೇ ಅಂದರೆ ಬೇರಿ, ಪೆರಪರೆ ಅಂದರೆ ಬೇರಿ ದಾನ ಬೇರಿ ಬೇಕು ಅಂತಾರಂತೆ. ಭಗವಂತ ಹೇಳ್ತಾನೆ, ನೋಡಮ್ಮ ನನ್ನ ಹತ್ರ ಇದ್ದಿದ್ದೇ 2 ಬೇರಿ. ಒಂದು ಹುಡುಕ ಇದ್ದಿತ್ತಲ್ಲ ಅದಿತ್ತು ಡಬರದ, ಅದನ್ನ ಶಿವ ತಗೊಂಡು ಹೋಗ್ಬಿಟ್ಟ, ಅವನು ವಾಪಸ್ ಕೊಡಲಿಲ್ಲ. ಇನ್ನೊಂದು ಬೇರೆ ಇಟ್ಕೊಂಡಿದ್ದೆ, ಅದು ಜಾಂಬವಂತ. ಅದೊಂದು ನಾನು ಮಾಡುವಾಗ ನಾನು ಬೇರೆ ತಗೊಂಡೋದ, ರಾಮಾಯಣ ಕಾಲದಲ್ಲಿ ಇಟ್ಕೊಂಡ, ಇನ್ನೂ ವಾಪಸ್ ಕೊಟ್ಟಿಲ್ಲ. ಈಗ ನನ್ನ ತಿಳಿದು ಇಲ್ಲಿ ನಾನು ಕೊಡಕ್ಕೂ ತಾಡುವ ಇಟ್ಕೊಂಡಿದ್ದೇನಲ್ಲ, ಅದು ಮಾತ್ರ ಇದೆ, ಅದನ್ನ ಕೊಟ್ಟಿರ್ಬೇಕಾದ್ರೆ ಅಂತ ಅಂತೆ. ಅವ್ರ ಬೇರೆ ನಿಗ್ನ ತ್ರಿಭುವನ್ ಅಚರತೆ ಜಾಂಬವಾನ್ ಅಂತ ಹೇಳ್ತಾರ. ತಗೊಂಡೋದ, ಅವನು ವಾಪಸ್ ಕೊಡಲಿಲ್ಲ. ಈಗ ನನ್ನ ಹತ್ರ ತಗೊಂಡವ್ರು ಯಾರು ವಾಪಸ್ ಕೊಡೋದಿಲ್ಲ. ಹಾಗಾಗಿ ನಂತದ್ದು ಯಾವುದೂ ಇಲ್ಲ ಅಂದ್ಬಿಟ್ಟು ಅದಾದ್ಮೇಲೆ ಸರಿ ವಾಕ್ಯಗಳು. ಆಮೇಲೆ ಬಲ್ಲಾನ್ ವಿಷಯ ಪಾರೆ ಅದು ಬೇಕು, ಅದೆಲ್ಲ ಗೊತ್ತಿಲ್ಲ ನಮ್ಗೆ, ಇದೆಲ್ಲ ಬೇಕು ಅಂತ ಅಂತೆ. ಸರಿ ಮುಂದೆ ಏನು ಅಂತಾರಂತೆ, ಬಲ್ಲಾನ್ ವಿಷಯ ಪಾರೆ. ನಮಗೆ ಬಲ್ಲಾನ್ ಬೇರೆಯವ್ರನ್ನ ಹೇಳೋದು. ನನ್ನನ್ನು ಯಾಕೆ ಹೇಳ್ತೀಯಮ್ಮ, ತಂದೆ ಕರಿಯಾಳಿ ಆಡಿದಾರಲ್ಲ ಅವ್ರನ್ನೇ ಕರ್ಕೊಂಬ, ಕರಿಯಾಳಿವನ್ನೇ ಕರ್ಕೊಂಬ, ಅವ್ರನ್ನ ಬಲ್ಲಾನ್ ಹೇಳಿದ್ದಾರೆ ನನಗೆ ಅಂತ ಹೇಳ್ತಾರಂತೆ. ಆಚಾರ್ಯ ಸ್ಥಾನದಲ್ಲೇ ಇರ್ತಾರೆ, ಮಂಗಳಾಶಾಸನ ಮಾಡ್ತಾರಂತೆ ಅಂತ. ಸರಿ ಆಯ್ತು. ಆಮೇಲೆ ಗೋಳ ವಿಳಕ್ಕೆ ಅಂತಾರಂತೆ. ಆಮೇಲೆ ವಿಳಪ್ಪಿ ಯಾಕೆ ಬೇಕು ಅಂತಾರಂತೆ. ಅದಕ್ಕೆ ನಮಗೆ ಪೂಜೆ ಮಾಡಬೇಕಾದ್ರೆ ಒಂದು ದೀಪ ಬೇಕಲ್ಲ, ಮಣಿ ದೀಪ ಬೇಕು. 5 ಬತ್ತಿ ಇರುವಂಥದ್ದು. ಹಿಂದೆನೇ 5 ಬತ್ತಿ ಹೇಳಿದ್ವಿ, ಇತಿಹಾಸ ಪುರಾಣ ವೇದ ಉಪನಿಷತ್ತು ಮತ್ತು ದಿಗಂಬರಂಗ ಅಂತ. ಅದು ಆ 5 ನಮಗೆ ಅದು ಇದರಲ್ಲಿ ಬರಬೇಕು. ನಮಗೆ ಆ ದೀಪ ಯಾಕೆ ಬೇಕು ಅಂದರೆ ನಮಗೆ 2, ಒಂದು ಮಂಗಳ ಕಾರ್ಯ ಮಾಡಬೇಕಾದ್ರೆ ದೀಪ ಹಚ್ಚಲೇಬೇಕು. 2ನೇದು ದೀಪ ಜ್ಞಾನ ಸ್ವರೂಪ, ಅದು ಕತ್ತಲೇನು ಹೋಗುತ್ತೆ, ಅದು ಕೂಡ ಬೇಕು. ಅದಕ್ಕೆ ಇದರಲ್ಲಿ ಏನು ಮಾಡ್ಬೇಕನ್ನೋದು ಹೇಳ್ತಾರೆ. ಅದನ್ನು 5 ಏನಪ್ಪ ಅಂದರೆ ಇವರು ತೋರಿಸ್ಕೊಟ್ಟಿದ್ದಾರೆ. ನಮ್ಮ ಯಾಜ್ಞವಲ್ಕರು ಮೈತ್ರೇಯ ಹೇಳ್ಬೇಕಾದ್ರೆ ದ್ರಷ್ಟವ್ಯ, ಶ್ರೋತವ್ಯ, ಮಂತವ್ಯ, ನಿಧಧ್ಯಾಸಿತವ್ಯ, ಅದಕ್ಕೆ ಸ್ತೋತವ್ಯ, ಅಂದರೆ ಸ್ತೋತ ಮಾಡಬೇಕು. ಆ 5 ಅದರಿಂದ 5 ಬತ್ತಿ ಇರುವಂತಹ ದೀಪ ಬೇಕು ನಮಗೆ ಅಂತ ಅಂತಂದೆ. ಅಲ್ಲಿರುವ ಮಣಿಗಳಿಗೆ ಒಂದೇನೇ ಅಂತಂದೆ. ಸರಿ, ಅದಕ್ಕೆಲ್ಲ ಕೊಡೆ ಕೊಡ್ತಾರೆ, ಅದಕ್ಕೆಲ್ಲ ಅವ್ರು ಹೇಳ್ತಾರೆ. ಆಮೇಲೆ ಕೊಡಿ ಬೇಕು ಅಂದರೆ ಧ್ವಜ ಅಂದರೆ ಧ್ವಜ ಯಾಕೆ ಬೇಕು ಅಂದರೆ ಅವನು ಗರುಡ ಅಂತ. ಇವಾಗ ಗರುಡ ಒಬ್ಬನೇ ಒಂದೇ ಇರೋದು ಹೇಗೆ ಕೊಡೋದು ಅಂತ. ನಮಗೆ ಜಯಧ್ವಜ ಬೇಕು. ಯಾಕಂದರೆ ಈ ದೀಪ ಒಳಗಡೆ ಇರೋದು ಮಾತ್ರ. ಯಾಕೆ ನಾವು ವಿಧಾನವೇ ಎಲ್ಲ ಶಾಮಿಯಾನ ಹಾಕ್ಕೊಂಡಿದ್ದೀವಲ್ಲ, ಹೊರಗಡೆ ಕಾಣೋದಿಲ್ಲ. ಈ ಕೊಡಿ ಇದ್ದರೆ 5 ಲಕ್ಷನೂ ಬರ್ತಾರೆ, ಇಲ್ಲಿ ನಡೀತಾ ಇದೆ ಅವ್ರ ಅಂತೆಲ್ಲ ಬರ್ತಾರೆ. ಹಾಗಾಗಿ ನಮಗೆ ಇದೆಲ್ಲವೂ ನಿಮಗೆ ಇದನ್ನು ತೋರಿಸ್ತೀನಿ. ಇವಾಗ ನಿಮ್ಗೆ ಗೊತ್ತಾಗಲ್ಲ, ಆ ವಿಷಯ ಕೊಡಿ ನಿಮಗೆ ಇದೆಲ್ಲ ಬರುತ್ತೆ. ಆಗ ಅದ್ಭುತವಾಗಿ ಅನುಭವಿಸ್ಬೋದು. ಆವಾಗ ಅದು ಬರುತ್ತೆ ಅದಕ್ಕೆ. ಆಮೇಲೆ ವಿಧಾನವೇ ಅಂದ್ಬಿಟ್ಟು ಅಂದ್ರೆ ನಮಗೆ, ಯಾಕೆಂದರೆ ನಮಗೆ ಮಾಡಬೇಕಾದ್ರೆ ಹೊರಗಿನವರಿಂದ ಅದರಿಂದ ಮತ್ತು ಮಳೆಗಳೇ ಬಂದರೆ ಅದಕ್ಕೆ ಒಂದು ಚಕ್ರ ಥರ ಬೇಕು. ಹಾಗಾಗಿ ವಿಧಾನವೂ ಬೇಕು ಅಂತಾರಂತೆ. ನನ್ನ ಹತ್ರ ಶಲ್ಯ ಒಂದಿದೆ, ಅದನ್ನು ಕೊಡ್ತೀನಿ, ಬೇರೆ ಇದೆ ಕೇಳಿದ್ರೆ ಏನಾಯಿತು ಅಂತ ಹೇಳ್ತಾರೆ. ಮೇಲೆ ಅದನ್ನೆಲ್ಲ ಹೇಳ್ತಾರಂತೆ. ಆಮೇಲೆ ಹಾಲಿನೆಲೆಯ ಇದೆಲ್ಲ ಸರಿ, ಹಾಲಿನೆಲೆಯ ಅಂತ ಮಹತ್ವನೇ ಕೇಳ್ತಾರೆ. ಇಲ್ಲೆಲ್ಲಮ್ಮ ಬರಲಿ, ಹಾಲಿನೆಲೆ ಆಗಬೇಕಾದ್ರೆ ಮಹಾಪ್ರಳಯ ಆಗಬೇಕು. ಅದನ್ನ ಇಲ್ಲಿ ಕೇಳ್ತಿರಲ್ಲ ನೀವು, ಪರತ್ವ ಸ್ವರೂಪನೇ ಕೇಳ್ತಿರಲ್ಲ. ಅದಕ್ಕೆ ಎಲ್ಲ ನಾವು ಗೊತ್ತಿಲ್ಲ. ನೀವು ನಮಗೆ ಈಗ ಬೇಕು ಆದಷ್ಟು ಎಷ್ಟು ಇದಿಷ್ಟು ಹೇಳಿದ್ದೆಲ್ಲವೂ ಅಲ್ಲಿ ಮುಕ್ತ ಜೀವಾತ್ಮನಿಗೆ ನಡೆಯುವಂತಹ ಅಲ್ಲಿ ಕೈಂಕರ್ಯ ಅದು ಇಲ್ಲಿ ಅನುಭವಿಸೋದಕ್ಕೆ ಅದನ್ನು ಅವ್ರು ಕೇಳ್ತಾ ಇದ್ದಾರೆ. ಅದಕ್ಕೆ ಆಗ ಕಡೆಗೆ ಹೇಳ್ತಾನಂತ ಅವನು, ಸರಿ ಇದು ನೀನು ಇದನ್ನು ಹೇಳಿದ್ರಲ್ಲ ನೀವು, ಇದನ್ನೆಲ್ಲ ನೀನು ನನ್ನ ಹತ್ರ ಯಾಕೆ ಬಂದು ಕೇಳ್ತಿದ್ದೀರ ನೀವು? ನಾನೇ ನಮ್ಮ ನಂದಗೋಪನ ಒಂದು ದಾಸ. ನಂದಗೋಪನ ಅವನ ಮಗನಾದರೂ ಅವನ ಕೆಳಗಡೆ ಇರೋನು. ನೀವು ನಂದಗೋಪನ ಹತ್ರ ತಾನೇ ಕೇಳಬೇಕು. ನಾನು ಮಾಡಿದ್ರು ಅವನೇ ಕೇಳಿ ನನ್ನ ಹತ್ರ ಬಂದು ಕೇಳ್ತಿರಲ್ಲ ಅಂತಾರೆ. ಅವಾಗ ಹೇಳ್ತಾರೆ. ಅದಕ್ಕೆ ಅವ್ರು ಹೇಳ್ತಾರೆ, ನೀನೇ ನಮ್ಗೆ ಕೊಡಬೇಕು. ಯಾಕೆಂದರೆ
ನಂದಗೋಪ ನಿನ್ನ ತಂದೆ ಆದರೂ ಅವನನ್ನು ಆಶ್ರಯಿಸಿದ್ರೆ ದೇವತಾಂತರ ಆಗಿರುತ್ತೆ. ನಾವು ನಿನ್ನಿಂದ ಬಂದಿರೋದು, ನಿನ್ನ ತಂದೆ ಆದರೂ ದೇವತಾಂತರ ಬೇರೆ ಆಗಿಬಿಡುತ್ತೆ. ಅದರಿಂದ ನೀನೇ ಕೊಡಬೇಕು ನಮಗೆ. ಇದ್ಯಾರು ಹೇಳ್ಕೊಟ್ರು? ಸ್ವಾಮಿ ದೇಶಿಕನು ಹೇಳಿದ್ದಾರೆ ನಮಗೆ, ಶರಣಾಗತಿ ದೀಪಿಕರು ಹೇಳಿದ್ದಾರೆ, ಇದನ್ನೆಲ್ಲ ಹೇಳಿದ್ದಾರೆ. ಹಾಗಾಗಿ ಬೇರೆ ಎಲ್ಲೋದು ದೇವತಾ ಏನು ಹೇಳಿದ್ದಾರೆ ಅನ್ಬೋದು. ಅವ್ರು ಹೇಳ್ತಾರೆ, ಬೇಂಡಾದ ಶರಣವರಿ ಬೇರೋರ್ ಕೂಟ್ ಬೇಂಡಿಲ್ ಅಯನತ್ತಿರಂಬೋರ್ ಬೆಳ್ಳಿ ನಿಲ್ಕುಮ್ ಅಂತ ಅವ್ರು ಹೇಳ್ಕೊಟ್ಟಿದ್ದಾರೆ. ಏನಂದ್ರೆ ಯಾರು ಬೇಕೋ ನೀನು ಬೇಕೋ ನಿನ್ನ ಶರಣಾಗತಿ ಮಾಡಿ ಬೇರೆ ಹೋದ ಅಂದರೆ ಹೇಗೆ ಬ್ರಹ್ಮಾಸ್ತ್ರ ಇನ್ನೊಂದು ಅಸ್ತ್ರ ಮಾಡೋ ಬಿಟ್ಟೋಗುತ್ತೋ ಹಾಗೆ ಶರಣಾಗತಿ ಬಿಟ್ಟೋಗುತ್ತೆ ಅಂತ ಹೇಳಿದ್ದಾರೆ. ಹಾಗಾಗಿ ನಾವು ನಂದನ ಹತ್ರ ಹೋಗಲ್ಲ, ನನ್ನ ನೀನು ಬೇಕಾದ್ರೆ ಇರ್ಬೋದು, ನಂದನ ಹತ್ರ ಹೋಗಲ್ಲ, ಯಶೋಧ ಹತ್ರ ಹೋಗಲ್ಲ, ನಿನ್ನ ಹತ್ರವೇ ಬರ್ತೀವಿ ಅಂದ್ಬಿಟ್ಟು. ಇದೊಳ್ಳೆ ಇದು ದೇಶಿಗರು ಅಂತ ನನಗೆ ಅದು ಪಿಕ್ಲಾಡಕ್ಕೆ ನನಗೆ ಪ್ರಲಾಪ ಅಂತ ಬರುವಂಥ ಅದಕ್ಕೆ ಅದಕ್ಕೆ ಸರಿ ಆಯಿತು. ಈಗ ನೀವು ಹೇಳಿದ್ರಲ್ಲ, ನೀವು ಹೇಳಿದ್ದನ್ನು ನನಗೆ ಕೊಡೋಕ್ಕೆ ಸಾಧ್ಯವೇ ಇಲ್ಲ, ದಾರಿ ಇದೆಯಲ್ಲ, ನೀವೇ ಹೇಳಿ ಇಷ್ಟೆಲ್ಲ ತಿಳ್ಕೊಂಡಿದ್ದೀರಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಒಂದೇ ದಾರಿ ಏನು ಅಂದರೆ ನೀನೇ ನಮ್ಮ ಜೊತೆ ಬಂದ್ಬಿಡು. ನೀನು ನಮ್ಮ ಜೊತೆ ಬಂದರೆ ಎಲ್ಲರೂ ಒಟ್ಟಿಗಿದ್ರೆ ಎಲ್ಲ ಇದ್ದಂಗೆ ಆಗುತ್ತೆ. ಕೊಡೋಕ್ಕಾಗಲ್ಲ ಅಂತಾನೆ ನೀನೇ ಜೊತೆ ಬಂದ್ಬಿಡು, ಎಲ್ಲವೂ ನೀನು ಕೊಟ್ಟಂಗೆ ಆಗುತ್ತೆ ನಮಗೆ. ಅದೊಂದೇ ದಾರಿ ಅಂತ ಇರುತ್ತೆ. ಅವನ ಗರ್ಭ ಸಿಗಿಸ್ತಾ ಇರುತ್ತೆ ಅದಕ್ಕೆ. ಅದರಲ್ಲಿ ಇದು ಹಾಗಾಗಿ ನಾವು ಕೂಡಿಯಿಂದ ಅಂತಾರೆ. ಇದರಲ್ಲಿ 26ನೇ ಶ್ಲೋಕ ಹೇಳಿದೆ, ಇದು ಭಗವಂತನ ಭಗವತತ್ವವನ್ನು ಹೇಳ್ತಾರೆ ಅಂತ. ಆಮೇಲೆ 2:6 26ಗೆ 2:6 8 ತಗೊಂಡ ಅಂದರೆ ಅದನ್ನು ಈ 2 ಅನ್ನೋದು 6, 2, 6, 8 ಮೂಲ ಅಕ್ಷರ, 8 ಅಕ್ಷರ ಮೂಲ ಮಂತ್ರ. ಆಮೇಲೆ 8 ಪದ ದ್ವಯ, 8 ಅಕ್ಷರ ಮೂಲ ಮಂತ್ರ, 8 ಪದ ದ್ವಯ. 2 × 6 12, ಅದು 12 ಪದ ಚರ್ಮಶ್ಲೋಕ. ಅದರಿಂದ ಇದರಲ್ಲಿ ದ್ವಯ ಚರ್ಮಶ್ಲೋಕ ಎಲ್ಲವೂ ಸಹ ಎಲ್ಲವೂ ಸಹ. ಆಮೇಲೆ ಅಕ್ಷರ ತಗೊಂಡ್ರು 12 ಅಕ್ಷರ, ವಾಸುದೇವ 12 ಅಕ್ಷರ ಅದು ಬರುತ್ತೆ. 12 ಪದ ಚರ್ಮಶ್ಲೋಕ, 12 ಅಕ್ಷರ ತಗೊಂಡ್ರೆ ವಾಸುದೇವ 12 ಅಕ್ಷರ ಅದು ಬರುತ್ತೆ. ಹಾಗಾಗಿ ಎಲ್ಲವನ್ನೂ ಸಹ ಅದು ಬರುತ್ತೆ. ಆಮೇಲೆ ಇದನ್ನ ಹೇಳ್ತಾರೆ. ಆಮೇಲೆ 2 + 1 ತಗೊಂಡ್ರೆ 3 ಇದು ಅಂದ್ರೆ ಅದು ವಿಷ್ಣುವಿನ ಷಡಕ್ಷರ ಇದು ಇದಾಗುತ್ತೆ. ಇಲ್ಲಿ ಗೋವಿಂದ ಅಂತ ಹೇಳಿದ್ದಾರೆ. ಗೋವಿಂದ ಅಂತ ಬಂದಿರೋದ್ರಿಂದ ಇಲ್ಲಿ ಅದರಿಂದ ವಿಷ್ಣುವಿನ ಷಡಕ್ಷರವೂ ಆಗುತ್ತೆ, 6 ಅಕ್ಷರ ಆಗುತ್ತೆ. ಅದು ಸಹ ಷಡಕ್ಷರ ಆಗುತ್ತೆ ಅಂದ್ಬಿಟ್ಟು 3 ಪದ ಷಡಕ್ಷರ, 3 ಪದ 6 ಅಕ್ಷರವೂ ಆಗುತ್ತೆ ಅಂತ ಎಲ್ಲವನ್ನೂ ಹೊಂದಿಸ್ಬೋದು ಅದಕ್ಕೆ. ಆಮೇಲೆ ಆವಾಗ ಹೇಳ್ತಾರೆ ಅದಕ್ಕೆ ಇದರಲ್ಲಿ ಇವರು ನಮ್ಮ ಋತುಮು ಸ್ವಾಮಿ ಏನು ಹೇಳಿದ್ದಾರೆ ಅಂದರೆ, ಇದು ಬಾಹ್ಯಾರಾಧನವನ್ನು ಇಲ್ಲಿ ಹೇಳಿದ್ದಾರೆ. ಬಾಹ್ಯಾರಾಧನ ಅಂದರೆ 5 ಇರುತ್ತಲ್ಲ, ಅಂದರೆ ಒಂದು ಮಂತ್ರಾಸನ, ಸ್ನಾನಾಸನ, ಆಮೇಲೆ ಅಲಂಕಾರಾಸನ, ಪುನಃ ಮಂತ್ರಾಸನ, ಭೋಜ್ಯಾಸನ, ಪರ್ಯಂಕಾಸನ. ಈ 5 ಕೇಳ್ತಾ ಇದ್ದಾರೆ ಅವರು. ಈ ಕೇಳೋದು 5 ಸಹ ಬೇರೆ ಇದು ಬಾಹ್ಯ ಆರಾಧನೆ ಇದೆಯಲ್ಲ ಅದನ್ನು ಆರಾಧನೆ ತೋರಿಸ್ಕೊಡ್ತಾಳೆ ಅಂತ ಹೇಳ್ತಾರೆ ಅದಕ್ಕೆ. ಆಮೇಲೆ ಈ ಸ್ವಾಭಾವಿಕ ಅಂದರೆ ಇದರಲ್ಲಿ ಅದು ಸ್ವಾಭಾಷ ಹೇಳ್ತಾಳೆ. ಇದರಲ್ಲಿ ಏನು ಅಂದರೆ ಪಾಂಚಜನ್ಯ ಅನ್ನೋದು ವೇದ ಮಂತ್ರಕೋಶ ಅದಕ್ಕೆ ಸಮಾನವಾದ, ಅದು ಸಾಮವೇದಕ್ಕೆ ಸಮಾನವಾದದ್ದು. ಇದರಲ್ಲಿ 6 ಅಂಗಗಳನ್ನು ತೋರಿಸ್ಕೊಡ್ತಾಳೆ ಅದರಲ್ಲಿ ಆ ಪಾಂಚಜನ್ಯ ಅನ್ನೋದು ಅದು ಆತ್ಮನಿಕ್ಷೇಪಕ್ಕೆ ಸಮಾನ ಅಂತ ಅದಕ್ಕೆ ಅದು. ಆಮೇಲೆ ಈ ಶಾಲ ಪೆರಂಪುರಯ್ಯೆ ಅಂತ ಕೇಳುವಾಗ ಅದು ವೈಪಾಡನೆ ಅನ್ನೋದು ಯಜುರ್ವೇದಕ್ಕೆ ಸಮಾನವಂತೆ. ಅದು ಪ್ರಾತಿಕೂಲ್ಯ ವರ್ಜನ ಅದು. ಅದೇ ಥರ ಪಲ್ಲಾಂಡಿ ಶೈಪಾರೆ ಅದು ವೇದದ ಗೋಷ್ಠಿ, ಅದು ವೇದದ ಗೋಷ್ಠಿ ಇರೋದ್ರಿಂದ ರಕ್ಷಿಷ್ಯತೀತಿ ವಿಶ್ವಾಸ ಅದರಲ್ಲಿ ಬರ್ತಂತೆ. ಆಮೇಲೆ ಕೋಲ ಬೆಳಕ್ಕೆ ಅನ್ನೋದು ಅದು ಜ್ಞಾನ ಸ್ವರೂಪಿ, ಅದು ತತ್ವಹಿತ ಪುರುಷಾರ್ಥ ಬರೋದ್ರಿಂದ ಅನುಕೂಲಚ್ಚ ಸಂಕಲ್ಪವನ್ನು ಹೇಳುತ್ತಂತೆ. ಆ ಕೊಡುಗೆ ಅನ್ನೋದು ಅದು ದಿವ್ಯ ಪ್ರಬಂಧ. ದಿವ್ಯ ಪ್ರಬಂಧದಲ್ಲೆಲ್ಲ ಕೈಂಕರ್ಯ ಅನ್ನೋದು ಕಾರ್ಪಣ್ಯವನ್ನು ತೋರಿಸುತ್ತೆ ಅಂತ ಹೇಳಿದೆ. ಆಮೇಲೆ ವಿಧಾನಮೆ ಅನ್ನೋದು ವೈರಾಗ್ಯವನ್ನು ತೋರಿಸುತ್ತೆ. ಅದು ಆಚಾರ್ಯ ಸೂಕ್ತಿಗಳಿರುತ್ತೆ, ಅದು ಗೋಕ್ತೃತ್ವ ವರ್ಣ ಅದು ಹೇಳ್ಕೊಡ್ತೇವೆ ಅಂತ. ಇದನ್ನು ಎಲ್ಲವನ್ನೂ ಆನುಕೂಲ್ಯ ಸಂಕಲ್ಪ, ಪ್ರಾತಿಕೂಲ್ಯ ವರ್ಜನಂ, ರಕ್ಷಿಷ್ಯತಿ ವಿಶ್ವಾಸ, ಗೋಕ್ತೃತ್ವ ವರ್ಣಂ, ಆತ್ಮನಿಕ್ಷೇಪ, ಕಾರ್ಪಣ್ಯ ಎಲ್ಲವನ್ನೂ ಸಹ ಇದನ್ನು ತೋರಿಸ್ಕೊಟ್ಟಿದ್ದಾಳೆ ಆಂಡಾಳದನ್ನು. ಹಾಗಾಗಿ ಇದನ್ನು ಆಚಾರ್ಯರಿಗೂ ಸಹ ಹಾಗೆ ಹೋಲಿಸ್ತಾರೆ. ಇದರಲ್ಲಿ ಪಾಂಚಜನ್ಯ ಹೋಗ್ಬೇಕಾದ್ರೆ ಆಚಾರ್ಯನ ಹೋಲಿಸ್ತಾರೆ. ಮುಖ್ಯವಾಗಿ ಭಾಷ್ಯಕಾರನ್ನ ಒಂದು ಭಾಷ್ಯಕಾರಿಗೆ ಹೊಂದುವಂಥದ್ದು, ಇನ್ನೊಂದು 2-3 ಭಾಷೆಕಾರರ ಬಗ್ಗೆ ಹೇಳಿದ್ದಾರೆ ಅಂತ ತಗೊಳ್ಬೋದು. ಎರಡನೇದು ಸಾಧಾರಣ ಎಲ್ಲ ನಮಗೆ ಸಿಗುವಂಥ ಆಚಾರ್ಯರಿಗೂ ಎಲ್ಲ ಹೋಗುತ್ತೆ. ಹೇಗೆ ಆಚಾರ್ಯರು ತಮ್ಮ ಜ್ಞಾನದ ಮೂಲಕ, ಶಂಕಾನದ ಅವರ ಜ್ಞಾನದ ಮೂಲಕ ನಮ್ಮಲ್ಲಿರುವ ನಮಗೆ ಇರುವಂಥ ಒಂದು ಚಪ್ಪರವನ್ನು ಹಾಕ್ತಾರಂತೆ.
ಹೊರಗಡೆ ಹೋಗ್ತಿರೋ ನಮ್ಮ ತಡೆದು ಒಳಗಡೆ ಇರುವ ನಮ್ಮ ಜ್ಞಾನ ಬೆಳೆ ದೀಪದಿಂದ ಒಳಗಡೆ ಇರುವ ಕತ್ತಲೆಲ್ಲ ಹೋಗಿಸ್ತಾರಂತೆ. ಕತ್ತಲೆಲ್ಲ ಹೋಗಿಸ್ಬಿಟ್ಟು ಅವರು ನಮಗೆ ಈ ದಿವ್ಯ ಪ್ರಬಂಧ ಅನ್ನೋದನ್ನು ಕೊಟ್ಟು ಅದರಲ್ಲಿ ನಮಗೆ ಭಗವಂತನೆಲ್ಲರೂ ಈ ಎಲ್ಲಿಗೂ ಬರೋ ಹಾಗೆ ಮಾಡಿ ಶರಣಾಗತಿ ಮಾಡೋ ಥರ ಮಾಡ್ತಾರಲ್ಲ ಅವರು. ಅದರಿಂದ ಆಚಾರ್ಯರು ಅದನ್ನು ಹೇಳ್ತಾರೆ. ಇದರಲ್ಲಿ ಈ ಕೊಡಿಯ ನಮಗೆ ರಾಮಾನುಜನ್ ಹೇಳ್ತಾರೆ, ಬಲರಾಜ ಸ್ತವದಲ್ಲಿ ಭಗವಂತನ ಬೇಡಬೇಕು. ಭಗವಂತನ ಬೇಡಬೇಕಾದ ಅಂದರೆ ಅವರು ನೇರವಾಗಿ ವರದರಾಜನ ಬೇಡಲ್ಲ. ಅವರು ಕುರುತೈವಾನು ರಾಮಾನುಜಾಗ್ರೆ ಶರಣೋಸ್ಮಿ ಕುಲ ಪ್ರದೀಪ ವಾಸಿ ಸಯಾಮನ ಮುನೆ ಸಚನಾಥ ವಂಶಃ ವಂಶಃ ಪರಾಂಕುಶ ಮುನೆ ಸಚಸೋಪಿ ದೇವ್ಯಾಹ ದಾಸಸ್ಥಲೇತಿ ಪರದಾಸ್ಮಿ ತವೇಕ್ಷಣೀಯ. ಪರದಾಸ್ಮ ನಿನ್ನ ನೋಡ್ಬೇಕು, ನೋಡಲೇಬೇಕು. ತವೇಕ್ಷಣಿ ಯಾತಕ್ಕೆ ಅಂದರೆ ರಾಮಾನುಜಾಗ್ರೆ ಶರಣೋಸ್ಮಿ, ರಾಮಾನುಜರ ಕಾಲ ಹಿಡ್ಕೊಂಡಿದ್ದೀನಿ ನಾನು. ಎಂಥ ಅದ್ಭುತವಾದ ನೋಡಿ. ಆಮೇಲೆ ಕುಲಪ್ರದೀಪ, ಉತ್ತಮವಾದ ಕುಲ. ಏನು ವೈಷ್ಣವ ಏನು ಕುಲ ಅಂತಂದರೆ ಸಯಾಮನ ಮನೆ ಯಾಮನ ಮುಡಿಯೋ ನಾಥವಂಶಿಗರು ಕುಲ ಇದೆ. ನಾಥವಂಶದ ಯಾರು? ಅವ್ರು ಯಾರು ಕುಲ? ವಂಶಾಹ ಪರಾಂಕುಶ ಮುನೇ, ಪರಾಂಕುಶರೇ ಅವ್ರಿಗೆ ನಮ್ಮವಾದ ಅವರಿಗೆ ಇದು. ಅವ್ರು ಯಾರು? ಸಚಸೋಪಿ ದೇವ್ಯ, ನೀನೇ ಅವರಿಗೆ ಸಾಕ್ಷಾತ್. ಹಾಗಾಗಿ ನಿನ್ನ ವಂಶದಿಂದಲೇ ಬಂದಿದ್ದೀವಿ ನಾವೆಲ್ಲರೂ. ಅದಕ್ಕೆ ಅವ್ರನ್ನ ಹೇಳ್ತೇವಲ್ಲ, ನಮ್ಮವಾರನ್ನ ನಾವು ಹೇಳ್ಬೇಕಾದ್ರೆ ಪ್ರಬಂಧ ಜನಕೂಟಸ್ಥ ಅಂತ ಹೇಳಿರೋದ್ರಿಂದ ಅದಕ್ಕೆ ನಾವೆಲ್ಲ ಪ್ರಬಂಧರು. ನಾಥ ನಮ್ಮವಾರ ವಂಶದವರು, ನಮ್ಮವಾರು ನಿಮ್ಮ ವಂಶದವರು. ಹಾಗಾಗಿ ಅದೆಲ್ಲ ಅದರಿಂದ ಅದೆಲ್ಲ ಅವರಿಗೆಲ್ಲ ದಾಸನಾಗಿರೋದ್ರಿಂದ ನೀನು ತವೇಕ್ಷಣೀಯ, ನಿನ್ನ ನೋಡಬೇಕು. ಯಾವುದರಲ್ಲೂ ಒಂದು ತಗೊಂಡ್ರು ನಾನು ನೋಡಬೇಕು, ಎಲ್ಲ ಇದೆ ನನಗೆ, ನೋಡಲೇಬೇಕು ಅನ್ನೋದು ಅಂತ. ಅದು ತಾನು ಹೇಳ್ತಾರೆ. ಪಿತಾಮಹಸ್ಯಾಪಿ ಹೇಳ್ತಾರೆ, ಪಿತಂ ಮಾತಮಹಂಜಲೋಕ್ಯ ಪ್ರಸೀದ ಕೃತ್ಯ ಮಚಿಂತಯಿತ್ವ. ನಿನ್ನಲ್ಲಿ ಯೋಗ್ಯತೆ ಇಲ್ಲ ಅಂತ ಹೇಳ್ಬಿಟ್ಟಿಲ್ಲ. ಹೌದು, ಯೋಗ್ಯತೆ ಇಲ್ಲ. ಆದರೆ ನನ್ನ ತಾತನ ನೋಡು, ಪಿತಾ ಮಾತಮಹಂಜಲೋಕ್ಯ, ಅವರನ್ನ ನೋಡೇ ಆದರೂ ನನಗೆ ನೀನು ಕೊಡಬೇಕು ಅಂತ ಬಂಧುತ್ವವನ್ನು ಹೇಳ್ತಾರೆ. ಹಾಗೆ ಇಲ್ಲಿ ಆಚಾರ್ಯರು ಹೇಗೆ ಕುಲವಿಳಕ್ಕಾಗಿದ್ದರು ನಮ್ಮ ವೈಷ್ಣವಕ್ಕೆ ಕೊಡಿ, ಹೇಗೆ ಅವರು ಒಂದು ಮೂಲ ಮಂತ್ರವನ್ನು ಇಲ್ಲಿ ಕೇಳುವಂಥದ್ದು. ಬೇರೆಯವರಿಗೆ ಕೊಟ್ಟರೆ ನರಕ ಪ್ರಾಪ್ತಿ ಆಗುತ್ತೆ ಅಂತ ಕೇಳಿದ್ರು ಸಹ ಧ್ವಜ ಹಾರಿಸೋದ್ರ ಮೇಲೆ ಹೋಗಿ ಹೇಳಿ, ದೇವಸ್ಥಾನ ಮೇಲೆ ಎಲ್ಲರೂ ಬನ್ನಿ, ಶ್ರದ್ಧೆ ಇದ್ದವರೆಲ್ಲ ಬನ್ನಿ, ಮುಕ್ತಿಗೆ ಒಂದು ಉಪದೇಶವಾದ ಮಂತ್ರ ಇದೆ ಕೊಡ್ತೀನಿ ಅಂತ ಹೇಳಿದ್ರಲ್ಲ ಅವರು, ಆ ಕುಲಪ್ರದಿ ಅಂತಾರಲ್ಲ. ಅದರಿಂದ ಭಾಷಿಗಾರನ್ನ ಇದರಲ್ಲಿ ಉದ್ದೇಶ ಮಾಡಿ ಹೇಳಿದ್ದೆ. ಇದರಲ್ಲಿ ಮೇಲೆ ಹೇಳಿದ್ರು, ಅವರನ್ನೇ ಉದ್ದೇಶ ಮಾಡಿ ಹೇಳಿದೆ. ಅವರೇ ಬಂದರು, ಅವರೇ ನಮಗೆ ಎಲ್ಲವೂ ಸಹ ನಮಗೆ ತೋಡಿಕೊಟ್ರು, ಶರಣಾಗತಿ ದಾರಿಯನ್ನು ತೋಡಿಕೊಟ್ರು, ಕತ್ತಲನ್ನು ಹೋಗಿಸಿದ್ರು. ನಮಗೆ ಎಲ್ಲವನ್ನು ಶ್ರೀಭಾಷ್ಯವನ್ನು ಚಪ್ರವನ್ನು ಹಾಕಿ 9 ಚಪ್ರವನ್ನು ಹಾಕಿ ನಮಗೆ ಅದನ್ನು ನೆರಳಿರೋ ಥರ ಮಾಡಿದ್ರು. ಎಲ್ಲವನ್ನೂ ಒಂದೊಂದು ಇದಕ್ಕೂ ಪ್ರತಿಯೊಂದು ಸಹ ಅವರಿಗೆ ವಿಧಾನ ಎಲ್ಲವನ್ನೂ ಹೊಂದಿಸ್ಕೊಳ್ಳೋದಕ್ಕೆ ಬಲ್ಲಾಂಬಿ ಶೈಪಾರ್ ಅಂತ ಎಲ್ಲ ಮಂತ್ರವನ್ನು ಹೇಳಿದ್ರು, ಶ್ರೀಭಾಷ್ಯವನ್ನು ಹೇಳಿದ್ರು, ಉಪನಿಷತ್ತಿಗೆ ಹೇಳಿದ್ರು, ವೇದಾಂತ ಸಂಜೀವನ ಬರೆದ್ರು. ವೇದಗೋಷ್ಠಿಯೇ ಅವ್ರ ಹತ್ರ ಇತ್ತು. 12,000 ಜನ ಶಿಷ್ಯರು ಇದ್ದರು, 800-700 ಸನ್ಯಾಸಿಗಳಿದ್ರು ಅಂದ್ಬಿಟ್ಟು ಅಂತ. ಎಲ್ಲವೂ ಸಹ ಇದ್ದಂತ ಅವರು ನಮಗೆ ಕುಲವಿಳಕ್ಕಾಗಿದ್ದರಿಂದ ಅವರಿಂದ ಎಲ್ಲವನ್ನೂ ಅವ್ರು ಹೊಂದಿಸ್ಬೋದು. ಶರಣಾಗತಿ ತತ್ವವನ್ನು ತೋರಿಸಿದ್ದೇ ಅವರೇ ತೋರಿಸಿದ್ರಿಂದ ಇದ್ದಿದ್ದೇ ಅವರೇನು ಕಂಡುಹಿಡಿದಿಲ್ಲ, ಇದ್ದಿದ್ದನ್ನೇ ತೋರಿಸ್ಕೊಟ್ರು. ಏನು ತೋರಿಸ್ಕೊಟ್ರು? ಎಲ್ಲರಿಗೂ ಹೇಗೆ ದೀಪ ಅನ್ನೋದು ಎಲ್ಲರಿಗೂ ಬೆಳಕೊಡುತ್ತೋ, ಈ ಶರಣಾಗತಿಯನ್ನು ಎಲ್ಲರಿಗೂ ಒಂದೇ, ವರ್ಣಾಶ್ರಮ ಭೇದವಿಲ್ಲ, ಸ್ತ್ರೀ ಪುರುಷರ ಭೇದವೆಲ್ಲ ತೋರಿಸ್ಕೊಟ್ರಲ್ಲ ಅಂದ್ಬಿಟ್ಟು ಅದನ್ನು ಹೇಳ್ತಾರೆ. ಹಾಗೆ ಇದನ್ನು ನಿಮಗೆ ಇದೊಂದು ತೋರಿಸ್ಕೊಡ್ತೀನಿ ಇದರಲ್ಲಿ ಹೇಗೆ ಆ ಶಿವವಿಶಂಭು ಅಣಿಮೆಗಳು ಅನ್ನೋದು ಅಣ್ಣಂಗರಾಚಾರ್ಯ ಸ್ವಾಮಿ ತೋರಿಸ್ಕೊಟ್ಟಿದ್ದಾರೆ. ಅದನ್ನ ಸ್ವಲ್ಪ ವಿಸ್ತಾರ ಮಾಡಿಕೊಂಡು ಅದ್ಭುತವಾಗಿ ಹೇಳಬೇಕು. ಅದು ಹೇಳ್ಬೋದಂತ. ಅದಕ್ಕೆ ಇದರಲ್ಲಿ ಅವರು ಹೇಳಿದ್ದಾರೆ. ಅದಕ್ಕೆ ಅವರು 6ನೇ ಇದರಲ್ಲಿ ಶಿವವಿಶಂಭು ದಶಕದಲ್ಲಿ ಬರೋದು. ಕಾಳಂಗಲ್ ಒಳಂಬುರಿ ಕಲಂದೆಂಗುಂ ವಿಷೈತನರ್, ಅದರಲ್ಲಿ ಒಳಂಬುರಿ ಹೇಳಿದ್ದ ಶಂಕ ಇದು ಹೇಳಿದ್ದ. ಅದಕ್ಕೆ ತೂರಿಯಂ ಉഴಕ್ಕಿನ, ಅದು ಬೇರಿ, ತೂರಿಯಂ ಪರೈ ಕೇಳ್ತಲ್ಲ, ಬೇರಿ ವಾದ್ಯ ಅದು. தொடர்ந்தெருங்கும் தோத்திரம் சொல்லினர், ಆಮೇಲೆ ವಾಯ್ತಿನರ್ ವಹಿಂದನರ್ ಇರುತ್ತಲ್ಲ, ಅದಾವೆ ಗೀತಂಗಳು ಪಾಡಿನರ್ ಕಿನ್ನರರ್ ಗರುಡಗಳು, ಇದು ಪಲ್ಲಾಂಡಿ ಶೈಪಾರ್ ಬರ್ತೇನೆ. ಆಮೇಲೆ ಕೊಡಿಯಣಿ ನೆಡುಮದಿಲ್ ಗೋಪುರಂ ಕುರುಹಿನರ್, ಅದು ಕೊಡಿ. ಆಮೇಲೆ ನಿರೈ ಕೊಡ ವಿಳಕ್ಕಂ ಮದಿಮುಡನ್ ಅಡೆಯಿಂದವರೆಂದರೆ ಬಂದಿನರ್ ಏಂದಿನರ್ ಒಂದೇ, ಅದು ಕೋಲ ವಿಳಕ್ಕ ಅದು. ಆಮೇಲೆ ಮಾಮಣಿ ಮಂಟಪ ಅಂತ ಅನ್ನೋದು ವಿಧಾನ ಚಪ್ಪರಾತಿಗಳು. ಹಾಗಾಗಿ ಅವ್ರು ಹೇಳಿದಂಗೆ ಇಲ್ಲಿ ಇಷ್ಟು ಅಲ್ಲಿ ನಡೆಯುವಂಥದ್ದು. ಅದಕ್ಕೆ ಅದ್ಭುತವಾಗಿ ಆಂಡಾಡಿಯಲ್ಲಿ ತೋರಿಸಿದ್ದಾರೆ. ಏನು ಅಂದರೆ ನೀವು ಎನ್ನೇ ಹೇಳ್ತಾರ, ದಯಾಶಂಕರ ಸ್ವಾಮಿ ಹೇಳಿದ್ರೆ ನಾಥಪ್ಪರ ಅಂತ ಹೇಳ್ತಾರೆ. ಇದರಲ್ಲಿ ಇಹಗತಿ ಮುಕುಂದ ಅಂತೇಳಿ ಇಲ್ಲೇ ನನಗೆ ಕೊಟ್ಟಂತ ಆ ಥರ ಇದನ್ನೆಲ್ಲ ಇಲ್ಲೇ ಬೇಕು, ಅಲ್ಲಿ ನಡೆಯುವಂಥ ಇದು ಅವರ ಆಯ್ವಾರಿಗೆ ಅನುಭವ ಆಯ್ತದ. ಇವಳೇನಂದ್ರೆ ನೀನು ನಮ್ಮ ಆಯ್ವಾರಿಗೆ ಕೊಟ್ಟಿದೆಯಲ್ಲ, ಏನು ಅನುಭವ ಇಲ್ಲವೇ ನಮಗೂ ಕೊಡು ಅಂತ ಆ ಥರ ಅರ್ಥ ಮಾಡ್ಬೋದು. ಕೇಳಿದ್ದಾಳೆ
ನಮ್ಮವಾರ್ಗೆ ಇದೆಲ್ಲ ಅನುಭವ ಇಲ್ಲೇ ಕೊಟ್ಟಿದೆಯಲ್ವಾ, ಕೊಡೋಕ್ಕಾಗಲ್ಲ ಅಂತ ಹೇಳೋಕ್ಕಾಗಲ್ಲ, ಕೊಟ್ಟು ತೋರಿಸಿದೀಯ. ಒಂದು ಬಂದ್ಬಿಡ್ತು ಈಗ ಎಕ್ಸಾಂಪಲ್ ಆಯ್ತು ನಿಮಗೆ. ಅದರಿಂದ ಅದು ಇಲ್ಲ ಅನ್ನೋದು ಇಲ್ಲಿಯೂ ಇಲ್ಲ ಅನ್ನೋಕ್ಕಾಗ ನಾವು ಕೊಡೋದ್ಬಿಟ್ಟು ಕೂಡಾರೈವೆಲ್ಲಮಲ್ಲಿ ಇದನ್ನು ತೋರಿಸ್ತಾರೆ ಮುಂದಕ್ಕೆ ಅಂದ್ಬಿಟ್ಟು ಅಂತ. ಕೂಡಾರೈವೆಲ್ಲ ಮುಂದಿನ ಪಾತ್ರಕ್ಕೆ ಹೋಗ್ತಾನೆ ಇದರಲ್ಲಿ ಇನ್ನೂ ಕೆಲವು ಸುಮಾರು ಇಲ್ಲ ಇದೆ, ಇನ್ನೊಂದು ಭಾಷೆಯನ್ನು ಕವರ್ ಮಾಡಬೇಕಲ್ಲ, ಹಾಗಾಗಿ ಇದನ್ನು ಹೇಳ್ತಾರೆ. ಇಲ್ಲಿಂದ ಶುರುವಾದ ಕೂಡಾರ ಗೆಲ್ಲುಂ ಶ್ರೀ ಗೋವಿಂದ 3 ಕಂಡಿನದಾಗಿ ಗೋವಿಂದ ನಾಮವನ್ನು ಹೇಳ್ತಾರೆ. ಯಾತಕ್ಕೆ 3 ಗೋವಿಂದ ಹೇಳ್ತಾರೆ? ನಾವು ಯಾವ ಸಂಕಲ್ಪ ಮಾಡಬೇಕಾದ್ರೂ ಗೋವಿಂದ 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 ಅಂತ ಹೇಳ್ತೀವಿ. ಅಂದರೆ ಒಂದೇ ಗೋವಿಂದ ಅಲ್ಲ, ಒಂದೊಂದು ಗೋವಿಂದ. ಗಾಮ್ ಅನ್ನೋದು ಕೇಳ್ತಾರೆ, 17 ಅರ್ಥ ಇದೆ ಗಾಮ್ಗೆ. ಅದಕ್ಕೆ ಗಾಮ್ ಅಂದರೆ ಭೂಮಿ ಆಗುತ್ತೆ, ಪಶು ಆಗುತ್ತೆ, ವೇದ ಆಗುತ್ತೆ, ಜೀವಾತ್ಮ ಆಗುತ್ತೆ, ಲೋಕ ಆಗುತ್ತೆ, ಒಡೆಯ ಅಂತ ಆಗುತ್ತೆ, ಇಂದ್ರಿಯಗಳು ಆಗುತ್ತೆ, ಸ್ವರ್ಗ ಅಂದರೆ ಮೋಕ್ಷವೂ ಆಗುತ್ತೆ, ಅಸ್ತ್ರಗಳು ಆಗುತ್ತೆ, ಜ್ವಾಲೆ ಆಗುತ್ತೆ, ದೀಪಸ್ಸು, ತೇಜಸ್ಸು, ಸೂರ್ಯಮಂಡಲ ಎಲ್ಲಕ್ಕೂ ಸಹ ಮತ್ತಿದು ಇದು ಗಾಮ್ ಅನ್ನೋ ಪದದಿಂದ ಅಷ್ಟು ಬರುತ್ತೆ. ಹಸು ಕೂಡ ಬರುತ್ತೆ. ಹಾಗಾಗಿ ಇಲ್ಲಿ ವಾಕ್ಯವೂ ಗಾಮ್ ಅಂತ. ಗಾಮ್ ಅದಕ್ಕೆ ಆಧಾರ ಗೋದ ಅಂದರೆ ಗಾಮ್ ದದಾತೀತಿ ಗೋದ ಅಂತ, ಮಾತನ್ನು ಕೊಡೋರು ಅಂದ್ಬಿಟ್ಟು ಅಂತ. ಇಲ್ಲಿ ಅದಕ್ಕೆ ಇದಂತ ಹೇಳ್ತಾರೆ. ಅದಕ್ಕೆ ಇವುಗಳು ಹೇಳ್ತಾರೆ ಇಲ್ಲಿ ನಮಗೆ ಬೇಕಾಗಿದ್ದು 3. ಒಂದು ಮೋಕ್ಷ ಕೊಡೋನು, ಇನ್ನೊಂದು ಹಸುವನ್ನು ಕಾಯ್ತಾನಲ್ಲ, ಹಸುವನ್ನು ಕಾಯೋನು ಒಂದು, ಆಮೇಲೆ ಎಲ್ಲರಿಗೂ ಒಡೆಯಲ್ಲ. ಈ 3 ತೊಗೊಂಡು ಭೂಮಿ 3 ನೋಡ್ಕೊಂಡು ಇಲ್ಲಿ ಅದಕ್ಕೆ 3 ಗೋವಿಂದ ಅಂತ ಹೇಳ್ತಾಳೆ ಅಂದ್ಬಿಟ್ಟು ಅಂತ. ಪೆಣ್ಪಿಳೆ ಹಿಂದೆ ಹೇಳ್ತಾರೆ, ಪೆಣ್ಪಿಳೆ ರಾಶಿಯಲ್ಲಿ ಬರ್ತಾರೆ. 3 ಇಂಟು 0 ಛತ್ರ ಬಂಧುವೇ ಗೋಲೆ ಅಂತ ಗೋವಿಂದನ್ನೇ ಅಲ್ಲಿ ಹೇಳಿದ್ದಾರೆ. ಅದಕ್ಕೆ ಗೋವಿಂದ ಅನ್ನೋದಕ್ಕೆ ಅಷ್ಟು ಪದವ ಇದೆ. ಅದಕ್ಕೆ ಈ ಗೋವಿಂದ ಅನ್ನೋದು ಪರತ್ವದಲ್ಲೂ ಇದೆ ಹೆಸರು, ಇಲ್ಲೂ ಇದೆ. ಇದು ಭಗವಂತನಿಗೆ 2 ಇಷ್ಟವಾದ ಹೆಸರಿದು. ಪರತ್ವದಲ್ಲೂ ಗೋವಿಂದ ಅಂತಿದೆ, ಇಲ್ಲೂ ಸಹ ಅವನಿಗೆ ಗೋವಿಂದ ಅನ್ನೋದು. ಅಂದ್ರೆ ಇಲ್ಲಿ ಅಲ್ಲಿ ಗೋವಿಂದ ಬೇರೆ, ಇಲ್ಲಿ ಅಲ್ಲಿ ಮೋಕ್ಷ ಕೊಡೋ ಗೋವಿಂದ, ಇಲ್ಲಿ ಗಾಮ್ ದದಾತಿ ಹಸುವನ್ನ ಕಾಯ್ತಾನೆ ಅನ್ನೋ ಗೋವಿಂದ. ಇಲ್ಲಾಂದ್ರೆ ವಾಕ್ಯ ಮಂತ್ರ ವೇದವನ್ನು ಕೊಡ್ತಾನೆ, ಇದನ್ನು ಕೊಡ್ತಾನೆ ಅಂತ ಹೋಗ್ಬೋದು ಅದಕ್ಕೆ. ಹಾಗಾಗಿ ಇಲ್ಲಿ ಕೂಡಾರೈವೆಲ್ಲಮಲ್ಲಿ ಅದನ್ನ ತೆಗೆಸ್ಕೊತ ಹೋಗ್ತಾರೆ. ಇದರಲ್ಲೂ ಅಷ್ಟೇ 2, 7, 9 ಅಂದ್ರೆ ಭಗವಂತನ ಇಲ್ಲಿ ಇದೆಲ್ಲ ಮುಗಿದೋಯ್ತು. ಇವಾಗ ಇಲ್ಲಿ ಭಗವಂತನ 9 ಸಂಬಂಧ ಇದೆಲ್ಲ ಅದನ್ನು ತೋರಿಸ್ಕೊಡ್ತಾರೆ ಇದರಲ್ಲಿ ಅದ್ಭುತವಾಗಿ. ಕಡೆಗೆ ಈ ಕೂಡಾರೈವೆಲ್ಲೂ ಶ್ರೀ ಗೋವಿಂದ ಅನ್ನುವಾಗ ಮೇಲಿನ ಅರ್ಥವನ್ನು ತಿಳ್ಕೊಂಡ ಅಂದ್ರೆ ಹೋಗೋಣ ಅದಕ್ಕೆ. ಕೂಡಾರೈ ಅಂದ್ರೆ ಯಾರು ನಮಗೆ ಭಗವಂತನಿಗೆ ಸೇರೋದಿಲ್ಲ ಅಂದ್ರೆ ಕೂಡಿನವರು ಗೆಲ್ಲುವ ಅನ್ನೋದು ಏನು ಹೆಚ್ಚಿಲ್ಲ. ಯಾಕಂದ್ರೆ ಸೇರಿದವ್ರನ್ನ ಗೆಲ್ಲೋದು ಏನು ತುಂಬ ಹೆಚ್ಚಿಲ್ಲ. ಯಾರು ನಮಗೆ ದ್ವೇಷ ಮಾಡ್ತಾರೋ, ಯಾರು ನಮಗೆ ಸೇರೋದಿಲ್ವೋ ಅವರನ್ನ ನಾವು ಮಾಡೋದು ಬಹಳ ಹೆಚ್ಚು. ಅದನ್ನೇ ಇಲ್ಲಿ ಹೇಳ್ತಾರೆ ಕೂಡಾರೈ ವೆಲ್ಲು. ಈ ಗೋವಿಂದ ಅನ್ನೋ ಪದ ಭಗವಂತನ ಯಾರು ನಮಗೆ ಸೇರಕ್ಕೆ ಇಷ್ಟಪಡೋದಿಲ್ವೋ ಆ ಕೂಡಾರ ಇರೋದಕ್ಕೆ ಅನೇಕ ಅರ್ಥವನ್ನು ಕೊಟ್ಟಿದ್ದಾರೆ. ಒಂದು ಭಗವಂತನ ದ್ವೇಷ ಮಾಡೋದು ಕೂಡಾರ ಅಂದರೆ. ಇನ್ನು ಕೆಲವರು ಭಗವಂತನ ದ್ವೇಷ ಮಾಡಲ್ಲ, ಆದರೆ ಸೇರಕ್ಕೆ ಅವ್ರಿಗೆ ಇಷ್ಟ ಇಲ್ಲ. ಇನ್ನು ಕೆಲವರು ಭಗವಂತನ ಬಗ್ಗೆ ಏನೂ ಗೊತ್ತಿಲ್ಲ, ಹಾಗಾಗಿ ಸೇರಿಲ್ಲ. ಹಾಗಾಗಿ ಅನೇಕ ಈ ಕೂಡಾರ ಎನ್ನುವುದಕ್ಕೆ ಅನೇಕ ಇದೆ. ಅದಕ್ಕೆ ಆಶ್ರಯಿಸೋದು ಅದರಿಂದ 2 ತಗೋಬೋದು. ಕೂಡುವವರು ಬಿಟ್ಟು ಎಲ್ಲ ಕೂಡಾರೆ. ಡೆಫಿನೇಷನ್ ಕೂಡುವವರು ಅಂತ ಇಟ್ಕೊಂಡ ಅಂದ್ರೆ ಕೂಡುವವರು ಬಿಟ್ಟರೆ ಅದು ಬಿಟ್ಟಿದ್ದ ಅನ್ಯದೆಲ್ಲ ಕೂಡಾರೆ. ಯಾಕಂದ್ರೆ ಅನೇಕ ಎಷ್ಟೋ ಅರ್ಥ ಬರ್ತಲ್ಲ ಅದರಿಂದ. ಅದಕ್ಕೆ ಯಾರವರು ಅವರನ್ನು ಆಶ್ರಯಿಸೋದಿಲ್ವೋ ಅವರೆಲ್ಲ ಕೂಡಾರೆ. ಕೂಡಾರಂದ್ರೆ ಯಾರು ಭಗವಂತನ ಆಶ್ರಯಿಸೋದಿಲ್ಲೋ ಅವರೆಲ್ಲ, ಅವರನ್ನೂ ಸಹ ವೆಲ್ಲುಂಶಿ ಅಂತಹ ಗುಣವುಳ್ಳವನು ಭಗವಂತ. ಅವನು ಯಾರೋ ಅವನೇ ಗೋವಿಂದ. ಗೋವಿಂದ ಅಂತಂದ್ರೆ ಗಾಮ್ ದದಾತೀತಿ ಗೋವಿಂದ. ವೇದವನ್ನು ಅರ್ಥವನ್ನು ಕೊಡೋನು, ಎಲ್ಲವನ್ನೂ ಕೊಡೋದಾದ್ರಿಂದ ಅವನು ಅದನ್ನ ಹೇಳ್ತಾನೆ. ಅದಕ್ಕೆ ಇಲ್ಲಿ ಉಂತನ್ನೈ ಎಂದು ಆ ಉಂತನ್ನಯಕ್ಕೆ ವ್ಯಾಖ್ಯಾನ ನೋಡೋಣ. ನಿನ್ನನ್ನ ಅಂತ ಮೇಲಂತ ಉನ್ನೈ ಅಂತ ಹಾಕೋದಾಗಿತ್ತು, ತನ್ನೈ ಅಂತ ಹಾಕಿದ್ದಾಳೆ. ಉನ್ನೈ ಅಂತ ಹಾಕಿದ್ರು ಅರ್ಥ ಬರ್ತಿತ್ತು ವ್ಯಾಖ್ಯಾನ ಹೇಳೋದಕ್ಕೆ. ಅಲ್ಲಿ ನಿನ್ನನ್ನ ಆಮೇಲೆ ಪಾಡಿ ಪರೆಯಪಟ್ಟು ಇಷ್ಟೆಲ್ಲ ಆದ್ಮೇಲೆ ಭಗವಂತ ಕೇಳ್ತಾನಂತೆ, ಆಯ್ತು ಇದೆಲ್ಲ ಬಂದಿದ್ದೀರಲ್ಲ, ಇದು ಯಾತಕ್ಕೆ ನೀವು ಬಂದಿದ್ದೀರಾ ಅಂತ ಮತ್ತೆ ಕೇಳ್ತಾನಂತೆ. ಏನೆಯ ಹಗಲು ರಾತ್ರಿ ರಾಮಾಯಣ ಕೇಳಿ ಬೆಳಗ್ಗೆದ್ದು ಸೀತೆಗೂ ರಾಮನಿಗೂ ಸಂಬಂಧ ಮಾಡ್ತಾರ, ಇಷ್ಟೆಲ್ಲ ಹೇಳಿದೀವಿ, ಈಗ ಬಂದು ಯಾತಕ್ಕೆ ಬಂದಿದ್ದೀರಾ ಮತ್ತೆ ಕೇಳ್ತಾ ಇದೆಯಲ್ಲ, ಎಲ್ಲ ಹೇಳಿದ್ವಲ್ಲ ಅದಕ್ಕೆ ಅಂದ್ಬಿಟ್ಟು ಅಂತ. ಸರಿ ನೀನು ನನ್ನನ್ನು ಬಾ ಅಂದ್ರೆ ಬಂದ್ಬಿಟ್ಟೆ, ಇದು ಬಂದ್ಬಿಟ್ಮೇಲೆ ಮತ್ತೆ ಇದು ನನ್ನ ಹತ್ರ ಹೇಳಿದ್ವಿ, ನಾನು ಬಂದ್ಬಿಟ್ಟಿದ್ದೀನ ಇಲ್ಲಿ ಅಂದ್ಬಿಟ್ಟು ಅಂತ ಅವಾಗ ಹೇಳ್ತಾರಂತೆ. ನಿನ್ನನ್ನು ಹಾಡಿ ಪರಿ, ನಾವು ಬೇಕಾಗಿದ್ದ ಕೈಂಕರ್ಯ ಏನು, ನಿನ್ನನ್ನು ಹಾಡಿ ಹೊಗಳೋದೇ ನಮ್ಮ ಕೈಂಕರ್ಯ. ಅದರಿಂದ ಬರುವಂತಹ ಪರೆಗೊಂಡು ಪರೆ ಅಂದರೆ ನಾವು ಬೇಕಾದಂಥ ಅಗಲುಗಳು ಅದನ್ನು ಅದಕ್ಕೆ ಹೇಳ್ತಾರೆ. ಅದು ಏನೋ ಯಾಮ್ ಪೆರು ಶಮ್ಮಾನಂ ನಮಗೆ ಈಗ ನೀನು ಹೇಳಿ ನಮ್ಮ ಜೊತೆ ನೀನು ಬಂದಿದೆಯಲ್ಲ, ನಿನ್ನನ್ನು ಕೊಂಡಾಡಿ ಜೊತೆಯಲ್ಲ, ಅದು ದೊಡ್ಡ ಸನ್ಮಾನ. ಪೆರುಂ ಸನ್ಮಾನ, ಸಾಧಾರಣ ಸನ್ಮಾನ ಅಲ್ಲ, ದೊಡ್ಡ ಸನ್ಮಾನ. ಅದು ಯಾವ ಥರ ಸನ್ಮಾನ? ನಾಡೊಂಪು ವಯಂ,
ಲೋಕದವರೆಲ್ಲ ಹೊಗಳುವಂತಹ ಹಾಗಾಗಿ ಅದು ಒಂದದು ಪರಿಶಿನಾಲ್ ನಮ್ರಾಗ ಅದಂದ್ರೆ ವಿಶೇಷವಾದ ಉಪಕಾರ ಕ್ಲಾಕ್ದಿಂದ ಉಂಡಂತಹ ನಿನ್ನ ಸಮ್ಮಾನ ಅದು. ಆಮೇಲೆ ಏನೇನಪ್ಪ ಸಮ್ಮಾನ ಅಂತಂದ್ರೆ ಏನು ಸಮ್ಮಾನ ಅಂತ ಕೇಳ್ತಂತೆ. ಚೂಡಗಮೆ ಅಂದರೆ ಕೈಯಲ್ಲಿ ಧರಿಸತಕ್ಕಂತಹ ಕಂಕಣ, ತೋಳುವಲೆಯೇ ತೋಳಲ್ಲಿ ಧರಿಸುತ್ತಿದೆ. ಸ್ತ್ರೀಯರು ಬೇರೆ ಕೇಳಬೇಕಾ, ಎಲ್ಲ ಆಭರಣ ಕೇಳ್ತಾ ಇದ್ದಾರೆ. ಚೂಡಗಮೆ ತೋಳುವಲೆಯೇ, ತೋಳು ಅಂದರೆ ತೋಳು ಮಾತ್ರ, ತೋಳು ಕೈ ಎಲ್ಲ ಸೇರಿ ಎಲ್ಲವೇ. ಭುಜ ಕೀರ್ತಿ ತೋಳುವಲೆ ಎಲ್ಲವೂ ಸಹ. ಬಳೆ ಮತ್ತೆ ಇಲ್ಲಿಗೆ ಧರಿಸುವಂಥದ್ದು ಎಲ್ಲವೂ. ತೋಡೆ ತಮಿಳುನಾಡವ್ರು ಕೇಳಬೇಕಾಗಿಲ್ಲ. ತೋಡು ಅಂದರೆ ಇಲ್ಲಿಯವರಿಗೆ. ತೋಡು ಅಂದರೆ ಕಿವಿಗೆ ಹಂಚ್ಕೊಳ್ಳುವಂಥ ಇದು ಮಧ್ಯದಲ್ಲಿ ಮಾಡೋದಂತ ಅದು ಓಲೆ, ಆ ತೋಡೆ ಅದು. ಆ ತೋಡು ಸಾಲದಂತೆ ಅವಳಿಗೆ ಶಬೀಬ್ ಹೂವೆ ನೋಡಿ. ಈಗೆಲ್ಲ ಬಂದಿದೆ, ಎಲ್ಲ ಹಾಕೊಂಡು ಇಲ್ಲಿಂದ ಇಲ್ಲಿಗೆ ಹಾಕೊಳ್ಳೋದು. ಹಾಗೆ ಇತ್ತು ಶಬೀಬ್ ಹೂವೆ ಅಂದರೆ ಅಲ್ಲಿಂದ ಒಂದು ಚಿನ್ನದ ಇದು ಬಂದಿರೋದು, ಅದು ಶಬೀಬ್ ಹೂವು ಅಂತ ಅದು ಆ ಕರ್ಣಪೂರ ಅಂತ. ಅದಕ್ಕೆ ಕರ್ಣಪೂರ ಆಭರಣ ಅಂತ ನಮಗಿತ್ತು. ನಮಗೆ ಉಪಯೋಗಿಸದೆ ಹೆಸರು ಬಿಟ್ಬಿಟ್ಟಿದ್ವಿ ಈಗ. ಕರ್ಣಪೂರ ಎಲ್ಲ ತಗೊಳ್ತಾರೆ, ತಗೊಳ್ದೇನೆ ಏನೇನೋ ನೋಡ್ತಿದ್ದಾರೆ ನೀವು. ಕರ್ಣಪೂರ ಆಭರಣ ಅಂತ ಹೇಳ್ತಾರೆ. ಸರಿ ಆಯ್ತಲ್ಲ, ಕರ್ಣಪೂರ್ವವಾದ ಆಭರಣ ಅದು, ಅದನ್ನ ಕೊಡ್ಬೇಕಂತ. ಅಷ್ಟಲ್ಲದೆ ಪಾಡಗಮೆ ಅಂದ್ರೆ ಕಾಲಿಗೆ ಹಾಕುವಂತ ಇದು ಗೊಲುಸು. ಯಾವುದು ಎಲ್ಲ ಚಿನ್ನದಲ್ಲ, ಚಿನ್ನದಲ್ಲೇ ಮಾಡಿರ್ಬೇಕು ಆ ಆಭರಣ ಕಾಲ ಒಳಗೆ. ಆಮೇಲೆ ಅದು ಕೊಟ್ಟ ಅಂದ್ರೆ ಅಷ್ಟೇ ನಿಲ್ಲಿಸ್ಲಿಲ್ಲ ಅವಳು. ಎಂಡ್ರೆ ಅನೈಫಲಂ, ಅದು ಅನೈಫಲಂ. ಇದಲ್ಲದೆ ನೀನು ಬೇರೆ ಏನಾದ್ರು ಕೊಡ್ಬೇಕು ಅಂದ್ಕೊಂಡಿರ್ತೀಯಲ್ಲ, ಅದು ಸಹ ಇಷ್ಟಲ್ಲೇ ನಾವು ಇಷ್ಟು ಕೇಳಿದ್ರೆ ನಿಲ್ಲಿಸ್ಕೋಬೇಡ. ಇದಲ್ಲದೆ ಎಂಟನೆಯ ಫಲ, ಇನ್ನೂ ಅನೇಕವಾದದ್ದು. ನೀನು ಏನು ಇಷ್ಟವಾಗಿದೋ ನಾವೇನು ಬೇಜಾರು ಮಾಡ್ಕೊಳ್ಳಲ್ಲ, ನೀನು ಕೊಟ್ಟರು ನಾವು ಕಳಿಸ್ಕೊತೀವಿ. ಅದಕ್ಕೆ ನಾನಾ ವಿಧವಾದ ಆಭರಣಗಳು ಇದಲ್ಲದೆ ಎಲ್ಲವನ್ನೂ ಸಹ ಕೊಟ್ಟರೆ ಯಾ ಮಣಿಮೋ, ನಿನ್ನ ಮನಸ್ಸಿಗೆ ಬೇಜಾರು ಮಾಡಲ್ಲ. ಯಾ ಮಣಿಮೋ, ನಾವು ಧರಿಸ್ಕೊಳ್ತೀವಿ ಅದನ್ನ ಅಂದ್ಬಿಟ್ಟು ಅಷ್ಟಾಗಿ. ಅದಲ್ಲದೆ ಇಷ್ಟೇ ಅಲ್ಲ, ನೀನು ಒಳ್ಳೆ ರೇಷ್ಮೆ ಸೀರೆ ಆಡೆ ಇಡುಪ್ಪು, ಅದಕ್ಕೆ ಒಳ್ಳೆ ರೇಷ್ಮೆ ಸೀರೆ ಜರಿ ಸೀರೆಯನ್ನು ಚೆನ್ನಾಗಿ ಅದನ್ನು ಕೊಡ್ಬೇಕು ನೀನು. ಆಡ ಇಡುಪ್ಪು ಅದು ಅದನ್ನ ಪ್ರಸಾದವಾಗಿ ಆ ವಸ್ತ್ರವನ್ನು ಸಹ ನಾವು ಸ್ವೀಕಾರ ಮಾಡ್ತೀವಿ. ಅದರ ಮೇಲೆ ಅಷ್ಟಾಯ್ತಲ್ಲ, ಇಲ್ಲ ಅದನ್ನು ಭಿನ್ನ ಇದೆಲ್ಲ ಆದ್ಮೇಲೆ ಅಲಂಕಾರ ಮಾಡಿಕೊಂಡು ಅದನ್ನು ಭಿನ್ನ ಪಾಲ್ಚೋರು ಕ್ಷೀರ. ಯಾಕೆಂದ್ರೆ ಇವರೆಲ್ಲ ನೈಯುಣ್ಣೋ ಪಾಲುಣ್ಣೋ ನಾಟಕ ಹೇಳ್ತಾರಲ್ಲ, ಅದೇ ಬರ್ತಾ ಮುಗೀತು ಇವಾಗ. ಹಾಗಾಗಿ ಈಗ ಎಲ್ಲವನ್ನು ಊಟ ಮಾಡ್ತೀವಿ. ಅದನ್ನ ಪಾಲ್ಚೋರು ಕ್ಷೀರಾನ್ನ, ಯಾವ ಥರ ಕ್ಷೀರಾನ್ನ ಇರಬೇಕು ಅದು ಹೇಳ್ತಾರೆ. ಅವ್ರಿಗೆ ರೆಸಿಪಿ ಕೊಡ್ತಾರೆ ಒಂದೊಂದಕ್ಕೆ. ಅದು ಮೂಢನೈ ಕೈದು ಮುಡಿಯಂಕೈ ವಹಿವಾರ, ಅದು ತುಪ್ಪದಲ್ಲಿ ಮುಳುಗಿರ್ಬೇಕಂತೆ. ಅನ್ನ ಒಳಗಡೆ ಮುಳುಗಿ ಅನ್ನದ ಮೇಲೆ ನಿಂತಿರ್ಬೇಕಂತ ತುಪ್ಪ. ಅದು ಮುಳುಗಿ ಅದಿರಬೇಕು. ಅದು ತಗೊಂಡ ತಕ್ಷಣ ತುಪ್ಪ ಹರಿದು ಕೆಳಗಡೆ ಬರಬೇಕಂತ, ಕೆಳಗಡೆ ಆ ಥರ ಇರಬೇಕದು. ಹಾಗಿರುವಂಥ ಮಾಡಿರುವಂತಹ ಕ್ಷೀರಾನ್ನ ಇವತ್ತು ಅದಕ್ಕೆ ಅಂಡಾಳಿಗೆ ಮಾಡಿದಂಥ ಅದಕ್ಕೆ ಅದನ್ನ ಅರ್ಥ. ಅದು ಇದನ್ನ ಇಲ್ಲ ಅಂದ್ರೆ ನೀನು ನಿನ್ನತ್ತೆ ಕೂಡಿಯರುಂದೆ ಕುಡಿರುಂದೆ ಎಲ್ಲವೂ ಕೌಶಿಕ ಉಪನಿಷತ್ತು ಹೇಳಿದ್ದನ್ನು ಹಾಗೆ ತಮಿಳಲ್ಲಿ ಮಾಡಿದ್ದಾರೆ. ನಿಮಗೆ ಹೇಳಿದ್ದಲ್ಲ, ಇದರಲ್ಲಿ ಹೇಳಿದ್ದಲ್ಲ ನಿಮಗೆ ಕೌಶಿಕ ಉಪನಿಷತ್ತು. ಕ್ಷಣಾದೀಪಿಗೆರೆ ಹೇಳಿದ್ದೀನಿ, ಬಟ್ ಇದ್ರಲ್ಲಿ ಮೊನ್ನೆ ಇದರಲ್ಲೂ ಹೇಳಿದ್ದೆ. ಅದನ್ನ ಹಾಗೇ ಇಲ್ಲಿ ತಮಿಳಲ್ಲಿ ಮಾಡಿದ್ದಾರೆ ಅಷ್ಟೇ. ಮೇಲೆ ನೋಡಕ್ಕೆ ಇದೆಲ್ಲ ಏನೋ ಭೋಗ ತಿನ್ನೋದಕ್ಕೆ ಅನ್ನೋದಿದೆ, ಅವಳ ಮೇಲಿನ ಅರ್ಥ ಅಷ್ಟೇ, ಒಳಗಡೆ ಅನ್ನೋದಕ್ಕಿಂತ ಎಲ್ಲ ಬೇರೆ ಇದು. ಹಾಗಿಂದ ಕೂಡಿಯಿರುಂದೆ ನೀನು ಜೊತೆ ಇದ್ದರೆ ಕುಳಿರುಂದೆ. ಇದು ಮಹಾವಾಕ್ಯಗಳು, ತಿರುಪ ಮಹಾವಾಕ್ಯಗಳು ಅಲ್ಲಿ ಇದು ಒಂದು. ಕೂಡಿಯಿರುಂದೆ ಕುಳಿರುಂದೆ ಮೇಲೆಯ ಶೈವನಗಳು ಇವೆಲ್ಲವೂ ಸಹ ನಾನೇ ತಾನಾಗುವ ಇವೆಲ್ಲ ಇದು ಮಹಾವಾಕ್ಯಗಳು. ಇದರಿಂದ ಹಂಗ ಕೂಡಿಯಿರುಂದೆ ಎಲ್ಲ ಒಟ್ಟು ಸೇನೆ ಅಂದರೆ ಕುಳಿರುತ್ತೆ. ಒಟ್ಟಿಗೆ ನಾವು ಹೇಳ್ತೇವೆ ಏಕಸ್ವಾದೂನ ಗುಂಡಿಯಿಂದ ಅಂತ. ಎಲ್ಲರೂ ಸುಖವಾಗಿದ್ದು ಗುಂಜಿಸಿರು ನಿನ್ನ ಜೊತೆ ಇದು ಅಂತಾರೆ. ಇದು ಸಹ ಅಲ್ಲಿ ಕೌಶಿಕ ಉಪನಿಷತ್ತು ಹೇಳಿದೆ. ಭಗವಂತನಿಂದ ಅಲ್ಲಿ ಮಾಡೋ ಊಟ ಬೇರೆ. ಅಹಮನ್ನ ಮಹಾಮನ್ನಂ ಅಂತ ಆ ಊಟವನ್ನು ಮಾಡ್ತೀವಿ. ಅದನ್ನ ಇಲ್ಲಿ ಅನುಕರಣೆ ಮಾಡಿ ಇಲ್ಲಿ ಹೇಳಿದ್ದಾರೆ. ಇದರಲ್ಲಿ ಏನೊಂದಂದ್ರೆ ಇಲ್ಲಿ ಅನೇಕ ಮೋಕ್ಷದಲ್ಲಿದೆ. ಅದರಲ್ಲಿ ಸಾರೂಪ್ಯ ಸಾಮೀಪ್ಯ ಇದೆಲ್ಲವೂ ಕಡೆಗೆ ಸಾಯುಜ್ಯ ಅನ್ನೋದು ಕಡೆಯದದು. ಇಲ್ಲಿ ಕೇಳುವಂಥ ಇವರೇನು ಅಂದರೆ ಸಾಯುಜ್ಯ. ಆದರೆ ಸಾಯುಜ್ಯ ಇಲ್ಲಾಗಲ್ಲ ಅದಕ್ಕೆ. ಇಲ್ಲಿ ಇದು ಮೋಕ್ಷಾಪತ್ತಿ ಸಾಮ್ಯ. ಯಾಕೆಂದ್ರೆ ಸಾಯುಜ್ಯಕ್ಕೂ ಸಾಮ್ಯಕ್ಕೂ ವ್ಯತ್ಯಾಸ ಇಲ್ಲ. ಯಾಕೆಂದ್ರೆ ಭಗವಂತ ಮೋಕ್ಷಾಪತಿ ಇಲ್ಲಿ ಬಂದರೆ ಅದು ಮೋಕ್ಷಾಪತಿ ಸಾಮ್ಯ, ಅಲ್ಲಿ ಆದರೆ ಸಾಯುಜ್ಯ. ಯಾಕಂದ್ರೆ ಇಲ್ಲಿ ಒಟ್ಟಿಗಾಗಿರೋದು ಅಲ್ಲಿರೋ ಒಟ್ಟಿಗೆ, ಯಾಕಂದ್ರೆ ನಿತ್ಯರು ಇಲ್ವಲ್ಲ, ಇಲ್ಲಿ ನಿತ್ಯರು ಮುಕ್ತರು ಇಲ್ವಲ್ಲ, ಇಲ್ಲಿ ಭಗವಂತ ಮಾತ್ರ ಇದ್ದಾನೆ. ಅದಕ್ಕೆ ಇದಕ್ಕೆ ಸಾಮ್ಯಾಪತ್ಯ ಮೋಕ್ಷ ಅಂತ ಹೇಳ್ತಾರೆ. ಅದಕ್ಕೆ ಅಂದ್ರೆ ಈಗ ನಮಾಯಿವಾರಿಗೆ ಶಿವವಿಷಂಬಲ್ ಕೊಟ್ಟನಲ್ಲ ಭಗವಂತ, ಅದು ಸಾಮ್ಯಾಪತ್ಯ ಮೋಕ್ಷ. ಆಮೇಲೆ ಮುನಿಯ ನಾಲ್ಕು ಕೊನೆ ಆಗುವಾಗ ಸಾಯುಜ್ಯವನ್ನೇ ಕೊಟ್ಬಿಟ್ಟ. ಅದೇ ಥರ ಇಲ್ಲಿ ಇವಳು
ಸಾಮ್ಯಾಪತ್ತಿ ಮೋಕ್ಷನ ಅಂದರೆ ಅಲ್ಲಿರುವ ಅನುಭವನೇ ಇಲ್ಲಿ ಕೇಳ್ತಾಳೆ ಇದನ್ನ, ಅದನ್ನ ವ್ಯಾಖ್ಯಾನದಲ್ಲಿ ಅನುಭವಿಸೋಣ. ಅದನ್ನ ಇಲ್ಲಿ ಕೂಡಿರುತ್ತೆ ನಾವು ಒಟ್ಟಿಗೆ ಈ ಥರ ಇಲ್ಲ ಅಂದರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಅದರಲ್ಲಿ ಅನುಭವಿಸ್ತಾಳೆ. ಅದರಲ್ಲಿ ಇವಾಗ ಇದರಲ್ಲಿ ವ್ಯಾಖ್ಯಾನಕ್ಕೆ ಹೋಗೋಣ. ಇದರಲ್ಲಿ ನಾನು ಇದೆಲ್ಲ ಹೇಳೋಣ ತುಂಬ ಬರ್ಕೊಂಬಂದಿದ್ದೆ, ಈಗ ಸಮಯ ಇಲ್ಲ. ಯಾವ್ದು ಕೆಲವದನ್ನೆಲ್ಲ ಸಮಯ ಇಲ್ಲ, ಹಿಂದಿನ ಶ್ಲೋಕದಲ್ಲಿ ಇದರಲ್ಲಿ ಮೊದಲು ಹೇಳೋದು ಅದಕ್ಕೆ ಭಗವಂತನ ಏನು ಬೇಕು ಅಂದ್ಬಿಟ್ಟು ಕೇಳುವಾಗ ಉಂತನ್ನೇ ಅಂತ ಹೇಳ್ತಾರೆ. ಅದಕ್ಕೆ ಉಂತನ್ನೇ ಹೇಳ್ತಾರೆ. ಉಂತನ್ನೇ ಅಂತ ಹೇಳಬೇಕಾದ್ರೆ ಉನ್ನಂತಂದರೆ ನಿನ್ನೆ ಆಗೋದಾಯ್ತು. ಉಂತನ್ನೇ ಅಂತಂದರೆ ತಾಯಿ ಒಂದಿರುವ ನಿನ್ನ, ತಾಯಿ ಒಂದಿರುವಂತಹ ನೀನು, ಅದರಿಂದ ಉಂತನ್ನೈ ಅಂತ ಹೇಳ್ಬೋದು. ಯಾಕಂದ್ರೆ ನೀನು ಕೊಟ್ಟರೆ ಬರೀ ಸಮಾನ ಆಗುತ್ತೆ, ಉಂತನ್ನೈ ಕೊಟ್ಟರೆ ಬೆರಳು ಸಮಾನ ಆಗುತ್ತೆ. ನಮಗೆ ತಾಯಿ ಒಂದಿಗೆ ನೀನು ಕೊಟ್ಟರೆ ಬೆರಳು ಸಮಾನ ಆಗುತ್ತೆ, ನೀನೇ ಕೊಟ್ಟರೆ ಬರೀ ಸಮಾನ ಆಗುತ್ತೆ. ಅದಕ್ಕೆ ಉಂತನ್ನೈ ಅಂತ ಅಲ್ಲಿ ಹೇಳ್ತಾರೆ. ಯಾಕಂದರೆ ಪುರುಷಕಾರವಾದ ಸ್ತ್ರೀ ನಪಿನೇ ಜೊತೆ ಇದ್ದಾಳೆ. ಇದಕ್ಕೆ ಆ ಶ್ರೀ ಶಬ್ದಕ್ಕೆ ಹೇಳಿದಂಥ 5 ಇದನ್ನು ತಗೋಬೋದು. ಅದಕ್ಕೆ ಹಿಂದೆ ಹೇಳ್ತಲ್ಲ 5 ಶ್ರೀಯತೆ ಐತೆ ಶ್ರೀಯೇ ಶ್ರೀಯತೆ ಶಾಯಶ್ರೀ ಶ್ರಾವೇತಿ ಇತಿ ಶ್ರೀ ಅದೆಲ್ಲ ಉಂಟ. ಅದರಿಂದ ಅದನ್ನು ಹೇಳ್ತಾರೆ. ಅದಕ್ಕೆ ಅದರಲ್ಲಿ 3 ಹೇಳ್ತಾರೆ. ಅದಕ್ಕೆ ಒಂದು ಮಾನ ಅನ್ನೋದು ಒಂದು ಅಳತೆ. ಮಾನ ಅಂದರೆ ಈ ನಮ್ಮ ಈ ಮಾನವ ಆಗುತ್ತೆ, ಅಳತೆಗೂ ಮಾನ ಅಂತ ಹೇಳೋದು. ಮಾನವಿಲ್ಲ ಕನ್ನಿಯ ಅಂತಂದರೆ ಅಳತೆಗಿಂತ ದಾಟಿ ನೋಡಿ. ಅದಕ್ಕೆ ಅಳತೆಯನ್ನು ಮಾಡ್ತಾರಲ್ಲ ಅದು ಅಂದರೆ ಅಳತೆ ಮಾತ್ರ ಸಿಗೋದು. ಇಷ್ಟು ಕೊಡ್ತೀನಿ ನಿಮಗೆ 1 kg ಅಕ್ಕಿ ಐತೆ, ಅದು ಅಳತೆ ಉಳ್ಳೋದು, ಅದು ಮಾನ. ಸಮ್ಮಾನ ಅಂತ ಅಂದರೆ ಅತ್ಯಂತ ಅದು ಇದಿರೋದು. ಈ ಸಮ್ಮಾನ ಅನ್ನೋದು ಹೆಚ್ಚು ಪ್ರಶಂಸೆಯಿಂದ ಉಳ್ಳೋದಕ್ಕೆ ಸಮ್ಮಾನ. ಇನ್ನೂ ಅದು ಹೆಚ್ಚಾಗಿ ಈಗ ತುಂಬ ಈಗ ನಮಗೆ ಪರಮವೀರ ಚಕ್ರ ಅದು ಪೆರುಂ ಸಮ್ಮಾನ. ಈ ಪದ್ಮಶ್ರೀ ಅದೆಲ್ಲ ಸಮ್ಮಾನ. ವೀರ ಚಕ್ರ ಪರಮಶ್ರೀ ಅಲ್ಲಿ ನಮ್ಮ ದೇಶಕ್ಕಾಗಿ ಮಾಡಿ ಕೊಟ್ಟವರು ಕೊಡ್ತಾರಲ್ಲ, ಅದು ಪೆರುಂ ಸಮ್ಮಾನ. ಹಾಗೆ ನಮಗೆ ಏನು ಅಂದರೆ ಇಲ್ಲಿ ನಾವು ಭಗವಂತನನ್ನು ಹೋಗಿ ಸ್ತೋತ್ರ ಮಾಡಿ ಮಾಡ್ತಾರೆ, ಬರೀ ಮಾನ. ಅದು ಭಾಗವತರ ಶ್ರೇಷ್ಠ ಇದ್ದು ಅವ್ರ ಜೊತೆ ಹಾಡ್ತೀವಲ್ಲ, ಅದು ಸಮ್ಮಾನ. ಆಮೇಲೆ ಶರಣಾಗತಿ ಮಾಡಿಕೊಂಡು ಅಲ್ಲಿ ಹೋಗುವಾಗ ಭಗವಂತನ ಕೊಡ್ತಾರ ಆನಂದ, ಅದು ಪೆರುಂ ಸಮ್ಮಾನ. ಅದಕ್ಕೆ ಯಾಕೆ ಪೆರುಂ ಸಮ್ಮಾನ ಅಂತ ಹಾಕೋದು ಅಂದರೆ ಇದನ್ನೇ ಹಾಕೋದು. ಅದಕ್ಕೆ ಅನೇಕ ಇದರಲ್ಲಿ ಹೇಳ್ಬೋದು. ಅದಕ್ಕೆ ಹನುಮಂತನಿಗೆ ಕೊಟ್ಟಂಥ ಇದು ಮಾಡ್ತಾರೆ. ಭಗವಂತ ಏನು ಮಾಡ್ತಾರೆ, ಹನುಮಂತನ ಅವನಿಗೆ ಬರ್ತಾನೆ, ಸೀತೆಯನ್ನು ನೋಡ್ಕೊಂಡು ಬರ್ತಾನಲ್ಲ, ಬಂದು ಹೇಳಿದಾಗ ಬಹಳ ತುಂಬ ಆಗುತ್ತೆ. ಅವ್ರು ಹೇಳ್ತಾರೆ ಅದಕ್ಕೆ ನಹಿತಂ, ಭಗವಂತ ಹೇಳಿದ್ರು ನಹಿತಂ ಪರಿಪಶ್ಚಾಮಿ ಯಸ್ತರೇತ ಮಹೋದದಿ. ಈ ಸಮುದ್ರವನ್ನು ದಾಟೋದಕ್ಕೆ ಸಾಧ್ಯವಾದ ಯಾರಿಗೂ ಸಾಧ್ಯವಿಲ್ಲ. ಯಾರಿಗೆ ಸಾಧ್ಯ ಅಂತ ಅನ್ಯತ್ರ ಗರುಡನ್ ವಾಯೋಹ, ಗರುಡ ಮತ್ತು ವಾಯು ಬಿಟ್ಟ ಅಂದರೆ ಇನ್ಯಾರಿಗೂ ಸಾವಿಲ್ಲ. ಇನ್ಯಾರು ಅನ್ಯತ್ರ ಹನುಮತಃ, ನಿನ್ನನ್ನು ಬಿಟ್ಟರೆ ಹನುಮಂತನ ಬಿಟ್ಟರೆ ವಾಯು ಬಿಟ್ಟು ಇನ್ಯಾರಿಗೂ ಸಾಧ್ಯವಿಲ್ಲ. ಅದೇ ಅತ್ಯಂತ ದೊಡ್ಡ. ಆದಮೇಲೆ ಏಷ ಸರ್ವಸ್ಥ ಭೂತಸ್ತು, ಈ ಥರ ಇದು ನೋಡ್ಕೊಂಬಂದಿದ್ದಾನ ಅಂತ ಏನು ಮಾಡ್ತಾನಂತೆ. ಇಲ್ಲಿ ನನ್ನ ಅಲ್ಲಿದ್ದರೆ ನನಗೆ ಏನಾದ್ರು ಇಲ್ಲಿ ನಾನು ಏನು ಇಟ್ಕೊಂಡಿಲ್ಲ ಅಂದ್ಬಿಟ್ಟು ಪರಿಷ್ಪಂಗೋ ಹನುಮತ, ಇದಕ್ಕಿಂತ ಬೇರೆ ಸಂಬಂಧ ಯಾವ ಆಭರಣ ಏನು ಕೊಟ್ಟಿರ್ತಾನೆ ಬಂತು, ಹನುಮಂತನ ಆಲಿಂಗನ ಮಾಡ್ಕೊತಾನಂತೆ. ಅವನ ಹನುಮಂತ ಹೇಳ್ತಾರೆ ಇದೇ ನನಗೆ ಅಂತ, ಕಣ್ಣಲ್ಲಿ ನೀರು ಹಾಕ್ತಾರೆ, ಇದಕ್ಕಿಂತ ದೊಡ್ಡ ಸಮ್ಮಾನ ಬೇಕಾ ನನಗೆ ಅಂತ ಹನುಮಂತ. ಅದು ಪೆರುಂ ಸಮ್ಮಾನ ಅನ್ನೋದು. ಆ ಭಗವಂತ ಕೊಟ್ಟಂತ ಪೆರುಂ ಸಮ್ಮಾನ ಅನ್ನೋದು ಅಂತ. ಅದಕ್ಕೆ ಆಮೇಲೆ ಇದು ಹೇಳ್ತಾರೆ, ಅದು ಇವನು ಇದೆಲ್ಲ ಆದ್ಮೇಲೆ ಪಟ್ಟಾಭಿಷೇಕದಲ್ಲಿ ಈ ಥರ ಅತ್ಯಂತ ಅಮೂಲ್ಯವಾದ ಒಂದು ಹಾರನ್ನು ಬೆಳೆಸ್ತಾನೆ. ಅದು ರಾಮ ತೆಗೆದು ತಾನು ಹಾಕೊಳ್ಳೋದೆಲ್ಲ ಸೀತೆ ಕೊಡ್ತಾನೆ. ಆ ಸೀತೆ ನೋಡ್ತಾಳೆ, ತುಂಬ ಅದ್ಭುತವಾಗಿರುತ್ತೆ. ಅದನ್ನು ನೋಡ್ಬಿಟ್ಟು ಕಣ್ಣಲ್ಲೇ ನೋಡ್ತಾಳೆ, ಹನುಮಂತನ ಕೊಡ್ತೀನಿ ಆಯ್ತು, ಹನುಮಂತನ ಕೊಡ್ತಾಳೆ. ಹನುಮಂತನಿಗೆ ಆ ಬೆಲೆ ಮುಖ್ಯ ಅಲ್ಲ. ಇದಿಲ್ಲಿ ಯಾವಾಗ ಸಮ್ಮಾನದಲ್ಲಿ ಬೆಲೆ ಮುಖ್ಯ ಅಲ್ಲ. ಇಲ್ಲಿ ಹಾರ ಅತ್ಯಂತ ಬೆಲೆ ಇಲ್ಲದೆ ತಾಯಿ ಕೈಯಿಂದ ಕೊಟ್ಟಲಲ್ಲ, ಅದು ಪೆರುಂ ಸಮ್ಮಾನ. ಅದು ಹೇಳ್ತಾನೆ ಅದಕ್ಕೆ ವೈದೇಹಿ ಪ್ರದೋ ವಾಯು, ಅದೇ ಅರಜಯ ವಾಸಸಂ ದಿವ್ಯೇ ಶುಭಾನ್ಯಾಭರಣಾನಿ ಚ ಅವೇಕ್ಷಮಾನ ವೈದೇಹಿ ಪದೋ ವಾಯು ಸುನವೇ. ಕಣ್ಣಲ್ಲಿ ನೋಡಿ ಕಣ್ಣಲ್ಲೇ ಭಗವಂತ ಅನುಮತಿ ಕೊಡ್ಕೊಂಡು ಸೀತೆ ಕೊಡ್ತಾರಂತೆ ಇವನಿಗೆ, ಹನುಮಂತನಿಗೆ. ಹನುಮಾನ್ ಸ್ಥೇನ ಹಾರೇಣ ಶುಶುಭೆ ವಾನ, ಅತ್ಯಂತ ಸಂತೋಷಪಟ್ಟನಂತೆ. ಇದು ಅಂತ ಸಂತೋಷಪಡಲಿಲ್ಲ, ರತ್ನಾನ್ ಸಂತೋಷಪಡಲಿಲ್ಲ, ತಾಯಿ ಕೈಯಿಂದ ನನಗೆ ಬಂತಲ್ಲ ಅಂತ ಸಂತೋಷಪಟ್ಟನಂತೆ. ಅದು ಪೆರುಂ ಸಮ್ಮಾನಂ ಅಂದ್ಬಿಟ್ಟು ಅಂತ. ಅದಕ್ಕೆ ಸ್ವಾಮಿ ದೇಶಕ್ಕೆ ಶ್ರೀಸು ಹೇಳ್ತಾರೆ. ಅದಕ್ಕೆ ಕೊಡುವಂಥ ಸಮ್ಮಾನ ಯಾವ ಥರ ಇರುತ್ತೆ ಅಂದ್ಬಿಟ್ಟು ಅಂದರೆ
ಐಶ್ವರ್ಯವೇ ಆಗಲಿ ಯಾವುದೇ ಆಗಲಿ, ಯಸ್ಯಾಂತಿ ಶಿವಿರಹತೆ ದೇವ್ ದೃಷ್ಟಿ ಸ್ವದೀಯ ತಸ್ಯಾಂ ಅಹಮೇಕಾಂ ತನ್ಮತೆ ಸಂಪದೋಗ. ಯಾವ್ಯಾವ ನಿಮ್ಮ ದಿಕ್ಕು ಎಷ್ಟು ದೂರ ನಿಮ್ಮ ದೃಷ್ಟಿ ಹೋಗುತ್ತೋ ಅಷ್ಟುವರೆಗೂ ಒಬ್ಬ ತಾಯಿ ಕೊಡ್ತಾಳೆ, ಸಂಪತ್ತನ್ನು ಕೊಡ್ತಾಳೆ. ಇಲ್ಲಿ ನಾವು ಬೇಕಾದ ಮುಕ್ತೈಶ್ವರ್ಯ ಕೊಡ್ತಾಳೆ ಅಂದ್ಬಿಟ್ಟು ಹೇಳ್ಬೇಕು ಅದಕ್ಕೆ. ಹಾಗಾಗಿ ಆಡುಕು ಹೊಳೆ ಮಾಡಬೇಕಾದ್ರೆ ಅದನ್ನು ಇದಿರ್ತಾರೆ. ಇದನ್ನು ಅಷ್ಟೇ ಕೀರ್ತಿ ಇಲ್ಲಿ ಪರಿಷಿನಲ್ಲಿ ಎರಡು ಇದೆ. ಈ ಸಮ್ಮಾನ ಅಂದರೆ ಬಹುಮಾನ ಅಂತ ನಾವು, ಈ ಸಮ್ಮಾನಕ್ಕೂ ಬಹುಮಾನಕ್ಕೂ ಒಂದು ವ್ಯತ್ಯಾಸ ಇದಕ್ಕೆ. ಈ ಸಮ್ಮಾನ ಅನ್ನೋದು ಭಾವ, ಯಾರು ಕೊಡ್ತಾರೆ ಏನಾದ್ರು ಭಾವ. ಅದು ಪರಿಶು ಅನ್ನೋದಕ್ಕೆ, ಪರಿಶುವಿನಲ್ಲಿ ಕೀರ್ತಿ ಇದ್ದರೂ ಇರ್ಬೋದು, ಇಲ್ಲೇ ಇರ್ಬೋದು, ಕೊಡೋ ಪ್ರೈಸಲ್ಲಿ ಕೀರ್ತಿ ಇರುತ್ತೆ. ಆದರೆ ಸಮ್ಮಾನದಲ್ಲಿ ಯಾವತ್ತೂ ಕೀರ್ತಿ ಇರುತ್ತೆ. ಅಲ್ಲಿ ಬೆಲೆಗೆ ಮುಖ್ಯ ಅಲ್ಲ. ಅಲ್ಲಿ ಈ ಪರಿಷಿನಲ್ಲಿ ಬೆಲೆ ಮುಖ್ಯ, ಅಲ್ಲಿ ಕೀರ್ತಿ ಇರ್ಬೋದು, ಇಲ್ಲದೆ ಇರ್ಬೋದು. ಇಲ್ಲಿ ಯಾವಾಗಲೂ ಕೀರ್ತಿ ಇರುತ್ತೆ. ಆ ಬೆರಳು ಸಮ್ಮಾನ ಸಂಜೆ ವೃತ್ತಾಂತವನ್ನು ಸಹ ಅದನ್ನು ಮಾಡ್ಬೋದು. ಸಂಜೆ ಹೇಗೆಂದರೆ ಸಂಜೆನ ವೃತ್ತ ಎರಡು ಹೇಳ್ತಾರೆ. ಸಂಜೆನ ವೃತ್ತಾಂತ, ಒಂದು ಸಂಜೆ ವೃತ್ತಾಂತ ಅವನಿಗೆ ದಿವ್ಯ ದೃಷ್ಟಿ ವೇದವ್ಯಾಸರು ಕೊಟ್ಟು ಭಗವಂತನ ಅನುಗ್ರಹದಲ್ಲಿ ಕೊಡೋ ದಿವ್ಯ ದೃಷ್ಟಿ. ಆ ದಿವ್ಯ ದೃಷ್ಟಿಯಲ್ಲಿ ಗೀತೋಪದೇಶವನ್ನು ನೋಡಿದ್ದೆ 5-6 ಜನ. ಏನೋ ಹೇಳ್ತಾ ಇದ್ದಾನೆ ಅನ್ಕೊಂಡ್ರೆ ಯಾರಿಗೂ ಗೊತ್ತಾಗಲ್ಲ. ಭೀಷ್ಮರು ಗೊತ್ತಾಗುತ್ತೆ, ದ್ರೋಣರು ಗೊತ್ತಾಗುತ್ತೆ, ಸಂಜಯನಿಗೆ ಗೊತ್ತಾಗುತ್ತೆ, ಧರ್ಮರಾಯನಿಗೂ ಗೊತ್ತಾಗಲ್ಲ. ಅರ್ಜುನನ್ನು ಬಿಟ್ಟು ಯಾರು ಎಲ್ಲ ಏನು ಹೇಳ್ತಾ ಇದ್ದಾರೆ ಅಂತ. ಆ ಗೀತೋಪದೇಶ ಅದು ತೋರಿಸಿದಂಥ ವಿಶ್ವರೂಪ ಅವ್ರು ಯಾರಿಗೂ ಕಾಣಲಿಲ್ಲ, ಸಂಜಯನಿಗೆ ಕಾಣ್ತು. ಅದು ಬೆರು ಸಮ್ಮಾನ. ಅವನಿಗೆ ಹೇಳ್ತಾನೆ, ನಾನು ಎಂಥ ಭಾಗ್ಯವನ್ನು ಕೊಡದೆ ಅಂತ. ಅದು ಬೆರು ಸಮ್ಮಾನ ಅಂದ್ಬಿಟ್ಟು ಅಂತ ಥರ. ಇನ್ನೂ ಒಂದು ವೃತ್ತಾಂತ ಬರುತ್ತೆ. ಇವರೇನು ಮಾಡ್ತಾರೆ, ಮತ್ತೆ ಇವರು ಭೀಷ್ಮರು ಹೇಳ್ತಾರೆ ಅಂತ ಅದೇ ಒಂದು ಕಳಿಸ್ತಾರೆ. ಇವರಿಗೆ ಕೃಷ್ಣ ಅಂತ ಕಳಿಸ್ತಾರೆ. ಇವರು ಕಳಿಸೋ ದುರುದ್ದೇಶದಿಂದ ಅವರು ಸಂಧಾನಕ್ಕೆ ಬರ್ತಾರೋ ಇಲ್ಲ ಯುದ್ಧಕ್ಕೆ ತಯಾರಿ ಮಾಡ್ಕೊಳ್ತಾರೋ ಅಂತ ತಿಳ್ಕೊಂಡ್ಬಿಡುತ್ತೆ. ಅದರಿಂದ ಅವ್ರು ಯಾರು ಸಂಜೆಯನ್ನು ಕಳಿಸಿದ್ರೆ ಆಗುತ್ತೆ ಅಂತ ಯುದ್ಧಕ್ಕೆ ತಯಾರು ಮಾಡ್ಕೊಳ್ತಾರೋ ಇಲ್ಲ ಸಂಧಾನಕ್ಕೆ ಬರ್ತಾರೋ ನೋಡ್ಕೊಂಬ ಅಂದ್ಬಿಟ್ಟು ಭೀಷ್ಮರು ಹೇಳ್ತಾರಂತೆ. ಅವ್ರಿಗೆಲ್ಲ ಒಂದು ಸ್ವಲ್ಪ ಕೊಟ್ಬಿಡು, ಅವ್ರಿಗೇನಾದ್ರು ಅವ್ರು ಯುದ್ಧ ಮಾಡೋಕ್ಕೆ ಅವ್ರಿಗೆ ಇಷ್ಟ ಇಲ್ಲ, ಅವ್ರು ಸಂಧಾನಕ್ಕೆ ಬಂದು ಬರ್ತಾರೆ ಅಂದ್ಬಿಟ್ಟು ಅದಕ್ಕೆ ಪರೀಕ್ಷೆ ಕಳಿಸ್ತಾನೆ. ಯಾಕಂದ್ರೆ ಸಂಜಯನ ಇಷ್ಟವಾದವನು ಕಳಿಸ್ತಾನೆ. ಆ ದುರುದ್ದೇಶ ಪಾಪ ಸಂಜಯನಿಗೆ ಏನು ಗೊತ್ತಿಲ್ಲ, ಏನೋ ಹೇಳ್ದ ಅಂತ ಬರ್ತಾರೆ. ಇಲ್ಲಿ ಬಂದಾಗ ಆಗ ಏನು ಮಾಡ್ತಾನೆ, ಕೃಷ್ಣ ಒಳಗಡೆ ಇರ್ತಾನೆ. ಎತ್ತ ಕೃಷ್ಣಶ್ಚ ಕೃಷ್ಣಾಚ ಸತ್ಯಭಾಮಾಚ ಭಾಮಿನಿ. ಅವನು ಕೃಷ್ಣ ಅಂದರೆ ದ್ರೌಪದಿ, ಸತ್ಯಭಾಮ ಅರ್ಜುನ ಅವ್ರ ಜೊತೆಲಿ ಇರ್ತಾನಂತೆ. ಅವನು ಅಲ್ಲಿ ಅವನ ಒಳಗಡೆ ಹೋಗೋದಕ್ಕೆ ಹೊರಗಡೆ ಅಭಿಮನ್ಯು ಕಾಯ್ತಾ ಇರ್ತಾನಂತೆ. ಅವನಿಗೆ ಅಭಿಮನ್ಯು ಒಳಗಡೆ ಬಿಟ್ಟಿಲ್ಲ. ಅವರು ನಚ ಅಭಿಮನ್ಯು ಅರ್ಥ ತಂದೇಶ ವಿಜಯಕೃತ. ಆಗ ಇವರು ಬರ್ತಾರಂತೆ, ಇವ್ರು ಹೇಳ್ತಾರಂತೆ ಅವಾಗ, ಅಯ್ಯೋ ನನ್ನನ್ನೇ ನಾನೇ ಕಾಯ್ಕೊಂಡಿದ್ದೀನಿ ಒಳಗಡೆ ಹೋಗೋದಕ್ಕೆ ಅಂತಾರಂತೆ. ಆಗ ದ್ವಾರಪಾಲಕರಿಗೆ ಹೇಳ್ತಾರಂತೆ, ನೀವು ಒಂದು ಮಾತು ಹೇಳು, ನಾನು ಕಾಯ್ತೀನಿ ಸಂಜಯ್ ಬಂದ ಅಂತ ಹೇಳು. ಅವರು ಏನು ಹೇಳ್ತಾರೋ ನಾನು ಕಾಯ್ತೀನಿ ಅಂದ್ಬಿಟ್ಟು ಅಂತ. ಸಂಜೆ ಒಳಗಡೆ ದ್ವಾರಪಾಲಕರು ಸಂಜೆ ಒಳಗಡೆ ಕಳಿಸು ಬೇಗ ಅಂತಾರಂತೆ. ಇಲ್ಲಿ ಅಭಿಮನ್ಯು ಕಾಯ್ತಾನೆ ಇದ್ದಾನೆ, ತನ್ನ ಸ್ವಂತ ಮೊಮ್ಮಗ ಅವನಿಗೆ ಇವನ್ನ ಒಳಗಡೆ ಬಿಟ್ಟು. ಅದು ಬೆರು ಸಮ್ಮಾನ ಅಂದರೆ ಬಂದ ತಕ್ಷಣ ಅವನ ಕಾಯಿಸದೆ ಅವನ ಪಾಂಡವರು ಕೊಟ್ಟನಲ್ಲ, ಅದಕ್ಕೆ ಅದು ಬೈರಿ ಕಡೆಯಿಂದ ಬಂದಿರೋನು. ಆದರೂ ಸಹ ಅದನ್ನು ಬೆರು ಸಮ್ಮಾನ ಅಂತ ಅದನ್ನು ಹೇಳ್ತಾರೆ. ಯಾಕಂದರೆ ಭಗವಂತ ಅಷ್ಟು ಇದಾಗಿ ಕೊಟ್ಟ ಅಂದ್ಬಿಟ್ಟು ಅಂತ ಹೇಳ್ತಾರೆ ಅದಕ್ಕೆ. ಆಮೇಲೆ ಅದೇ ಥರ ನಾಡು ಊಹೆಂಬಂದರೆ ಎಲ್ಲರೂ ಹೊಗಳ್ಬೇಕು. ಯಾಕೆಂದರೆ ನಾವು ಏನೋ ಅನುಗ್ರಹ ಮಾಡಿಕೊಂಡ್ರು ನಾವು ಮಾಡೋದು ನಾವೇ ದುಡ್ಡು ಕೊಟ್ಟು ತೊಗೊಂಡು ಒಂದು ಟೋಗಿ ತೊಗೊಂಡು ಅಂದ್ರೆ ಅದಕ್ಕೇನು ಬೆಲೆ ಇರುತ್ತೆ, ಯಾರೋ ಹೊಗಳಲ್ಲ. ಚೆನ್ನಾಗಿ ಆಟ ಆಡಿದ್ದ ಅಂದರೆ ಎಲ್ಲ ಹೊಗಳ್ತಾರೆ. ಈಗ ವರ್ಲ್ಡ್ ಕಪ್ ಗೆದ್ದ ಅಂದರೆ ಎಲ್ಲ ದೇಶ ಹೊಗಳುತ್ತಲ್ಲ ಹಾಗೆ. ಅದೇ ಅದರಿಂದ ನಾಡು ನೀನು ಕೊಡುವಂಥ ಸಮ್ಮಾನ ಅಂದರೆ ನೀನು ಕೊಡುವಂಥ ಸಮ್ಮಾನ ಮೋಕ್ಷವೇ ಆಗಿರಬೇಕು. ಆವಾಗ ನಾನು ಎಲ್ಲರೂ ಕೊಂಡಾಡ್ತಾರೆ. ನೋಡಿದ್ರೆ ಭಗವಂತನಿಂದ ಮೋಕ್ಷವನ್ನೇ ಪಡ್ಕೊಂಡ ಅಂತ ಹೇಳ್ತಾರಲ್ಲ, ಅದರಿಂದ ಅದು ನಮಗೆ ಇದು ಅಂತ ಆ ಪರಿಹಾರದಾಗ ಮೇಲೆ ಅದಕ್ಕೆ ಕೇಳುವಂಥ 5 ಶಿರೋ ಕೇಳ್ತಾರೆ. ಅದಕ್ಕೆ ಶಿರೋಭೂಷಣ ಇವು ಕೇಳಿದೆಲ್ಲ ಹೇಳ್ತೀವಲ್ಲ, ಎಲ್ಲವನ್ನೂ ಯಾತಕ್ಕೆ ಕೇಳಿದ್ರು ಇದೆಲ್ಲ ಅಂದ್ಬಿಟ್ಟು ಅಂತ ಅದು ಹೇಳ್ತಾರೆ. ಅದಕ್ಕೆ ಯಾತಕ್ಕೆ ಕೇಳಿದ್ರು ಅಂತ ಹೇಳ್ತಾರೆ. ಶಿರೋಭೂಷಣ ಅಂದರೆ ಸರ್ವೇಷು ಗಾತ್ರೆ ಶಿರೋ ಪ್ರಧಾನ ಅಂದರೆ ಎಲ್ಲ ನಮ್ಮ ದೇಹಕ್ಕೆ ಮುಖ್ಯವಾದ ತಲೆ ಶಿರಾ ಪ್ರಧಾನ ಅಂದರೆ ಅದರಿಂದ ಚೂಡಗಮೆ ಅಂತ ಶಿರೋಭೂಷಣವನ್ನು ಕೇಳಿದ್ರು ಅಂದ್ಬಿಟ್ಟು ಅಂತಾರೆ. ತೋಳ್ವಳೆ ಅಂದರೆ ಕಂಕಣ. ಅದಕ್ಕೆ ಕರೇಶು ಭೂಷಣ, ದೇಹಕ್ಕೆ ಕರಕ್ಕೆ ಈ ಕೈಗಳು ತಾನೇ ಭೂಷಣ, ಅದರಿಂದ ಕಂಕಣಾದಿಗಳನ್ನು ಕೇಳಿದ್ದು ಕರಭೂಷಣವಾಗಿರಲಿ ಅಂತ. ತೋಡೆ ಅಂದರೆ ಕರ್ಣಭೂಷಣಗಳು, ಶ್ರವಣಕ್ಕೆ ಭೂಷಣವಾಗಿಕ್ಕಿವಿ. ಆ ಶ್ರವಣ ಅಲಂಕಾರಕ್ಕೋಸ್ಕರ ಅವಳೇನು ಮಾಡೋದು ತೋಡನ್ನ ಕೇಳಿದ್ರು. ಇವೆಲ್ಲ ಬಂದ್ಬಿಟ್ಟು ಅಂತ ಹೇಳ್ತಾರೆ. ಶವಿಪೂವೆ ಅಂತಂದರೆ ಅದು ಕರ್ಣಪೂರ ಅನ್ನುವ ಆಭರಣ. ಆ ಕರ್ಣಕ್ಕೆ ಕಪಾಲಕ್ಕೆ ಎರಡಕ್ಕೂ ಸೇರಿ ಅಲಂಕಾರವಾಗುತ್ತಂತೆ. ಅದಕ್ಕೆ ಆ ಪಾಡಗಮೆಯಿಂದ ಅಂದರೆ ಮಣಿಮಂಜೀರ, ಪಾಡಗ ಅಂದರೆ ಕಾಲಿಗೆ ಧರಿಸೋದು ಮಣಿಮಂಜೀರ ಅಂತ ಹೇಳ್ತಾರೆ. ಅದಕ್ಕೆ
ಕಾಲಿಗೆ ಧರಿಸುವಂತಹ ಗೆಜ್ಜೆ ಉಳ್ಳಂತಹ ಇದು ಮಣಿ ಉಳ್ಳಂತಹ ಗೆಜ್ಜೆ ಅದು, ಆ ಚರಣಾಭರಣ ಅದನ್ನ ಕೇಳ್ತಾರೆ. ಈಗ ನಡೆದ್ರೆ ಶಬ್ದ ಬರಬೇಕದು, ಆ ಥರದ್ದು. ಅದಕ್ಕೆ ಅದಲ್ಲದೆ ಯಂತ್ರನೇ ಬಲಬಲ ಅಂತ ನಿನಗೆ ಇಷ್ಟವಾದ ಅನೇಕ ಕೇಳ್ತಾರೆ. ಅದಕ್ಕೆ ಇದನ್ನು ನಾವು ಅಣಿತೀವಿ ಅಂತ ಹೇಳೋದಂದ್ರೆ ಇದು ಮೇಲಿನ ಎಲ್ಲವೂ ಆಡಿಗೆ ಹುಡುಕುವಂತ. ಯಾಕಂದ್ರೆ ಭಗವಂತನ ಆರಾಧನೆ ಮಾಡಬೇಕಾದ್ರೆ ನಾವು ಒಳ್ಳೆಯ ವಸ್ತು ಯಾವುದೇ ಇರಲಿ, ಅದೇನೋ ಇದೇ ಇರಬೇಕು ಅಂತಲ್ಲ, ಶುಭ್ರವಾಗಿ ಮಡಿಯಾಗಿರುವ ವಸ್ತ್ರವನ್ನು ಬಳಕೆ. ವಸ್ತ್ರಾಲಂಕಾರ ಬಹಳ ಮುಖ್ಯ. ನೀವು ಹಿಂದೆ ಒಂದ್ಸಲ ಹೇಳಿದರೆ ಪರಾಶರ ಭಟ್ರು ಸಾಧಾರಣ ಇರ್ತಾರಲ್ಲ, ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಪಟ್ಟು ಗಿಟ್ಟಲ್ಲಿ ಉಟ್ಕೊಂಡು ಆಭರಣ ಯಾರು ಕೇಳ್ತಾನೆ, ನೀವು ನಮಗೆಲ್ಲ ವೈರಾಗ್ಯಬಹುದು, ನೀವೇ ಇದೆಲ್ಲ. ಅಯ್ಯೋ ಕೂಡ ನಾನು ನನಗೋಸ್ಕರ ಅಲ್ಲ, ಅವನಿಗೋಸ್ಕರ. ಭಗವಂತನಿಗೆ ನಾವು ನಮ್ಮನ್ನು ನೋಡಿ ಪ್ರಸನ್ನನಾಗಬೇಕು. ಅವನಿಗೆ ಇದೆಲ್ಲ ಇಷ್ಟ, ಅವನಿಗೆ ಆಭರಣ ಇಷ್ಟ. ಅವನಿಗೆ ವಿಷ್ಣುವೇ ಅವನು ಸ್ವಲ್ಪ ಆಭರಣ ಪ್ರಿಯ ಅವನು. ಅದರಿಂದ ಹಾಗಾಗಿ ಅವನಿಗೆ ಚೆನ್ನಾಗಿರ್ಬೇಕಿದು, ಅದರಿಂದ ಹೋಗಬೇಕು ಅಂದ್ಬಿಟ್ಟು ಅಂತ. ಅದಕ್ಕೆ ಇಲ್ಲಿ ಆಡೆ ಹುಡುಕು ಅಂದರೆ ಈ ವಸ್ತ್ರ, ಈ ಅಲಂಕಾರ ಬಹಳ ಮುಖ್ಯವಾದ ಭಗವತ್ ಸೇವೆಗೆ. ನಿನ್ನನ್ನ ನೀನೇ ಜೊತೆಲಿದೆಯಾ, ನಿನ್ನಿಂದ ಇರಬೇಕಾದ ಅಂದರೆ ಅವಾಗ ಇದಕ್ಕೆ ಅಂತಾರೆ ಕೇಳ್ತಾರೆ. ಅದಕ್ಕೆ ಅದು ಎಂತಹ ವಾಸ ಇರ್ತಂತೆ ಆಡೋಕ್ಕೆ, ಅದು ಅದನ್ನು ಹೇಳಕ್ಕೆ ಬಂದಿದೆ. ಎಂತಹ ಆಡೆ ಕೇಳ್ತಾ ಅಂದರೆ ಪರಸ್ಪರ ಪರಿವರ್ತನಂ ವಾಸ. ಅಂದರೆ ಕೆಲವೊಂದು ಕರೆ ಇರ್ತಲ್ಲ, ಒಂದು ಕಡೆ ಇನ್ನೊಂದು ಕಡೆ ಇರಲ್ಲ, ತಿರುಗಿ ನೋಡ್ಬೇಕು. ಆ ಥರ ಅಲ್ಲ, ಪರಿವರ್ತನ. ಯಾವ ಥರ ಉಟ್ಕೊಂಡ್ರು ಅದು ಕರೆ ಇರಬೇಕು. ಎರಡು ಕಡೆಯೂ ಜರಿ ಸೀರೆ ಕೊಟ್ಟ ಅಂದರೆ ಎರಡು ಕಡೆಯೂ ಇರಬೇಕು ಜರಿ, ಒಂದು ಕಡೆ ಅಲ್ಲ. ನಾವು ಯಾವ ಥರ ಉಟ್ಕೊಂಡ್ರು ಅದಕ್ಕೆ ಪರಸ್ಪರ ಪರಿವರ್ತನ ವಾಸ. ಅದಕ್ಕೆ ಅದನ್ನ ನಾವು ಯಾವ ಥರ ಉಡುತ್ತು ಕಡೆಯಿಂದ ನೀನು ಬೀದಗ ಆಡೆ ನಮ್ಮ ತಂದೆ ಹೇಳಿದ್ರಲ್ಲ, ಆ ಥರ ಅದನ್ನ ನೀನು ಸೇರಿಸಿ ಕೊಡು. ಆ ಥರ ನಾನು ನಿನ್ನ ನೀನು ಧರಿಸುವಂಥ ಶೇಷವಸ್ತ್ರ ಅಂತ, ಅದನ್ನು ಶೇಷವಸ್ತ್ರ ಆಗಿ ನಾವು ಧರಿಸ್ತೀವಿ ಅಂದ್ಬಿಟ್ಟು ಅದನ್ನ ಹೇಳ್ತಾರೆ. ವ್ರತಕ್ಕೆ ಪಾಲ್ ಶೋಭಸ್ ಅಂತ ಹೇಳಿದ್ದೆ ನಿಮಗೆ. ಈ ವ್ರತ ಮುಗಿದ ತಕ್ಷಣ ವ್ರತವನ್ನು ಮಾಡ್ತಾರೆ. ಇದಕ್ಕೆ ಅದ್ಭುತವಾಗಿ ಶ್ರೀವತ್ ಸಾಂಗಾಚಾರ್ಯರು ಅಂತ ಮಾಡಿದ್ದಾರೆ. ಇದಕ್ಕೆ ಈ 15 ಪಾಶಗಳು ಎಲ್ಲರೂ ಎಬ್ಬಿಸೋಯ್ತಲ್ಲ, ಆಮೇಲೆ ಈ 11 ಪಾಶ, ಇದು 26 ಪಾಶ, 11 ಪಾಶ ಬರುತ್ತೆ. 11 ಏಕಾದಶಿ. 11 ಏಕಾದಶಿ ಆದ್ರಿಂದ ಉಪವಾಸ ಇರ್ತಾರೆ. 27ನೇದು ದ್ವಾದಶಿ, ಇದು ಕೂಡಾರವೆಲ್ಲ. ಅದರಿಂದ ಏಕಾದಶಿ ಉಪವಾಸ ಇದ್ದು ಇವತ್ತು ಕ್ಷೀರಾನ್ನ ಅದೆಲ್ಲ ಮಾಡಿಕೊಂಡು ನಿನ್ನ ಜೊತೆ ಹಂಚಿ ನಾವು ಮಾರಣೆ ಮಾಡ್ತೀವಿ. ಅವರು ಅವರ ಅನುಭವ ಅದು. ಆ ಥರ ಈ ಕೂಡಾರವೆಲ್ಲ ದ್ವಾದಶಿ ಲೆಕ್ಕಕ್ಕೆ ಬರುತ್ತೆ. ಹಾಗಾಗಿ ಇದು ಹೇಳ್ತಾರೆ ಅಂದ್ಬಿಟ್ಟು ಅವರು ಅದ್ಭುತವಾಗಿ ಇದು ಮಾಡಿದ್ದಾರೆ. ಅದಕ್ಕೆ ಅವಳ ಆಕಾರ ಅಡಿಶಿ ಸುಮ್ಮನೆ ಅಂತ ಆಟ ಹೇಳಿರ್ತಲ್ಲ ಅದು. ಹಾಗಾಗಿ ಇದನ್ನು ಹೇಳ್ಕೊಟ್ಟಿದ್ದಾರೆ. ಅದಕ್ಕೆ ಇಲ್ಲಿ ಇನ್ನೊಂದು ಹೇಳ್ತಾರೆ. ಅದಕ್ಕೆ ಏನಂದ್ರೆ ಅವಳು ಕೇಳಬೇಕಾದಂದ್ರೆ 2 ಅನ್ನದ ಹೇಳಿದೆ, ತ್ರೈಗುಣ್ಯ ಷಾಡ್ಗುಣ್ಯ ಅಂದ್ಬಿಟ್ಟು ಅಂತ. ವಿಧಾನಂ ಪರಿಕೀರ್ತಯೇತೆ ತ್ರೈಗುಣ್ಯಮನ್ನಂ ಬದ್ಧಾನ ಷಾಡ್ಗುಣ್ಯಂ ಇತರೇತರ ತರತೆ ಅನ್ನೋದರ. ಇಲ್ಲಿ ಅವ್ರಿಗೆ ಇಲ್ಲಿ ಇಲ್ಲಿ ಪಾಲ್ಶೋರು ಅನ್ನೋದು ತ್ರೈಗುಣ್ಯ. ಅವ್ರಿಗೆ ತ್ರೈಗುಣ್ಯದ ಅನ್ನ ಅದು. ಭಗವಂತನೇ ಅಲ್ಲಿದ್ದಾನೆ ಷಾಡ್ಗುಣ್ಯ ಅಂದ್ರೆ ಎರಡನ್ನೂ ಅನುಭವಿಸಿದ್ರು. ತ್ರೈಗುಣ್ಯನಾದ ಪಾಲ್ಶೋರನ್ನು, ಷಾಡ್ಗುಣ್ಯನಾದ ಭಗವಂತ ಕೃಷ್ಣನನ್ನು ಸಹ ಎರಡನ್ನೂ ಅನುಭವಿಸ್ಬೇಕು ನಮಗೆ. ಅದರಿಂದ ನಮ್ಮ ಇಲ್ಲಿ ಮೇಲಿನ ಅರ್ಥ ಅದೇನೋ ಅಂತಂದ್ರೆ, ನಮ್ಮ ಪ್ರೀತಿಯಿಂದ ಬರುವಂತಹ ನಿನ್ನ ಷಾಡ್ಗುಣ ಬರಬೇಕಾದ್ರೆ, ನಮ್ಮ ಪ್ರೀತಿಯಿಂದ ನೀನು ಅನುಭವಿಸ್ಬೇಕಾದ್ರೆ ನಮ್ಮ ಪ್ರೀತಿ ಹರಿದು ನಿನ್ನ ಮೈಯೆಲ್ಲ ಹರಿಬೇಕು. ಇಲ್ಲಿ ತುಪ್ಪ ಹರಿಬೇಕು ಅಂತ ನಮ್ಗೆ ಹೇಳ್ದಲ್ಲ, ಅದಕ್ಕೋಸ್ಕರ ನಾವು ಇದನ್ನ ಬಿಟ್ಬಿಡ್ತೀವಿ, ಅದನ್ನ ಮಾಡ್ಕೊಂಡಿದ್ದೀವಿ. ನಮ್ಗಾಗೋದು ಅಂತಾನೆ ಚೆನ್ನಾಗಿ ತುಪ್ಪ ಹಾಕಿ ಮಾಡೋದು ಅದನ್ನ. ಹಾಗೆ ಆ ಭಕ್ತಿಯ ಪ್ರವಾಹ ಬಂದ ಅಂದ್ರೆ ಆವಾಗ ಕೂಡೆಯಿಂದ ಕುಳಿಂದು ಅದೇ ಇದಾಗುತ್ತೆ ಅಂತ ಹೇಳ್ತಾರೆ ಅದನ್ನ. ಆಮೇಲೆ ಕಡೆಗೆ ಈ ಹಿಂದಿನ ಇದರಲ್ಲಿ ಬರ್ಕೊಂಡಿದ್ದೆ, ಅದರಲ್ಲಿ ಆ ನಾಗಿನಿಗಳು ಹೇಳುವಂಥದ್ದು, ಕಾಳಿಯ ಮರ್ದನ ಮಾಡ್ತಾನಲ್ಲ, ಅದು ಅದಕ್ಕೆ ಬರ್ಕೊಂಡಿದ್ದೆ. ಈಗ ಸಮಯ ಆಗಿಲ್ಲ, ನೆಕ್ಸ್ಟ್ ಮುಂದೆ ವರ್ಷಕ್ಕೆ ಹೇಳೋಣ ಅದನ್ನು. ಇವಾಗ ಇದನ್ನ ತಗೊಳ್ಳೋಣ ಅದನ್ನು. ಇದರಲ್ಲಿ ಬೇರೆ ತಗೊಳ್ಳೋಣ ಅಂದರೆ ಇವಳು ಏನು ಹೇಳಿದ್ದಾಳೆ, 6 ಇನ್ನೊಂದು ಅಂದರೆ ಹಿಂದಿನ ಇದರಲ್ಲಿ ಹೇಳಿದ್ದೆ. ಎಲ್ಲವೂ ಸಹ ಅಲ್ಲಿ ನಾವು ಅನುಭವಿಸುವಂಥದ್ದು. ಶ್ರುತಿ ಹೇಳುತ್ತೆ, ಇಲ್ಲಿ ಹೋದ್ಮೇಲೆ ಸೋಷ್ಣುತೆ ಕಾಮಾನ್ ಸಹ ಬ್ರಹ್ಮಣ ವಿಪಶ್ಚಿತ ಅಂದ್ಬಿಟ್ಟು ಅಂತ. ಅಲ್ಲಿ ಸಹ ವಿಪಶ್ಚಿತ ಬ್ರಹ್ಮಣ ಅಶ್ನುತೆ. ಅಲ್ಲಿ ಬ್ರಹ್ಮನ ಜೊತೆ ಈ ಜೀವಾತ್ಮ ಅಲ್ಲಿ ಹೋದಾಗ ಅವನ ಜೊತೆ ಅಶ್ನುತೆ ಅನುಭವಿಸ್ತಾನೆ ಅಂದ್ಬಿಟ್ಟು.
ಇಮಾನ್ ಲೋಕಾನ್ ಕಾಮಾನಿ ಕಾಮರೂಪ್ಯನು ಸಂಚರನ್ನೇ ಅಂದ್ಬಿಟ್ಟು ಏತತ್ ಸಾಮಂಗ ಇರ್ತಾರೆ. ಅಲ್ಲಿ ಇಮಾನ್ ಕಾಮಾನಿ ಕಾಮರೂಪ್ಯನ್ ಅಲ್ಲಿ ಹೋದರೆ ನಮ್ಮ ಎಲ್ಲ ಬರೋದ್ರಿಂದ ನಮ್ಮ ಇಷ್ಟ ಬಂದಾಗೆ ಇರ್ಬೋದು, ಇಷ್ಟ ಬಂದಾಗ ನಡಿಬೋದು. ಅದಕ್ಕೆ ಆ ಥರ ಇರುವಂಥ ಇದನ್ನು ಅಂತ ಯೇಷ ಬ್ರಹ್ಮ ಪ್ರವಿಷ್ಟೋಸ್ಮಿ ಗ್ರೀಷ್ಮೇಣ ಥರದ ಅಂತ ಹೇಳ್ತಾರಲ್ಲ, ಆ ಥರ ಅಲ್ಲಿ ಹೋದಾಗ ನಮಗಾಗುತ್ತೆ. ಆ ಅನುಭವವನ್ನೇ ಇಲ್ಲಿ ಹೇಳಿದ್ದಾರೆ. ಅಲ್ಲಿ ಹೋಗಬೇಕಾದಂದ್ರೆ ನಮಗೆ ಇದರಲ್ಲಿ ಹೇಳಿದಾಗೆ ಒಂದೊಂದು ಸಹ ಅಲ್ಲಿ ಹೋದಾಗ ಬರ್ತಾರಲ್ಲ, ಅಲ್ಲಿ ನಮಗೆ 5 ಇದನ್ನು ಕೊಡ್ತಾರೆ ನೋಡಿ ಅವರಿಗೆ. ಶತಂ 5 ಹೇಳ್ದಲ್ಲ, ಶೂರಗಮೆ ತೋಳ್ಗಳೆ ಎಲ್ಲ ಅದಕ್ಕೆ ಉತ್ತಮ ಸ್ವಾಮಿ ಹೇಳಿದ್ದಾರೆ. ಅಲ್ಲಿ ಹೋಗೋಣ ಹೇಳ್ದಲ್ಲ, ಶತಂ ಶತಂ ಅಂಜನಹಸ್ತಾಹ, ಶತಂ ಚೂರ್ಣಹಸ್ತಾಹ, ಶತಂ ವಾಸಹಸ್ತಾಹ, ಶತಂ ಗಂಧಹಸ್ತಾಹ ಅಂತ ಎಲ್ಲ 5 ಹೇಳ್ತಲ್ಲ, 500 ಅಪ್ಸರಸ್ತ್ರೀ ಬರ್ತಾರೆ ಅಂದ್ಬಿಟ್ಟು ಇಲ್ಲಿ ಒಂದೊಂದು ಅದು ಅವರೆಲ್ಲ ಬಂದು ಏನು ಮಾಡ್ತಾರೆ, ಬ್ರಹ್ಮಾಣಂ ಅಲಂಕುರ್ವಂತಿ ಅಂತ ಹೇಳಿದ್ರೆ ಕೋಶಿದಿಗಿನಲ್ಲಿ ಅವಳೆಂತಾರೆ ಹಾಡೆ ಹುಡುಕೋ ಅಂತ ಹೇಳ್ತಾರೆ, ಅದನ್ನ ಅಲಂಕುರ್ವಂತಿ. ಅದನ್ನು ಭಿನ್ನ ಪಾಲಿಸೋರು. ಹೇಗೆ ಪಾಲಿಸೋರು? ಭಗವಂತನ ಪಡೆಯದೆ ಪಾಲಿಸೋರು. ಅಲ್ಲಿ ಹೋಗ್ಬೇಕಾದ್ರೆ ಒಂದೊಂದು ಅನುಭವಿಸ್ತಾರಲ್ಲ ಅವರು. ಒಂದೊಂದು ಕಡೆ ಹೋಗ್ಬೇಕಾದ್ರೂ ಸಹ ಅವರು ಅನುಭವಿಸ್ತಾರೆ. ಏನಂದ್ರೆ ಯೇಷಃ ಗಂಧ ಪ್ರವಿಶತಿ, ಯೇಷಃ ರಸ ಪ್ರವಿಶತಿ, ಯೇಷಃ ತೇಜ ಪ್ರವಿಶತಿ ಅಂತ ಜೀವಾತ್ಮ ಹೇಳ್ತಾರಲ್ಲ, ಒಂದೊಂದು ಯೇಷಃ ತೇಜ ಪ್ರವಿಶತಿ ಅಂತ ಒಂದೊಂದು ಹೋಗಿ ಭಗವಂತನಲ್ಲಿ ಹೋದಾಗ ಅಲ್ಲಿ ಭಗವಂತನ ಇರ್ತಾನಲ್ಲ ನೋಡುವಾಗ ಅಲ್ಲಿ ಈ ಎಲ್ಲವೂ ಹಾಡೆಗಳು ಇದೆಲ್ಲ ಹಾಕೊಂಡು ಅಲ್ಲಿ ಭಗವಂತನಿಂದ ನಾವು ಹೋದಾಗ ಅಲ್ಲಿ ಭಗವಂತ ಮಾಡ್ತಾನೆ. ಅಲ್ಲಿ ಅವಾಗ ಅಹಮನ್ನಂ 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 ಅಹಮನ್ನಾದೋ ಓಹಮನ್ನಾದೋ ಊಹಮನ್ನಾದ ಅಲ್ಲಿ ಸಾಮಗಾನ ಹೇಳ್ಕೊಂಡು ಹೇಳ್ತಾರೆ. ಆಗ ನಾವು ತರಿಗುಂಡ್ಯನ ಅಲ್ಲಿ ಭಗವಂತ ಶಾಟ್ಗುಂಡ್ಯ, ಭಗವಂತನಿಗೆ ನಾವು ಅನ್ನ ಆಗ್ತಿರಂತೆ, ನಮ್ಮನ್ನ ಮೊದಲು ಭಗವಂತ ಅನುಭವಿಸ್ತಾನಂತೆ. ಆಮೇಲೆ ಭಗವಂತ ಅನ್ನಾದ ಅಂದ್ರೆ ತಿನ್ನುವ ಅನುಭವಿಸೋನಾಗ್ತಾನೆ. ಕಡೆಗೆ ಭಗವಂತ ಅನ್ನ ಆಗ್ತಾನಂತೆ, ನಾವು ಅನ್ನಾದರಾಗ್ತೀವಂತೆ. ಅದರಲ್ಲಿ ಅದನ್ನೇ ಇಲ್ಲಿ ಆಂಡಾಳ ಅದನ್ನು ಭಿನ್ನೆ ಪಾಲಿಸೋರು. ಎಲ್ಲ ಆದ್ಮೇಲೆ ಭಿನ್ನೆ ಭಗವಂತ ಭಿನ್ನೆಯಿಂದ ಅಂದ್ರೆ ಎಲ್ಲ ಆಗಿ ಭಗವಂತನಿಗೆ ನೈವೇದ್ಯ. ನಮ್ಮನ್ನ ಭಗವಂತ ಅನುಭವಿಸ್ಬೇಕು, ನಾವು ಅವನಿಗೆ ಸಮರ್ಪಣೆ ಮಾಡಿದ್ವಿ. ಅದನ್ನ ಭಿನ್ನೆ ಅದಾದ್ಮೇಲೆ ನಾವು ಮೊದಲು ನಾವು ಅನ್ನವಾಗಬೇಕು ಅವನಿಗೆ, ಆಮೇಲೆ ಭಗವಂತ ನಮಗೆ ಅನ್ನ ಆಗ್ತಾನೆ. ಅದನ್ನೇ ಅನುಕರಣೆ ಮಾಡಿ ನಾವು ಭಗವಂತನ ನೈವೇದ್ಯ ಮಾಡಿ ಊಟ ಮಾಡೋದು. ಈಗಲೂ ಗೋವಿಂದ ಅದೇ ಆಹಾರದಿಂದಲೂ ಹೇಳಿದ್ದಾರೆ, ಎಲ್ಲ ಕಬಳವನ್ನು ಗೋವಿಂದ ಗೋವಿಂದ ಅಂತ ನಾವು ಅನ್ಬೇಕಂತೆ. ಆವಾಗ ಏನಾಗುತ್ತೆ, ಆಹಾರ ಶುದ್ಧಿ ಆಗುತ್ತಂತೆ. ಆಹಾರ ಶುದ್ಧೋ ಸತ್ವಶುದ್ಧಿ, ಸತ್ವಶುದ್ಧವು ಧ್ರುವಸ್ಮ ಸ್ಮೃತಿ ಅಂತ ಹೇಳಿದಲ್ಲ, ಹಾಗೆ ಪ್ರತಿಯೊಂದು ಕಬಳವನ್ನು ಗೋವಿಂದಾಯ ಗೋವಿಂದಾಯ ಅಂತ ತಿನ್ನಬೇಕು ಅಂತ ಹೇಳಿದ್ದಾರೆ ಅದಕ್ಕೆ. ಹಾಗಾಗಿ ಇಲ್ಲಿ ಹೇಳಿರುವಂಥ ಅವಳು ನೈಯಮ್ಮೋ ಪಾಳು ಎಲ್ಲವೂ ಸಹ ಮೋಕ್ಷಾನಂದವನ್ನು ಹೇಳಿದರು. ಹಿಂದೆ ಹೇಳಿದಲ್ಲ ಅವನು ಅನುಭವಿಸ್ಬೇಕು ಅಂತ ಹೇಳಿದ್ದನ್ನ ಇಲ್ಲಿ ಅನುಭವಿಸೋದಿಲ್ಲ ಅವಳು ಅಂದ್ಬಿಟ್ಟು ಹೇಳ್ತಾರೆ. ಈ ಅನುಭವಿಸೋದಕ್ಕೆ ಇದರಲ್ಲಿ ಎಲ್ಲವನ್ನೂ ತೋರಿಸ್ಕೊಟ್ಟಿದ್ದಾರೆ. ಅದರಲ್ಲಿ ಭಗವಂತನಿಗೆ ಬೇಕಾದ 5 ಆಭರಣ, ನಮಗೆ ಬೇಕಾದ ಆಭರಣ ಕೇಳ್ಬಿಟ್ಟಲ್ಲ ಇದೆಲ್ಲವೇ. ಈ ಭಗವಂತನಿಗೂ ಬೇಕಾದ 5 ಆಭರಣ ಏನಪ್ಪ ಅಂತ ಹೇಳ್ತಾ ಇದರಲ್ಲಿ. ಪಂಚ ಸಂಸ್ಕಾರ ಅನ್ನೋದು ಭಗವಂತನಿಗೆ ನಮ್ಮ ಶುದ್ಧಿ ಆಗಬೇಕಂದ್ರೆ ಪಂಚ ಸಂಸ್ಕಾರ ಬೇಕು. ಅದರಲ್ಲಿ ಅದು 5 ಇರ್ತಲ್ಲ, ತಾಪ, ಊರ್ಧ್ವಪುಂಡ್ರ, ನಾಮ ಮತ್ತು ಮಂತ್ರ ಮತ್ತು ಯಾಗ. ಇದು 5 ಪಂಚ ಸಂಸ್ಕಾರ ಅನ್ನೋದು ಅಂತ. ಆ ಶೂಡು ಅನ್ನೋದು ಅದೇ ಹೇಳುತ್ತೆ. ಶೂಡಗಾಮಿ ಶೂಡು ಅನ್ನೋದು ಪಂಚ ಸಂಸ್ಕಾರ ಹೇಳುತ್ತೆ. ಆ ಶೂಡಗಾಮಿ ಅನ್ನೋದು ತಲೆಯಲ್ಲಿ ಧರಿಸೋದ್ರಿಂದ ಊರ್ಧ್ವಪುಂಡ್ರ ಅದು 5 ಬರುತ್ತೆ ಅದಕ್ಕೆ. ಆಮೇಲೆ ಆ ತೋಳ್ಬಳೆ ಅಂದರೆ ಚಕ್ರಾಂಕಣ. ತೋಳ್ಗಣ 2 ಕಡೆ ಅನ್ನೋದು ಚಕ್ರಾಂಕಣ ಆಗುತ್ತೆ. ಆ ತೋಳೆ ಅನ್ನೋದು ಕಿವಿಗೆ ಬರ್ತ ಕಿವಿ, ಅದರಿಂದ ಕರ್ಣ ಮಂತ್ರ ಉಪಯೋಗಿಸ್ತಾರಲ್ಲ. ಕರ್ಣ ಮಂತ್ರ ಅಂದರೆ ಈ ಮಂತ್ರಗಳು 3 ಮಂತ್ರಗಳು ಉಪಯೋಗಿಸ್ತಾರೆ. ಅದು ಅದರಲ್ಲಿ ಕರ್ಣ ಮಂತ್ರಗಳು ಯಾವುದು ಅಂದರೆ ಒಂದು ಕಿರುಮಂತ್ರ, ಶಬಿಪೂರ್ವನಿಗೆ ದ್ವಯ, ಬಾಣಗಮೆ ಅನ್ನೋದಂತ ಕಾಲು ಚರ್ಮ ಶ್ಲೋಕ ಅದು ಅದರಲ್ಲಿ ಬರುತ್ತೆ ಅದರಲ್ಲಿ. ಆಮೇಲೆ ಯಾಮ್ ಅಣಿ ಓಂ ಅಂತಂದ್ರೆ ಅವಾಗ ದಾಸ್ಯನಾಮ ನಾವು ಬರುತ್ತಲ್ಲ ಅದಕ್ಕೆ ಆಡೆಯುಡುಪ್ಪು ಅನ್ನೋದು ಭಗವಂತನ ಶೇಷದ ಶೇಷತ್ವ ಜ್ಞಾನ, ಅದು ಯಾಗ ಆರಾಧನಾ ಇದೆಲ್ಲ ಮಾಡ್ತೀವಿ. ಹಾಗೆ 5 ಸಲ. ಆಮೇಲೆ ಪಾಂಚಜನ್ಯ ಅನ್ನೋದು ಆತ್ಮ ಸಮರ್ಪಣೆ. ಹಾಗೆ ಎಲ್ಲವನ್ನು 5 ಅಂಗ ಮತ್ತು 6ನೇದಾದ ಇದನ್ನು ಸಹ ಅದರಲ್ಲಿ ತೋಡ್ಕೊಳ್ತಾರೆ. ಅದಕ್ಕೆ ಸ್ವಲ್ಪ ಒಂದು ಅದರಲ್ಲಿ 1-2 ವ್ಯತ್ಯಾಸ ಮಾಡಿದ್ದಾರೆ. ಬಟ್ ಇದು ನಾವು ಹೇಳೋದು ಕರೆಕ್ಟ್ ಅಂತಾರೆ. ಆ ಶೂಡಗಾಮಿ ಎನ್ನುವಾಗ ನಾಮ ಅಂತ ಕೆಲವು ವ್ಯಾಖ್ಯಾನ ಮಾಡಿದ್ದಾರೆ. ಬಟ್ ಇದು ಸರಿಯಾಗಿ ಹೊಂದುತ್ತೆ. ಅದು ಹಾಗೆಂದ ಊರ್ಕೊಂಡ ಎಲ್ಲವನ್ನೂ ಇದರಲ್ಲಿ ಆಂಡಾಳ್ ತೋರಿಸ್ಕೊಟ್ಟಿದ್ದಾಳೆ ಅನ್ನೋದನ್ನು ಇದರಲ್ಲಿ ಅದ್ಭುತವಾಗಿ ನಾವು ತೋರಿಸ್ಕೊಬೋದು. ಹಾಗಾಗಿ ಈ ಇದರಲ್ಲಿ ಹೇಗೆ ಅವರು ಅನುಭವಿಸ್ಬೇಕು ಅಂತ ಅಂದ್ಕೊಂಡಿದ್ರು, ಅವರು ಅನುಭವಿಸಿದ್ರು. ಅವರ ಶಿವವಿಷಮ ಅನ್ನೋದು ಮಾಲೆ ಮಣಿಮಣ್ಣ ಭಾಷೆಯಲ್ಲಿ, ಇಲ್ಲಿ ಕೂಡಾರಿ ಭಾಷೆಯಲ್ಲಿ ಇಲ್ಲಿ ಅವಳು ಆಂಡಾಳು ಅನುಭವಿಸಿದಾಗೆ ಭಾವನೆ ಅವಳಿಗೆ ಭಗವಂತ ಅಲ್ಲಿ ಕೊಡ್ತಾನೆ ಅಂದ್ಬಿಟ್ಟು ಅಂತ. ಹಾಗಾಗಿ ಇಲ್ಲಿಗೆ ನಿಲ್ಲಿಸ್ಕೊಂಡ ಶತಮಕರ್ಣಿ
विष्णुचित्तं सूयति